Hi, hello, good evening, everybody. Hope all of you are fine. ಎಲ್ಲರೂ ಆರಾಮಿದ್ದೀರಲ್ಲ? ಆರಾಮಿರ್ಲೇಬೇಕು. ಇವತ್ತು ಮಳಿ ಆಗೈತಿ, ಎಲ್ಲ ತಂಪಾಗೈತಿ. ಧಾರವಾಡ ಫುಲ್ ಕೋಲ್ಡ್ ಕ್ಲೈಮೇಟ್ ಆಗೈತಿ, ರೈಟ್? ಓಕೆ. ಸೊ ಲಾಸ್ಟ್ ಕ್ಲಾಸ್ ನಾವು ಏನು ಡಿಸ್ಕಷನ್ ಮಾಡ್ಲಿಕ್ಕೆ PCPSI ಎಕ್ಸಾಮ್ಸ್ ಈಗ ಇಂಪಾರ್ಟೆಂಟ್ PCPSI KS ಈಗ ಅಪ್ಕಮಿಂಗ್ ಏನ್ ನೋಟಿಫಿಕೇಶನ್ಸ್ ಆಗ್ತಾವಲ್ಲ ಆ ಎಲ್ಲಾ ನೋಟಿಫಿಕೇಶನ್ಸ್ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದು ಅಂದ್ರೆ ಫಿಕ್ಸ್ ಕ್ವಶನ್ಸ್ ಬರುವಂತಹ ಟಾಪಿಕ್ಸ್. ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತಂದ್ರೆ ಎಲ್ಲಾನು ಇಂಪಾರ್ಟೆಂಟ್ ಇರಿ, ಯಾವ್ದು ಹೆಂಗ ಕೇಳ್ತಾನ ಅಂತ ಹೇಳಕ್ ಬರಂಗಿಲ್ಲ. ಬಟ್ ಒಂದಿಷ್ಟು ಕರೆಂಟ್ ಅಫೇರ್ಸ್ ಪಾರ್ಟ್ ಇಂದ ಏನ್ ಮಾಡ್ತಾನೆ ನಿಮ್ಗೆ ಸಬ್ಜೆಕ್ಟ್ಸ್ ಒಳಗಡೆ ಕ್ವಶನ್ಸ್ ಅನ್ನ ಎತ್ ಹಾಕ್ತಿರ್ಬೇಕಾದ್ರೆ ಸೊ ಅಲ್ಲೊಂದಿಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ ಅಥವಾ ಫಿಕ್ಸ್ಡ್ ಟಾಪಿಕ್ಸ್ ಕ್ವಶನ್ಸ್ ಅಂತ ಬರ್ತೈತಿ. ಓಕೆ ರೈಟ್. ಸೊ ಅದ್ರ ಒಳಗಡೆ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ್ದು, ಫಿಕ್ಸ್ಡ್ ಕ್ವಶನ್ ಟಾಪಿಕ್ಸ್ ಯಾವ್ದು, ರಿಪೀಟೆಡ್ಲಿ ನಿಮಗ ಚೂಸ್ ಮಾಡಿ ಕೇಳೋ ಅಂತ ಕ್ವಶನ್ಸ್ ಯಾವ್ದು ಅಂದ್ರೆ ಇಲ್ಲಿ ಕರೆಂಟ್ ಅಫೇರ್ಸ್ ಅಂದ್ರೆ ಏನು ಡೇ ಟು ಡೇ ಏನಾಗ್ತಿರ್ತದೆ ಅಪ್ಡೇಟ್ ಆಗ್ತಿರ್ತದೆ. ಬಟ್ ಸ್ಟಿಲ್ ಈಗ ಅವಾರ್ಡ್ಸ್ ಅಂತ ಬಂತಂದ್ರೆ ಡೇ ಟು ಡೇ ಏನೇ ಅಪ್ಡೇಟ್ ಆಗ್ಲಿ ಅವಾರ್ಡ್ಸ್ ಮೇಲೆ ಒಂದು ಫಿಕ್ಸ್ ಕ್ವಶನ್ ಅಂತ ನಿಮಗ ಇದ್ದೇ ಇರ್ತದೆ. ಅಂದ್ರೆ ಇವಾಗಿಂದ ರೀಸೆಂಟ್ ಅವಾರ್ಡ್ ಏನಾದ್ರು ಸಿಕ್ಕಿತ್ತಪ್ಪ ಅಂತಂದ್ರೆ ಅದರ ಬೇಸ್ ಮೇಲೆ ಅವಾರ್ಡ್ ರಿಲೇಟೆಡ್ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಆದ್ರೂ ಕೇಳ್ಬೋದು, ಅಥವಾ ಆರ್ ಎಲ್ಸ್ ಏನಪ್ಪಾ ಅಂತಂದ್ರ ಕರ್ನಾಟಕ ರಿಲೇಟೆಡ್ ಅಥವಾ ಇಂಡಿಯನ್ ರಿಲೇಟೆಡ್ ಯಾರ ಅವಾರ್ಡ್ಸ್ ಪ್ರಶಸ್ತಿಗಳನ್ನ ಗೆದ್ದಾರ ಅಂತಾದ್ರೂ ನಿಮ್ಗೆ ಎಕ್ಸಾಮ್ಸ್ ಕೇಳ. ಸೊ ಆ ಪರ್ಸ್ಪೆಕ್ಟಿವ್ ಆ ಝೋನ್ ಒಳಗಡೆ ನಾವ್ ಏನ್ ಮಾಡ್ಲಿಕ್ಕತ್ತೀವಿ ಟಾಪಿಕ್ಸ್ ಅನ್ನ ರೆಡಿ ಮಾಡಿ ಇಟ್ಕೊಂಡು ನಿಮಗ ಎಕ್ಸಾಂಪಲ್ಸ್ ಅಂದ್ರೆ ಎಕ್ಸಾಂಪಲ್ಸ್ ಅಂತಂದ್ರೆ ಇಲ್ಲಿ ಕ್ವಶನ್ಸ್ ಅನ್ನೋದೇ ಒಂದು ಎಕ್ಸಾಂಪಲ್ ಅಂತ ಹೇಳಿ ಫ್ರೇಮ್ ಮಾಡ್ಕೊಂಡು ಸೊ ಯಾವ ಟೈಪ್ ಪ್ರೀವಿಯಸ್ ಇಯರ್ ಆ ಟಾಪಿಕ್ಸ್ ಮೇಲೆ ನಿಮಗೆ ಕ್ವಶನ್ಸ್ ಅನ್ನ ಕೇಳಿದ್ರು ಅಂತ. ಪ್ರೀವಿಯಸ್ ಇಯರ್ ಅಂದ್ರೆ ನಾಟ್ ಓನ್ಲಿ ಫ್ರಮ್ 2025, 1998 1999 ಹಿಡ್ಕೊಂಡು ಇಲ್ಲಿವರೆಗನು ಯಾವ್ದಾದ್ರು ಒಂದು ಕ್ವಶನ್ ಅನ್ನ ನಾವು ಚೂಸ್ ಮಾಡ್ಕೊಂಡು ಏನ್ ಮಾಡಿವಿ ನಿಮ್ಗೆ ಕೊಡ್ತಾ ಇದ್ವಿ. ಬಟ್ ಇಲ್ಲಿ ಏನಾಗ್ತದೆ ಜಸ್ಟ್ ನಿಮಗ ಫಸ್ಟ್ ಟಾಪಿಕ್ಸ್ ಕವರ್ ಮಾಡಿದ ತಕ್ಷಣ ಆ ಪರ್ಟಿಕ್ಯುಲರ್ ಟಾಪಿಕ್ಸ್ ಮೇಲೆ ಏನ್ ಮಾಡ್ತೀವಿ ನಾವು ನಿಮ್ಗೆ ಕ್ಲಾಸಸ್ ಅನ್ನ ಮಾಡ್ಕೊಂತ ಹೋಗ್ತೀವಿ. ಸೊ ಕಂಟಿನ್ಯೂಸ್ ಆಗಿ ನಮ್ ಜೊತೆ ಕ್ಲಾಸ್ ನಿಮ್ದು ರನ್ ಇರ್ಲಿ, ಅದೇ ರೀತಿ ನಿಮ್ದು ಪ್ರಿಪರೇಷನ್ ಸ್ಟಾರ್ಟ್ ಇರ್ಲಿ. ಸೊ ಪ್ರೀವಿಯಸ್ ಕ್ಲಾಸ್ ನಾವು ಒಂದು 4 ಇಂಪಾರ್ಟೆಂಟ್ ಟಾಪಿಕ್ಸ್ ಮೇಲೆ ಡಿಸ್ಕಷನ್ ಮಾಡಿದ್ವಿ. ಓಕೆ, ಪ್ರೀವಿಯಸ್ ಕ್ಲಾಸ್ ಏನ್ ಮಾಡಿದ್ನಲ್ಲ ಸ್ವಲ್ಪ ಅದನ್ನ ಪ್ಲೀಸ್ ಗೋ ಅಂಡ್ ವಾಚ್ ಹೂ ಸ್ಟಿಲ್ ನೌ ಎವರ್ ಡಿಂಟ್ ವಾಚ್ ಸ್ಟೂಡೆಂಟ್ಸ್. ಓಕೆ, ಇನ್ನೂವರೆಗೂ ಯಾರು ಮಾಡಿಲ್ಲಲ್ಲ ಹೋಗಿ ಕ್ಲಾಸಸ್ ಅನ್ನ ಕೇಳಿಲ್ಲಲ್ಲ ಹೋಗಿ ಅವ್ರ ಕ್ಲಾಸಸ್ ಅನ್ನ ಕೇಳಿ, ರೈಟ್? ಓಕೆ, ಟುಡೇ ಟಾಪಿಕ್ ಏನಪ್ಪಾ ಅಂತಂದ್ರೆ ಇವತ್ತು ಯಾವ್ದು ಟಾಪಿಕ್ ಅಂತಂದ್ರೆ ಇಂಪಾರ್ಟೆಂಟ್ ಟಾಪಿಕ್ಸ್ ಇವತ್ತು ಯಾವ್ದು ಡಿಸ್ಕಷನ್ ಅಂತಂದ್ರ ಇಸ್ರೋ ಮೇಲೆ ಕೇಳ್ಬೋದು ಕ್ವಶನ್ಸ್, DRDO ಕೇಳ್ಬೋದು, ನಾಸಾ ಕೇಳ್ಬೋದು. ಓಕೆ, ಇಂಟರ್ನ್ಯಾಷನಲ್ ಸ್ಪೇಸ್ ರಿಲೇಟೆಡ್ ಆರ್ಗನೈಸೇಷನ್ಸ್ ಮೇಲೆ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳ್ತಾನೆ. ಇಂಟರ್ನ್ಯಾಷನಲ್ ಸ್ಪೇಸ್ ರಿಲೇಟೆಡ್ ಆರ್ಗನೈಸೇಷನ್ ಬಾಹ್ಯಾಕಾಶ ಸಂಸ್ಥೆಗಳ ಮೇಲೆ, ಅಂತಾರಾಷ್ಟ್ರೀಯ ಬಾಹ್ಯ ಸಂಸ್ಥೆಗಳ ಮೇಲೆ ನಿಮ್ಗೆ ಏನ್ ಮಾಡ್ತಾನೆ ಕ್ವಶನ್ಸ್ ಅನ್ನ ಕೇಳ್ತಾನೆ. ಅದೇ ರೀತಿ ಡಿಫೆನ್ಸ್ ರಿಲೇಟೆಡ್, ಓಕೆ, ರಕ್ಷಣಾ ರಿಲೇಟೆಡ್ ಏನಾದ್ರೂ ಸಂಸ್ಥೆಗಳು ಇತ್ತಪ್ಪ ಅಂದ್ರೆ ನ್ಯಾಷನಲ್ ಇರ್ಲಿ ಇಂಟರ್ನ್ಯಾಷನಲ್ ಇರ್ಲಿ, ರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ ಯಾವ್ದಾದ್ರು ಇತ್ತಪ್ಪ ಅಂದ್ರೆ ಆ ಆರ್ಗನೈಸೇಷನ್ಸ್ ಮೇಲೆ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳ್ತಾನೆ. ಸೊ ಇಲ್ಲಿ ಇಸ್ರೋ, DRDO ಮತ್ತೆ ನಾಸಾ. ಇಸ್ರೋ ಅನ್ನೋದೇನು ಇಂಡಿಯಾದ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತ ಹೇಳ್ತಾರೆ, ಹೌದಾ? ಅದೇ ರೀತಿ ನಾಸಾ ಅನ್ನೋದು ಯಾರ್ದು? USA ದವ್ರದ್ದು. USA ದವ್ರದ್ದು. ಅದು ಒಂದು ಸ್ಪೇಸ್ ರಿಸರ್ಚ್ ಅದು ಒಂದು ಸ್ಪೇಸ್ ಆರ್ಗನೈಸೇಷನ್. ಅದು ಯಾರ್ದಪ್ಪ ಅಂದ್ರೆ USA. DRDO ಅಂತಂದ್ರೆ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಇಂಡಿಯಾದಲ್ಲಿ DRDO ದವ್ರದ್ದು ಅಂತ ಹೇಳ್ತೀವಿ, ರೈಟ್? ಇಂಡಿಯಾ, ರೈಟ್? ಸೊ ಇಲ್ಲಿ ಫಸ್ಟ್ ಕ್ವಶನ್ ಏನಂತ ಕೇಳಿದಾನಪ್ಪ ಅಂತಂದ್ರೆ ಹೆಡ್ ಕ್ವಾರ್ಟರ್ಸ್ ಆಫ್ ಇಸ್ರೋ ಈಸ್ ಲೊಕೇಟೆಡ್ ಇನ್. ಇಸ್ರೋದ ಮುಖ್ಯ ಕಚೇರಿ ಎಲ್ಲಿದೆ? ನೋಡ್ರಿ, ನಾನು ನಿಮ್ಗೆ ಪ್ರೀವಿಯಸ್ ಕ್ಲಾಸಸ್ ಒಳಗಡೆ ಮೇಲೆ ಹೇಳಿನಿ. ಏನಂತ ಹೇಳಿ ನಾನು ನಿಮಗ್ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಯಾವುದೇ ಒಂದು ಆರ್ಗನೈಸೇಷನ್, ಯಾವುದೇ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಬರ್ಲಿ, ಯಾವುದೇ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಮೇಲೆ ನಿಮಗೆ ಏನ್ ಕ್ವಶನ್ ಕೇಳ್ತಾನ, ಫಿಕ್ಸ್ ಹೆಡ್ ಕ್ವಾರ್ಟರ್ ಮೇಲೆ ಕ್ವಶನ್ ಕೇಳ್ತಾನ ಅಂತ ಹೇಳಿದೆ. ಹೆಡ್ ಕ್ವಾರ್ಟರ್ ಮೇಲೆ ಕೇಂದ್ರ ಕಚೇರಿ ಎಲ್ಲೈತಿ ಅನ್ನೋದ್ರ ಮೇಲೆ ಫಿಕ್ಸ್ ನಿಮಗೊಂದು ಕ್ವಶನ್ ಇರ್ತದ ಅಂತ ಹೇಳಿದೆ. ಅದನ್ನ ಡೈರೆಕ್ಟ್ ಆದ್ರೂ ಕೇಳ್ಬೋದು. ಫಸ್ಟ್ ಎಲ್ಲ ಏನ್ ಮಾಡ್ತಿದ್ದ ಪ್ರೀವಿಯಸ್ 2020 ಮುಂಚೆ 2020 ಮೊದಲು ಡೈರೆಕ್ಟ್ ಹೆಡ್ ಕ್ವಾರ್ಟರ್ ಎಲ್ಲೈತಿ ಅಂತ ಕೇಳ್ತಿದ್ದ. ಬಟ್ ಇವಾಗ ಏನ್ ಮಾಡ್ತಾನೆ, ಡೈರೆಕ್ಟ್ ಆಗಿ ಹೆಡ್ ಕ್ವಾರ್ಟರ್ ಎಲ್ಲೈತಿ ಅಂತ ಕೇಳೋ ಬದ್ಲಿ ಏನ್ ಮಾಡ್ಲಿಕ್ಕತ್ತಾನಂತ ನಿಮ್ದು ಸ್ಟೇಟ್ಮೆಂಟ್ಸ್ ಒಳಗಡೆ ಇಡ್ಲಿಕ್ಕತ್ತಾನ ಅಂತ ಹೇಳ್ತಾವ. ಸೊ ಹೆಡ್ ಕ್ವಾರ್ಟರ್ ಆಫ್ ಇಸ್ರೋ ಈಸ್ ಲೊಕೇಟೆಡ್ ಇನ್. ಇಸ್ರೋದ ಮುಖ್ಯ ಕಚೇರಿ ಎಲ್ಲೈತ್ರಿ? ಬೆಂಗಳೂರದಾಗ ಐತಿ. ಇಸ್ರೋದ ಮುಖ್ಯ ಕಚೇರಿ ಎಲ್ಲೈತಿ? ಬೆಂಗಳೂರದಾಗ ಐತಿ ಅಂತ ಹೇಳ್ತೀವಿ. ಇಸ್ರೋದ ಮುಖ್ಯ ಕಚೇರಿ ಎಲ್ಲೈತಿ? ಬೆಂಗಳೂರದಲ್ಲೇ ಐತಿ ಅಂತ ನಾವು ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ಏನ್ ಕೇಳಿರ್ಬೋದು ಅಂತಂದ್ರೆ DRDO ವರ್ಕ್ಸ್ ಮೇನ್ಲಿ ಇನ್ ವಿಚ್ ಸೆಕ್ಟಾರ್ ಅಂತ ಕೇಳ್ಯಾರ. ನೋಡ್ರಿ, ರೈಟ್?
DRDO ಮುಖ್ಯವಾಗಿ ಯಾವ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತದೆ? ನಿಮ್ದು DRDO ಬಗ್ಗೆ ಫುಲ್ ಫಾರ್ಮ್ ಗೊತ್ತಿದ್ರು ಸಾಕು, ಇದು ಯಾವ ಸೆಕ್ಟರ್ ಒಳಗಡೆ ಕಾರ್ಯನಿರ್ವಹಿಸ್ತದೆ ಅಂತ ಹೇಳ್ತೀವಿ. DRDO ಫುಲ್ ಫಾರ್ಮ್ ಏನು? ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಡಿಫೆನ್ಸ್ ಅಂತಂದ್ರೆ ಏನು? ರಕ್ಷಣೆ ಅಂತ ಹೇಳ್ತೀವಿ. ಡಿಫೆನ್ಸ್ ಅಂದ್ರೆ ಏನು? ರಕ್ಷಣೆ ಅಂತ ಹೇಳ್ತೇವೆ. ಸೊ ಇಲ್ಲಿ ಯಾವ್ದು ಗೊತ್ತು? ಡಿಫೆನ್ಸ್ ರಿಸರ್ಚ್, ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂತ ಹೇಳ್ತೇವೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂತ ನಾವು ಹೇಳ್ತೇವೆ. ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತ ಹೇಳ್ತೇವೆ. ಸೊ ಇಲ್ಲಿ DRDO ಯಾವ ಕ್ಷೇತ್ರದಲ್ಲಿ ತನ್ನ ಕಾರ್ಯನಿರ್ವಹಿಸ್ತದೆ, ಯಾವ ಸೆಕ್ಟರ್ ಒಳಗಡೆ ವರ್ಕ್ ಮಾಡ್ತದಪ್ಪ ಅಂದ್ರೆ ಡಿಫೆನ್ಸ್, ರಕ್ಷಣಾ ಸೆಕ್ಟರ್ ಒಳಗಡೆ ಏನ್ ಮಾಡ್ತದ? ಕೆಲಸ ಮಾಡ್ತದೆ. ಈಗೆಲ್ಲಾ ಮಿಸೈಲ್ಸ್ ಎಲ್ಲ ಬ್ರಹ್ಮೋಸ್ ಮಿಸೈಲ್ ಆಗ್ಲಿ, ಅಗ್ನಿ ಮಿಸೈಲ್ ಆಗ್ಲಿ, ನಮ್ ಇಂಡಿಯನ್ ಏನೇನ್ ಮಿಸೈಲ್ಸ್ ಅದಾವಲ್ಲ ಇವೆಲ್ಲ ಯಾವ ಡಿಪಾರ್ಟ್ಮೆಂಟ್ ಇಂದ ಬರ್ತಾವ? DRDO ಡಿಪಾರ್ಟ್ಮೆಂಟ್ ಇಂದ ಈ ಮಿಸೈಲ್ಸ್ ಏನಾಗ್ತಾವ ಬರ್ತಾವ ಅಂತ. ಸೊ ಇದು ಕಾನ್ಸೆಪ್ಟ್ ಬಂದಾಗ ನಾನು ನಿಮ್ಮ ಮಿಸೈಲ್ಸ್ ಅದು ರಿಲೇಟೆಡ್, ಓಕೆ, ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್, ಸರ್ಫೇಸ್ ಟು ಏರ್ ಮಿಸೈಲ್, ಓಕೆ, ಏರ್ ಟು ಏರ್ ಆಗಿರ್ಬೋದು, ಏರ್ ಟು ಸರ್ಫೇಸ್ ಆಗಿರ್ಬೋದು, ಅಥವಾ ಈ ತರ ಎಲ್ಲಾ ಮಿಸೈಲ್ಸ್ ಸಪರೇಟ್ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿರ್ಬೋದು. ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅಂತಂದ್ರೆ ಏನು? ಕ್ಷಿಪಣಿಗಳಂದ್ರೆ ಏನು? ಇದನ್ನೆಲ್ಲ ನಾನು ನಿಮಗೆ ಈ ಟಾಪಿಕ್ ಏನ್ ಬರ್ತೀನಲ್ಲ ಈ ಟಾಪಿಕ್ ನಾಗ ನಾನು ನಿಮ್ಗೆ ಕವರ್ ಮಾಡಿ ಕೊಡ್ತೀನಿ. ಕರೆಂಟ್ ಅಫೇರ್ಸ್ ಅಂದ್ರೆ ಹಿಸ್ಟಾರಿಕಲ್ ಟ್ರೂ ಹಿಸ್ಟ್ರಿ ಎಲ್ಲಿಂದ ಸ್ಟಾರ್ಟ್ ಅದ್ರ ಹಿಡ್ಕೊಂಡು ಇಲ್ಲಿ ಮಟ್ಟ ಕರೆಂಟ್ ಅಫೇರ್ಸ್ ಒಳಗಡೆ ಏನೇನೈತೆ ಅದು ಪೂರ್ತಿ ನಾನು ನಿಮ್ಗೆ ಏನ್ ಮಾಡ್ತೀನಿ? ಕವರ್ ಮಾಡಿ ಕೊಡ್ತೀನಿ. ಓಕೆ, ಟಾಪಿಕ್ಸ್ ಬಂದಾಗ. ಸೊ ಇವಾಗ ಜಸ್ಟ್ ಫಸ್ಟ್ ಟಾಪಿಕ್ಸ್ ಯಾವ್ದಂತ ನೋಡಿ, ಯಾಕಂದ್ರೆ ನೀವು ಅದ್ರ ಮೇಲೆ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ, ರೈಟ್? ಸೊ ಇಸ್ರೋ, DRDO, ನಾಸಾ, ಇದ್ರ ಮೇಲೆ ನಿಮ್ಗೆ ಈ ತರ ಕ್ವಶನ್ಸ್ ಕೇಳ್ತಾರೆ. ಸ್ಪೇಸ್ ರಿಲೇಟೆಡ್ ಏನೇನ್ ಪ್ರೊಜೆಕ್ಟ್ಸ್ ಮಾಡಿದ್ವು. ನಾ ಚಂದ್ರಯಾನ ಲಾಸ್ಟ್ ಪ್ರೀವಿಯಸ್ ಕ್ಲಾಸಸ್ ಒಳಗಡೆ ಅಂದ್ರೆ ಮೊನ್ನೆ ಬಿಟ್ಟು ಲಾಸ್ಟ್ ಕ್ಲಾಸ್ ಮಾಡ್ದಲ್ಲ ಅದ್ರೊಳಗಡೆ ಚಂದ್ರಯಾನ ಬಗ್ಗೆ ನಾನು ನಿಮ್ಗೆಲ್ಲ ಹೇಳ್ಕೊಂತ ಹೋಗಿದ್ದೆ, ರೈಟ್? ಇಸ್ರೋದ ಒಳಗಡೆ ಅಂದ್ರೆ ಸ್ಪೇಸ್ ಆರ್ಗನೈಸೇಷನ್ಸ್ ಯಾವ್ಯಾವ ಬರ್ತಾವ, ಇಂಡಿಯಾದು ಯಾವ್ಯಾವ ಅದಾವ, ಚೈನಾದು ಯಾವ್ಯಾವ್ದು ಅದಾವ, US ಇದು ಯಾವ್ಯಾವ ಅದಾವ ಅಂತ, ಆಮೇಲೆ ಯುರೋಪಿಯನ್ ಏಜೆನ್ಸಿದ್ ಯಾವ್ಯಾವ, ಮೂನ್ ಪ್ರಾಜೆಕ್ಟ್ಸ್ ಅಂತ, ಮೂನ್ ಮಿಷನ್ಸ್ ಅಂತ ಕಾನ್ಸೆಪ್ಟ್ ಬಂದಾಗ ಸೊ ಅದ್ರ ಡೀಟೇಲ್ ಆಗಿ ನಾನು ನಿಮ್ಗೆ ಹೇಳಿನಿ. ಸ್ವಲ್ಪ ಗೋ ಅಂಡ್ ವಾಚ್ ದೋಸ್ ವಿಡಿಯೋಸ್. ಓಕೆ, ಯಾರು ಹಿಂದಿನ ವಿಡಿಯೋಸ್ ಅನ್ನ ವಾಚ್ ಮಾಡಿಲ್ಲ ಹೋಗಿ ಸ್ವಲ್ಪ ವಿಡಿಯೋಸ್ ಗಳನ್ನ ನೋಡ್ಕೊಳ್ರಿ. ಓಕೆ, ಸೊ ಇಸ್ರೋ, DRDO, ನಾಸಾ ಇದ್ರ ಮೇಲೆ ನಿಮ್ಗೆ ಯಾವ ಟೈಪ್ ಕ್ವಶನ್ಸ್ ಕೇಳ್ಬೋದು ಇನ್ನ ಹೆಚ್ಚಿನ ಮಾಹಿತಿ ಅಂತಂದ್ರ, ಒಂದು ಯಾವಾಗ ಫೌಂಡ್ ಆಗೈತೆ, ಸ್ಥಾಪನೆ ಯಾವಾಗ ಸ್ಥಾಪನೆ ಆಗೈತಿ, ಫೌಂಡೆಡ್ ಯಾವಾಗ, ಆ ಆರ್ಗನೈಸೇಷನ್ ಯಾವಾಗ ಫೌಂಡ್ ಆಗಿ, ಅದೇ ರೀತಿ ಆ ಆರ್ಗನೈಸೇಷನ್ ಹೆಡ್ ಕ್ವಾರ್ಟರ್ ಆಯ್ತು ಒಂದು ಕ್ವಶನ್. ಇನ್ನೊಂದು ಕ್ವಶನ್ ಏನೈತಪ್ಪ ಅಂದ್ರೆ ಯಾವ ಸೆಕ್ಟರ್ ಒಳಗಡೆ ಬರ್ತೈತಿ, ಅಂಡ್ ಇನ್ನೊಂದ್ ಏನಪ್ಪಾ ಅಂದ್ರೆ ಯಾವ ಮಿನಿಸ್ಟ್ರಿ ಅಂಡರ್ ಬರ್ತದ, ಯಾವ ಸಚಿವಾಲಯದ ಅಂಡರ್ ಬರ್ತದ ಅಂತ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳ್ಬೋದು. ಅದೇ ರೀತಿ ಅದ್ರ ಅಂಡರ್ ಏನೇನ್ ಪ್ರಾಜೆಕ್ಟ್ಸ್ ಆಗ್ಯಾರೋ ಟಿಲ್ ಟುಡೇ ಇಲ್ಲಿವರೆಗೂ ಅದ್ರ ರಿಲೇಟೆಡ್ ಏನೇನ್ ಪ್ರಾಜೆಕ್ಟ್ಸ್ ಆಗ್ಯಾವ, ಏನೇನ್ ಪ್ರಾಜೆಕ್ಟ್ಸ್ ಮಾಡ್ಯಾರ ಅದ್ರ ಅಂಡರ್. ಆಮೇಲೆ ಈಗಿನ ಚೇರ್ಮನ್ ಯಾರು, ಇಸ್ರೋದ್ ಈಗಿನ ಚೇರ್ಮನ್ ಯಾರು, DRDOದ್ ಯಾರು ಚೇರ್ಮನ್ ಅದಾರ. ಓಕೆ, ಸೊ ಈ ರೀತಿ ನಿಮ್ಮ ಕ್ವಶನ್ಸ್ ಅನ್ನ ಏನ್ ಮಾಡ್ತಾನೆ ಎಕ್ಸಾಮ್, ಎಷ್ಟು ಬೋರ್ಡ್ ಮೆಂಬರ್ಸ್ ಇರ್ತಾರ, ಇದ್ರ ರಿಲೇಟೆಡ್ ನಿಮ್ಗೆ ಏನ್ ಮಾಡ್ತಾನೆ ಎಕ್ಸಾಮ್ಸ್ ಈಗ ಕ್ವಶನ್ಸ್ ಕೇಳೋ ಸಾಧ್ಯತೆ ತುಂಬಾ ಇರ್ತದೆ. ಸೊ ಓಕೆ, ಸೊ ನಾನು ನಿಮಗೆ ಈಗ ಆಲ್ರೆಡಿ ನಾನು ನಿಮಗೆ ಏರಿಯಾಸ್ ಹೇಳ್ಕೊತ ಹೊಂಟೀನಿ. ನಾನು ಕ್ಲಾಸ್ ಹೇಳೋವರೆಗೂ ಅಂತ ವೇಟ್ ಮಾಡ್ಬೇಡ್ರಿ, ನಾನು ಕ್ಲಾಸ್ ಹೇಳ್ತೀನಿ ಡೆಫಿನೆಟ್ಲಿ, ಬಟ್ ಅಲ್ಲಿವರೆಗೂ ನಿಮ್ದು ವರ್ಕ್ ಏನತ್ತೆ ಜಾರಿಯಲ್ಲಿ ಇರ್ಲಿ ಅಂದ್ರೆ ನಿಮ್ಗೆ ಅವಾಗ ಏನಾಗ್ತದೆ ಈಸಿಯಾಗಿ ಸ್ವಲ್ಪ ಕನ್ವೆ ಆಗ್ತದೆ. ಓಕೆ, ಈಸಿ ಅನಿಸ್ತದ ಆ ಟೈಮ್ ಒಳಗೆ. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ ಯಾವ್ದಪ್ಪ ಅಂತಂದ್ರೆ ರ್ಯಾಂಕಿಂಗ್ಸ್ ಅಂಡ್ ಇಂಡೆಕ್ಸಸ್ ಅಂತ ಹೇಳ್ತೇವೆ. ರ್ಯಾಂಕಿಂಗ್ಸ್ ಅಂಡ್ ಇಂಡೆಕ್ಸಸ್ ಅಂತ ಹೇಳ್ತೇವೆ. ರ್ಯಾಂಕಿಂಗ್ಸ್ ಮತ್ತು ಸೂಚಂಕಗಳು ಅಂತ ಅಂತೇವೆ. ಸೂಚಂಕಗಳು ಅಂತ ಹೇಳ್ತೇವೆ. ಸೂಚಂಕಗಳು ಎಕ್ಸಾಮ್ ಈಗ ನಿಮಗೆ ಸೂಚಂಕಗಳ ಮೇಲೆ ಬಹಳ ಕ್ವಶನ್ಸ್ ಅರೈಸ್ ಆಗ್ತಾವು. ಎಸ್ಪೆಷಲಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಬರ್ತದೆ, HDI ಅಂತ ಬರ್ತದೆ. ಮೇನ್ ಕ್ವಶನ್ ಅದ್ರ ಮೇಲೆ, ಅದಕ್ಕ ನಾನು ನಿಮ್ಗೆ ಕ್ವಶನ್ ಅದ್ರ ಮೇಲೆನೆ ಇಟ್ಟಿನಿ. HDI ಅಂದರೆ ಏನು ಫುಲ್ ಫಾರ್ಮ್ ಅಂತಂದ್ರ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಮಾನವ ಅಭಿವೃದ್ಧಿ ಸೂಚಂಕ ಅಂತ ಹೇಳ್ತೀವಿ. ಮಾನವ ಅಭಿವೃದ್ಧಿ ಸೂಚಂಕ. ಇಲ್ಲಿ ಮಾನವನ ಅಭಿವೃದ್ಧಿ ಸೂಚಂಕ ಅಂದ್ರೆ ಒಂದು ಮನುಷ್ಯರಿಗೆ ಬೇಸಿಕ್ ನೀಡ್ ಏನೇನ್ ಬೇಕಲ್ಲ, ಸೊ ಎಲ್ಲಾ ಬಂದ್ವಿಲ್. ಅದಕ್ಕ ನಿಮಗೆ ಇಲ್ಲಿ ಏನ್ ಮಾಡ್ಕೋರಿ, ಇವುಗಳನ್ನ ನೀವ್ ಎದಕ್ ಕನ್ವರ್ಟ್ ಮಾಡ್ಕೋಬೇಕಪ್ಪ ಅಂದ್ರ SDG ಗೋಲ್ಸ್ ಅಂತ ಬರ್ತಾವ್. SDG ಗೋಲ್ಸ್, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಬರ್ತಾವ. ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂತ ಬರ್ತಾವ. ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂತ ಬರ್ತಾವ. ಎಷ್ಟದಾವ್ ಟೋಟಲ್ ಅಂತಂದ್ರ 17 ಗುರಿಗಳದಾವ್. 17 ಗುರಿಗಳು. ಸುಸ್ಥಿರ ಅಭಿವೃದ್ಧಿ ಗುರಿಗಳು ಎಷ್ಟದಾವು? 17 ಅದಾವ್. ಈ 17 ಗುರಿಗಳು ಯಾರ್ ಮಾಡಿದ್ರು, ಯಾಕೆ ಮಾಡಿದ್ರು ಅಂತಂದ್ರ ಇದು 17 ಗುರಿಗಳು ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಮೆಂಬರ್ಸ್ ಏನ್ ಮಾಡ್ತಾರ, ಈ ಎಲ್ಲಾ ದೇಶ ಒಕ್ಕೂಟದ ಎಲ್ಲಾ ದೇಶಗಳು ಒಟ್ಟುಗೂಡ್ಕೊಂಡು ಏನು ಒಂದು ಏನು ಅಂದ್ರ ಹಾಮಿ ತಗೊಂತಾರ. ಏನಂತ ತಗೊಂತಾರ, ನಮ್ಮ ದೇಶದ ಒಳಗಡೆ ನಾವ್ ಎದ್ರ ಒಳಗಡೆ ವೀಕ್ ಅದೇವಲ್ಲ ಅದ್ರ ನಾವ್ ಏನ್ ಮಾಡ್ಬೇಕು, ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ ಹೇಳ್ತಾವ. ಈಗ ಎಕ್ಸಾಂಪಲ್ ನಮ್ಮ ಇಂಡಿಯಾದ ಒಳಗಡೆ ಏನು ಹಸಿವು ಐತಿ, ಬಡತನ ಐತಿ,
ಹೌದಾ. ಅದೇ ರೀತಿ ಏನೈತಿ ಅನ್ಎಂಪ್ಲಾಯ್ಮೆಂಟ್ ಐತಿ, ಜಾಬ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅದಾವ. ಈ ತರ ಗುರಿಗಳನ್ನ ನಾವ್ ಏನ್ ಮಾಡ್ಬೇಕು, ಒಂದೊಂದನ್ನ ಅವುಗಳನ್ನ ಏನ್ ಮಾಡ್ಬೇಕು, ನಾವು ನಿರ್ಮೂಲನೆ ಮಾಡ್ಕೊಂತ ಹೋಗ್ಬೇಕು. ಬೆಸ್ಟ್. ಈಗ ಝೀರೋ ಪವರ್ಟಿ ಆಗಿರ್ಬೋದು, ಹಂಗರ್ ಆಗಿರ್ಬೋದು, ಝೀರೋ ಹಂಗರ್ ಅಂತ ಆಗಿರ್ಬೋದು. ಹೌದಾ. ಝೀರೋ ಪವರ್ಟಿ, ಝೀರೋ ಹಂಗರ್, ಹಸಿವು ನಿರ್ಮೂಲನೆ, ಬಡತನ ನಿರ್ಮೂಲನೆ, ಕ್ಲೀನ್ ವಾಟರ್ ಅಂಡ್ ಸ್ಯಾನಿಟೈಸೇಷನ್ ಅಂತ ಹೇಳ್ತೀವಿ. ಸೊ ಈ ತರ ಏನ್ 17 ಗುರಿಗಳದಾವಲ್ಲ, ಅಷ್ಟು 17 ಗುರಿಗಳದೊಂದು ಚಾರ್ಟ್ ಮಾಡ್ಕೊರಿ. ಅದ್ರ ರಿಲೇಟೆಡ್ ಏನೇನು ಸೂಚ್ಯಂಕಗಳು ಬರ್ತಾವಲ್ಲ ಅವುಗಳನ್ನ ನೋಡ್ಕೊ. ಇಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಂಕ ಅಂತಂದ್ರ 17 ಗುರಿನೂ ಇದಕ್ ಲಿಂಕ್ ಆಗ್ತಾವ್ರಿ. 17 ಗುರಿನೂ ಇಲ್ಲಿ ಏನಾಗ್ತಾವ, ಲಿಂಕ್ ಆಗ್ತಾವ. 17 ಒಳಗಡೆ ಏನಿಲ್ಲ ಅಂದ್ರೂ ಮಿನಿಮಮ್ ಡೈರೆಕ್ಟ್ ಆಗಿ ಲಿಂಕ್ ಆಗೋದು, ಏನಿಲ್ಲ ಅಂದ್ರೂ 10 ರಿಂದ 12 ಗುರಿಗಳು ಏನದಾವಲ್ಲ ಅವೆಲ್ಲಾ ಲಿಂಕ್ ಆಗ್ತಾವ. ಸೊ ಇಲ್ಲಿ ಒಬ್ಬ ಮನುಷ್ಯನಿಗೆ ಬೇಕಾಗಿರುವಂತಹ ಬೇಸಿಕ್ ನೀಡ್ ಹ್ಯೂಮನಿಗೆ ಬೇಕಾಗಿರುವಂತ ಬೇಸಿಕ್ ನೀಡ್, ಫುಡ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಎನ್ವಿರಾನ್ಮೆಂಟ್ ಆಗಿರ್ಬೋದು, ಹೌದಾ, ಜಾಬ್ ಆಗಿರ್ಬೋದು, ಓಕೆ, ಎಂಪ್ಲಾಯ್ಮೆಂಟ್ ಆಗಿರ್ಬೋದು, ಈ ಎಲ್ಲಾ ಬೇಸಿಕ್ ನೀಡ್, ಎಲ್ಲಾ ಸೋರ್ಸಸ್ ಆಫ್ ಎನರ್ಜಿ ಆಗಿರ್ಬೋದು, ಅಂದ್ರೆ ಏನು, ಆಹಾರ ಆಗಿರ್ಬೋದು, ನೀರು ಆಗಿರ್ಬೋದು, ಪರಿಸರ ಆಗಿರ್ಬೋದು, ಓಕೆ, ಅದೇ ರೀತಿ ಎಲ್ಲಾ ಸಂಪನ್ಮೂಲಗಳ ಶಕ್ತಿ ಆಗಿರ್ಬೋದು. ಹೌದಾ. ಅಂದ್ರೆ ಆತ ಒಂದು ವಾತಾವರಣದಾಗ ಬದುಕ್ಲಿಕ್ಕತ್ತಾನಂತಂದ್ರೆ ಆ ವಾತಾವರಣ ಏನಾಗಿರ್ಬೇಕು, ಸರಿಯಾಗಿರ್ಬೇಕು. ಅದೇ ರೀತಿ ರೋಗಗಳ ನಿರ್ಮೂಲನೆ ಆಗಿರ್ಬೋದು. ಅಂದ್ರೆ ನಮ್ಮ ದೇಶದಿಂದ, ಅಂದ್ರೆ ನಮ್ಮ ಭಾರತ ದೇಶದಿಂದ ಪೋಲಿಯೋ ನಿರ್ಮೂಲನೆ ಆಗಿತ್ತು, ಮಲೇರಿಯಾ ನಿರ್ಮೂಲನೆ 2025ಕ್ಕೆ ಏನಾಯ್ತು, ಮಲೇರಿಯಾ ನಿರ್ಮೂಲನೆ ಆಯ್ತು ಅಂತ ಘೋಷಣೆ ಆಯ್ತು. ಅಂದ್ರೆ ನಮ್ಮ ಭಾರತದಿಂದ ಅದನ್ನ ಏನು ತೆಗೆದು ಹೋಗಾಡ್ಬಿಟ್ಟು. ಅದೇ ರೀತಿ ನೋಡ್ರಿ, ಬೇರೆ ಕಂಟ್ರೀಸ್ ಇಂದ ಯಾರಾದ್ರೂ ನಮ್ ಕಂಟ್ರೀಸ್ ಬರ್ತಿರ್ಬೇಕಾದ್ರೆ ಅಲ್ಲಿ ಏನ್ ಮಾಡ್ತಾರ, ಏವಿಯೇಷನ್ ಡಿಪಾರ್ಟ್ಮೆಂಟ್ ಒಳಗಡೆ ಏನ್ ಮಾಡ್ತಾರ, ಫಿಕ್ಸ್ ಏನ್ ಮಾಡ್ತಾರ, ಅವ್ರದ್ದು ಹೆಲ್ತ್ ಚೆಕ್ಅಪ್ ಮಾಡಿ ಕಳಿಸ್ತಾರ. ಇವಾಗ ಅಫ್ಘಾನಿಸ್ತಾನ್ ಒಳಗಡೆ ಏನಿತ್ತು, ಇನ್ನ ಪೋಲಿಯೋ ಐತಿ. ಸೊ ಅಫ್ಘಾನಿಸ್ತಾನದಿಂದ ಯಾರಾದ್ರೂ ನಮ್ ಕಂಟ್ರೀಸ್ ಬರ್ತಿದ್ರ ಅಂದ್ರೆ ಫಿಕ್ಸ್ ಅವ್ರದ್ದು ಹೆಲ್ತ್ ಚೆಕ್ಅಪ್ ಮಾಡ್ತಾರ. ಅವ್ರಿಗೆ ಪೋಲಿಯೋ ಡಿಸೀಸ್ ಇತ್ತಪ್ಪ ಅಂತಂದ್ರ ಅವ್ರ ನಮ್ಮ ದೇಶದ ಒಳಗಡೆ ಬಿಡಂಗಿಲ್ಲ. ಯಾಕಪ್ಪ ಅಂದ್ರೆ ಮತ್ ಅವ್ರಿಂದ ಏನಾಗ್ತದೆ, ನಮ್ ದೇಶದ ಒಳಗಡೆ ಪೋಲಿಯೋ ಹರಡ್ತೈತಿ, ಹಬ್ಬಬಹುದು ಅಂತ ಹೇಳಿ. ಓಕೆ, ದೀಸ್ ಆಲ್ ಆರ್ ದಿ STDs ಅಂತ ಹೇಳ್ತೀವಿ, ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂತ ನಾವು ಹೇಳ್ತೇವೆ. ಹೌದಾ. ಲೈಂಗಿಕವಾಗಿ ಹರಡುವ ರೋಗಗಳು ಅಂತ ನಾವು ಹೇಳ್ತೇವೆ. ಕಮ್ಯುನಿಕೇಬಲ್, ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಇವೆಲ್ಲ ಬರ್ತಾವಲ್ಲ. ಹೌದಾ. ಸಂಪರ್ಕ ಮುಖಾಂತರ ಹರಡುವ ರೋಗಗಳು ಮತ್ತೆ ಲೈಂಗಿಕ ಮುಖಾಂತರ ಹರಡುವ ರೋಗಗಳು ಅಂತ ಕಾನ್ಸೆಪ್ಟ್ ಬರ್ತದೆ ನಿಮಗೆ ಸೈನ್ಸ್ ಒಳಗಡೆ. ಇವು ನಿಮಗೆ ಎಕ್ಸಾಮ್ಸ್ ಗೆ ಬಹಳ ಇಂಪಾರ್ಟೆಂಟ್ ಆಗ್ತೈತಿ ಈ ಕಾನ್ಸೆಪ್ಟ್ಸ್ ಎಲ್ಲ. ಸೊ ಈ ಕಾನ್ಸೆಪ್ಟ್ಸ್ ರಿಲೇಟೆಡ್ ಏನ್ ಮಾಡ್ಯಾರ ಇಲ್ಲಿ, SDG ಗೋಲ್ಸ್ ನ ಏನ್ ಮಾಡ್ಯಾರ, ತಯಾರು ಮಾಡ್ಯಾರ. ಸೊ ಈ ಪ್ರತಿಯೊಂದು SDG ಗೋಲ್ಸ್ ರಿಲೇಟೆಡ್ ಏನಾಗ್ತದೆ, ನಿಮಗೆ ಸೂಚ್ಯಂಕಗಳು, ಇಂಡೆಕ್ಸಸ್ ಬರ್ತಾವು. ಆಮೇಲೆ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಅಂತ ಬರ್ತೈತಿ. ಹೌದಾ. ಸೊ ಇದೇ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ಇಂಡೆಕ್ಸಸ್ ಬರ್ತದೆ. ಎಲ್ಲಾ ಇಂಡೆಕ್ಸಸ್ ನಾನು ಏನ್ ಮಾಡ್ತೀನಿ, ಈ ಟಾಪಿಕ್ಸ್ ಅನ್ನ ಬಂದಾಗ ನಾನು ನಿಮ್ಗೆ ಕವರ್ ಮಾಡಿ ಕೊಡ್ತೀನಿ. ಡೆಫಿನೆಟ್ಲಿ ನಾನು ನಿಮ್ಗೆ ಕವರ್ ಮಾಡಿ ಕೊಡ್ತೀನಿ. ಸೊ ಇಲ್ಲಿ HDI ಅಂದ್ರೆ ಏನು ಅಂತಂದ್ರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಹೇಳ್ತೇವೆ, ಮಾನವ ಅಭಿವೃದ್ಧಿ ಸೂಚ್ಯಂಕಗಳು. ಇದರ ಮೇಲೆ ನಿಮ್ಗೆ ಯಾವ ತರ ಕ್ವಶನ್ಸ್ ಅನ್ನ ಕೇಳ್ಬೋದು ಎಕ್ಸಾಮ್ಸ್ ಅಂದ್ರೆ ಬರೀ ಈ ತರ ಬಿಟ್ಟು ಮತ್ತೆ ಇನ್ಯಾವ ಟೈಪ್ಸ್ ಕ್ವಶನ್ಸ್ ಅನ್ನ ಕೇಳ್ಬೋದು ಅಂತಂದ್ರ, ಈ HDI ಅಂದ್ರೆ ಏನಂತ ಗೊತ್ತಾಯ್ತು. ಫಸ್ಟ್ ಯಾವುದೇ ಒಂದು ಇಂಡೆಕ್ಸ್ ಇರ್ಲಿ, ಯಾವುದೇ ಒಂದು ಇಂಡೆಕ್ಸ್ ಇಲ್ಲಿ ಅದ ಯಾರು ಬಿಡುಗಡೆ ಮಾಡ್ಲಿಕತ್ತಾರ, ಯಾರು ರಿಲೀಸ್ ಮಾಡ್ಲಿಕತ್ತಾರ, ಮತ್ತ ಅದರದ್ದು ಫುಲ್ ಫಾರ್ಮ್ ಆಗಿರ್ಬೋದು. ಓಕೆ, ಅದರ ಫುಲ್ ಫಾರ್ಮ್ ಆಗಿರ್ಬೋದು. ಮತ್ತ ಅದ್ರ ರ್ಯಾಂಕಿಂಗ್ ಅಂತ ಬಂದಾಗ, ಇಲ್ಲಿ ರ್ಯಾಂಕಿಂಗ್ ಅಂತ ಬಂದಾಗ ನಮ್ ಇಂಡಿಯಾ ಎಷ್ಟನೇ ರ್ಯಾಂಕ್ ಐತಿ, ಇದ್ರ ಜೊತೆ ಫಸ್ಟ್ ರ್ಯಾಂಕ್ ಯಾರದಾರ, ಓಕೆ, ಫಸ್ಟ್ 3 ರ್ಯಾಂಕ್ಸ್ ಯಾರಿದಾರ, ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್. ಆಮೇಲೆ ನಮ್ ಇಂಡಿಯಾ ಒಂದ್ ವೇಳೆ ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್ ನಾಗ ಇದ್ರ ಚಲೋ. ಒಂದ್ ವೇಳೆ ಇರ್ಲಿಲ್ಲ ಅಂತಂದ್ರೆ ಇಂಡಿಯಾ ಎಷ್ಟನೇ ರ್ಯಾಂಕ್ ಐತಿ. ಅದೇ ರೀತಿ ಲಾಸ್ಟ್ ರ್ಯಾಂಕ್ ಯಾರದಾರ. ಓಕೆ, ಅದೇ ರೀತಿ ಒಂದ್ ವೇಳೆ ಈ ವರ್ಷ ಇದ್ರದ್ದು ಇನ್ನ ರಿಲೀಸ್ ಆಗಿರ್ಲಿಲ್ಲ, ನಿಮ್ ಎಕ್ಸಾಮ್ ಟೈಮ್ ಸನಿ ಬಂದೈತಿ, ಇದು ಒಂದ್ ವೇಳೆ ಯಾವ್ದಾದ್ರು ಇಂಡೆಕ್ಸ್ ಸೂಚ್ಯಂಕದ ರ್ಯಾಂಕಿಂಗ್ ಏನಾಗ್ತದೆ ಇನ್ನ ರಿಲೀಸ್ ಮಾಡಿರ್ಲಿಲ್ಲ ಅಂತಂದ್ರೆ ಹೋದ್ ವರ್ಷದ ನೀವು ನೋಡ್ಕೋಬೇಕಾಗ್ತದೆ. ಹೋದ್ ವರ್ಷ ಫಸ್ಟ್ ಯಾರಿದ್ರು, ಸೆಕೆಂಡ್ ಯಾರಿದ್ರು, ಥರ್ಡ್ ಯಾರಿದ್ರು, ಒಂದ್ ವೇಳೆ ಇಂಡಿಯಾ ಎಷ್ಟು ರ್ಯಾಂಕ್ ಇತ್ತು, ಮತ್ತೆ ಲಾಸ್ಟ್ ರ್ಯಾಂಕ್ ಯಾರಿತ್ತು. ಮತ್ತೆ ಇಲ್ಲಿ ಇಂಡಿಯಾ ರ್ಯಾಂಕಿಂಗ್ ಇತ್ತಂದ್ರೆ ಅಲ್ಲಿ ಪರ್ಸೆಂಟೇಜ್ ನ ಮೆನ್ಷನ್ ಮಾಡಿರ್ತಾರೆ, ಎಷ್ಟು ಪರ್ಸೆಂಟೇಜ್. ಅಂಡ್ ಹೋದ್ ವರ್ಷ ಅಂದ್ರೆ ಪರ್ಸೆಂಟೇಜ್ ಅಂದ್ರೆ ಹೋದ್ ವರ್ಷಕ್ಕಿಂತಲೂ ಈ ವರ್ಷ ಎಷ್ಟು ಇಂಪ್ರೂವ್ಮೆಂಟ್ ಆಗ್ಯದ ಅಥವಾ ಎಷ್ಟು ಇನ್ನ ಹದಗೆಟ್ಟೈತಿ ಅನ್ನೋದನ್ನ ನಾವು ನೋಡ್ಕೋಬಹುದು. ಇನ್ನ ಎಷ್ಟು ಇಂಪ್ರೂವ್ಮೆಂಟ್ ಆಗ್ಯದ, ಇನ್ನ ಎಷ್ಟು ಲೋ ಆಗ್ಯದ ಅನ್ನೋದನ್ನ ನಾವು ನೋಡ್ಕೋಬಹುದು. ಹೌದಾ. ಸೊ ಇಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ HDI ಅಂತಂದ್ರೆ ಹ್ಯೂಮನ್ ಡೆವಲಪ್. ಸೊ ಇಲ್ಲಿ ಇಂಡಿಯಾ ರಿಲೇಟೆಡ್ ಏನ್ ಮಾಡೋಕೆ, ಅದೇ ರೀತಿ ಸಮ್ ಇಂಡೆಕ್ಸಸ್ ರ್ಯಾಂಕಿಂಗ್ಸ್ ಏನದ ನಮ್ ಪರ್ಟಿಕ್ಯುಲರ್ ಇಂಡಿಯಾ ಒಳಗಡೆ ಏನ್ ಮಾಡ್ತಾರೆ, ಅನೌನ್ಸ್ ಮಾಡ್ತಾರೆ. ಅದರ ಒಳಗಡೆ ಫಸ್ಟ್ ರ್ಯಾಂಕ್ ಯಾವ್ದೈತಿ, ಲಾಸ್ಟ್ ರ್ಯಾಂಕ್ ಐದೈತಿ, ನಮ್ಮ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿ, ಪರ್ಟಿಕ್ಯುಲರ್ ಯಾವ ಸ್ಟೇಟ್ ಎಕ್ಸಾಮ್ಸ್ ಬರಿತಿರ್ತಿರಲ್ಲ ಆ ಸ್ಟೇಟ್ ಒಳಗಡೆ ನಮ್ಮ ಕರ್ನಾಟಕ ಎಷ್ಟನೇ ರ್ಯಾಂಕಿಂಗ್ ನಾಗ ಐತಿ ಅನ್ನೋದನ್ನ ಏನ್ ಮಾಡ್ಬೇಕು, ನೀವು ನೋಡ್ಕೋಬೇಕಾಗ್ತದೆ. ಸೊ ಈ ತರ ಇಂಡೆಕ್ಸಸ್ ಮತ್ತೆ ರ್ಯಾಂಕಿಂಗ್ಸ್ ಮೇಲೆ ನಿಮ್ಗ ಈ ತರ ಕ್ವಶನ್ಸ್ ಅನ್ನ ಕೇಳ, ಪರ್ಟಿಕ್ಯುಲರ್ಲಿ ಯಾರು ರಿಲೀಸ್ ಮಾಡ್ತಾರೋ ಅನ್ನೋ ಕ್ವಶನ್ಸ್ ಅನ್ನ ಬಹಳ ಕೇಳಿದಾನೆ. ಯಾವ್ದೋ ಒಂದು ಸೂಚ್ಯಂಕವನ್ನ ಯಾರು ರಿಲೀಸ್ ಮಾಡ್ತಾರ ಅನ್ನೋದನ್ನ ಬಹಳ ಸತಿ ಕ್ವಶನ್ಸ್ ಅನ್ನ ಕೇಳೋಣ. ಸೊ ಅದ್ರದೇ ಒಂದು ಕ್ವಶನ್ ಅನ್ನ ನಾವು ತಗೊಂತೇವೆ ನೋಡ್ರಿ. ವಿಚ್ ಆರ್ಗನೈಸೇಷನ್ ರಿಲೀಸಸ್ ದಿ ಗ್ಲೋಬಲ್ ಹಂಡರ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಯಾವ
ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಯಾವ ಸಂಸ್ಥೆ ಏನ್ ಮಾಡ್ತದ ಬಿಡುಗಡೆ ಮಾಡ್ತದ ಅಂತ ಹೇಳ್ತೀವಿ. ಯಾವ ಸಂಸ್ಥೆ ಬಿಡುಗಡೆ ಮಾಡ್ತೈತಿ ನೋಡ್ರಿ. ಆರ್ಗನೈಸೇಷನ್ಸ್ ಏನ್ ಮಾಡ್ಯಾವು ಇಂಡೆಕ್ಸ್ ಸೂಚಂಕಗಳನ್ನ ಬಿಡುಗಡೆ ಮಾಡ್ಯಾವ. ಅಂದ್ರೆ ಇಲ್ಲಿ ಆರ್ಗನೈಸೇಷನ್ಸ್ ಮತ್ತೆ ಸೂಚಂಕಗಳು ಏನದಾವ ಒಂದಕ್ಕೊಂದು ಲಿಂಕ್ ಅದಾವು ಅಂತ ಅರ್ಥ. ಲಿಂಕ್ ಅದಾವು ಅಂತ. ಸೊ ಇಲ್ಲಿ WHO ಫುಲ್ ಫಾರ್ಮ್ ಏನು? ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಏನು? ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಅಂತಾರಾಷ್ಟ್ರೀಯ ಆರೋಗ್ಯ ಸಂಸ್ಥೆ ಅಂತ ಹೇಳ್ತೀವಿ. ಅಂತಾರಾಷ್ಟ್ರೀಯ ಆರೋಗ್ಯ ಸಂಸ್ಥೆ ಅಂತ ಹೇಳ್ತೀವಿ. ಸೊ ಪರ್ಟಿಕ್ಯುಲರ್ ಆಗಿ ಡೆಫಿನೇಷನ್ಸ್ ಕಿಂತಲೂ ಫುಲ್ ಫಾರ್ಮ್ಸ್ ಅನ್ನ ನೋಡ್ಕೋರಿ. ಅದೇ ರೀತಿ IMF ಅಂತಂದ್ರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಹೇಳ್ತೀವಿ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಅದೇ ರೀತಿ ಇನ್ನೊಂದ್ ಏನೈತಿ ಕನ್ಸರ್ನ್ ವರ್ಲ್ಡ್ ವೈಡ್ ಅಂಡ್ ವೆಲ್ತ್ ಹಂಗರ್ ಲೈಫ್ ಅಂತ ಹೇಳ್ತೀವಿ. ವೆಲ್ತ್ ಹಂಗರ್ ಲೈಫ್. ಸೊ ಇಲ್ಲಿ ಯುನೆಸ್ಕೋ ಅಂತಂದ್ರೆ ಯುನೈಟೆಡ್ ನೇಷನ್ಸ್ ಎಜುಕೇಶನಲ್ ಸೈಂಟಿಫಿಕ್ ಕಲ್ಚರಲ್ ಆರ್ಗನೈಸೇಷನ್ಸ್ ಅಂತ ಹೇಳ್ತೀವಿ. ಹೌದಾ? ಯುನೆಸ್ಕೋ ಅಂತ ಹೇಳ್ತೀವಿ. ಯುನೈಟೆಡ್ ನೇಷನ್ಸ್ ಎಜುಕೇಶನಲ್ ಸೈಂಟಿಫಿಕ್ ಕಲ್ಚರಲ್ ಆರ್ಗನೈಸೇಷನ್ಸ್ ಅಂತ ನಾವು ಹೇಳ್ತೀವಿ. ರೈಟ್? ಸೊ ಇಲ್ಲಿ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅನ್ನ ಯಾರು ಬಿಡುಗಡೆ ಮಾಡ್ತಾರಪ್ಪ ಅಂದ್ರ ಕನ್ಸರ್ನ್ ವರ್ಲ್ಡ್ ವೈಡ್ ಅಂಡ್ ವೆಲ್ತ್ ಹಂಗರ್ ಲೈಫ್ ಅನ್ನೋ ಒಂದು ಸಂಸ್ಥೆ ಬಿಡುಗಡೆ ಮಾಡ್ತೈತಿ ಅಂತ ಹೇಳ್ತೀವಿ. ಕನ್ಸರ್ನ್ ವರ್ಲ್ಡ್ ವೈಡ್ ಅಂಡ್ ವೆಲ್ತ್ ಹಂಗರ್ ಲೈಫ್ ಅನ್ನೋ ಒಂದು ಸಂಸ್ಥೆ ಏನ್ ಮಾಡ್ತದ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅನ್ನ ಬಿಡುಗಡೆ ಮಾಡ್ತದ ಅಂತ ಹೇಳ್ತೀವಿ. ರೈಟ್? ಗ್ಲೋಬಲ್ ಹಸಿವು ಸೂಚ್ಯಂಕವನ್ನ ಏನ್ ಮಾಡ್ತದ ಬಿಡುಗಡೆ. ಸೊ ಇಲ್ಲಿ ಹಸಿವು ಅಂತ ಬಂತಂದ್ರೆ ಇದು ಯಾವ SDG ಒಳಗಡೆ ಬರ್ತದಪ್ಪ ಅಂತಂದ್ರ ಝೀರೋ ಹಂಗರ್ ಅಂತ ಬರ್ತೈತಿ. ಸೆಕೆಂಡ್ ಗೋಲ್ SDG ಸೆಕೆಂಡ್ ಗೋಲ್ ಸುಸ್ಥಿರ ಅಭಿವೃದ್ಧಿ ಗುರಿಯ 2ನೇ ಗುರಿ ಹಸಿವು ನಿರ್ಮೂಲನೆ ಅಂತ ಬರ್ತದೆ. ಹಸಿವು ನಿರ್ಮೂಲನೆ. ಅದಕ್ಕ ನೀವ್ ಏನ್ ಮಾಡ್ಕೋಬೇಕು? ಹಂಗರ್ ಇಂಡೆಕ್ಸ್ ನ ಲಿಂಕ್ ಮಾಡ್ಕೋಬೇಕು. ಹಂಗರ್ ಇಂಡೆಕ್ಸ್ ನ ಲಿಂಕ್ ಮಾಡ್ಕೋಬೇಕು. ರೈಟ್? ಸೊ ಈ ತರ ನೀವ್ ಏನ್ ಮಾಡ್ಬೇಕು? ಎಕ್ಸಾಮ್ಸ್ ಲಿಂಕ್ ಮಾಡಿ ಓದಿದ್ರೇನೆ ಏನಾಗ್ತದೆ ನಿಮ್ಗೆ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗ್ತದೆ. ಇಲ್ಲ ನಾ ಸುಮ್ನೆ ಓದ್ತೀನಿ ಅಂತಂದ್ರೆ ಆಗಂಗಿಲ್ಲ. ಸುಮ್ನೆ ಉದ್ದಕ್ಕೆ ಓದ್ತೀನಿ ಅಂತಂದ್ರೆ ಆಗಂಗಿಲ್ಲ. ಫಸ್ಟ್ ಟಾಪಿಕ್ಸ್ ಮೇಲೆ ನೀವು ಕರೆಂಟ್ ಅಫೇರ್ಸ್ ಯಾವತ್ತಲ್ಲೂ ಡೇ ಟು ಡೇ ಓದೋಕ್ಕಿಂತಲೂ ಬೆಸ್ಟ್ ಏನಪ್ಪಾ ಅಂದ್ರೆ ಟಾಪಿಕ್ಸ್ ಮೇಲೆ ನೋಡ್ರಿ. ಒಂದ್ ವೇಳೆ ಡೇ ಟು ಡೇ ಕರೆಂಟ್ ಅಫೇರ್ಸ್ ಓದ್ಲಿಕ್ಕತ್ತಿದ್ರು ನೀವ್ ಏನ್ ಮಾಡ್ರಿ? ಸಪರೇಟ್ ಟಾಪಿಕ್ಸ್ ಪೇಜಸ್ ಮಾಡ್ಕೊರಿ. ಆ ಟಾಪಿಕ್ ರಿಲೇಟೆಡ್ ಏನಾದ್ರು ಇವತ್ತು ಕರೆಂಟ್ ಅಫೇರ್ಸ್ ಬಂತಂದ್ರೆ ಹೋಗಿ ಆ ಕರೆಂಟ್ ಅಫೇರ್ ನ ಆ ಟಾಪಿಕ್ ಒಳಗಡೆ ಇಟ್ಕೊರಿ. ಸುಮ್ಮ ದಿವಸ ಇವತ್ತಿಂದ ಡೇಟ್ ಹಾಕಿ ಇವತ್ತಿಂದ ಕರೆಂಟ್ ಅಫೇರ್ಸ್ ಬರೋದು, ನಾಳಿಂದ ಡೇಟ್ ಹಾಕಿ ನಾಳಿಂದ ಕರೆಂಟ್ ಅಫೇರ್ಸ್ ಬರೋದು, ನಿಮ್ಗೆ ಲಿಂಕಿಂಗು ಸಿಗಂಗಿಲ್ಲ ಅಂಡ್ ನಿಮ್ಗೆ ನೆನಪು ಉಳಿಯಂಗಿಲ್ಲ ಕರೆಂಟ್ ಅಫೇರ್ಸ್ ಯಾವ ತರ ಕೇಳ್ತಾನ ಅಂತ. ಅದೇ ನೀವು ಟಾಪಿಕ್ಸ್ ಡಿವೈಡ್ ಮಾಡಿ ಟಾಪಿಕ್ಸ್ ಮೇಲೆ ಮಾಡ್ಕೊಂತ ಹೋದ್ರೆ ಏನೈತಿ ನಿಮ್ಗೆ ಲಿಂಕ್ ಸಿಗ್ತದೆ. ಯಾಕಂದ್ರೆ ಈಗ DRDO ರಿಲೇಟೆಡ್ ಏನಾದ್ರು ನ್ಯೂಸ್ ನ ಬಂದಿರ್ತಾರೆ. DRDO ಅನ್ನೋದೊಂದು ಆರ್ಗನೈಸೇಷನ್. ಓಕೆ, ಆ ಆರ್ಗನೈಸೇಷನ್ ಲಿಸ್ಟ್ ಒಳಗಡೆ DRDO ಏನ್ ಮಾಡಿ ಸಪರೇಟ್ ಮಾಡ್ರಿ. ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಮೂರನ್ನು ಆಡ್ ಮಾಡ್ಕೊಂತ ಹೋದ್ರೆ ಓದ್ತಿರ್ಬೇಕಾದ್ರೆ ನಿಮ್ಗೆ ಪೂರ್ತಿ ಪಾಸ್ಟ್ ಇಂದ ಪ್ರೆಸೆಂಟ್ ಫ್ಯೂಚರ್ ವರ್ಗು ನಿಮ್ಗೆ ಏನಾಗ್ತದ ರಿವಿಷನ್ ಆಗ್ಬಿಡ್ತದೆ. ಎಕ್ಸಾಮ್ ಒಳಗ DRDO ರಿಲೇಟೆಡ್ ಹೆಂಗೆ ಕ್ವಶನ್ ಕೇಳಿ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಅದನ್ನ ಬಿಟ್ಟು DRDOದು ಇವತ್ತೊಂದ್ಸತಿ ಏನೋ ನ್ಯೂಸ್ ನಾಗ ಇರ್ತದೆ, ಮತ್ತೆ ಇನ್ನೊಂದ್ ತಿಂಗಳು ಏನೋ ನ್ಯೂಸ್ ನಾಗ ಬಂದಿರ್ತದೆ, ನಿಮ್ಗೆ ಲಿಂಕೇ ಸಿಗಂಗಿಲ್ಲ. ಯಾಕಂದ್ರೆ ಕರೆಂಟ್ ಅಫೇರ್ಸ್ ಯಾವತ್ತೂ ಅಥವಾ 1 ವರ್ಷದ ಕೇಳೋನು 2 ವರ್ಷದ ಹಿಂದಿನ ಕೇಳೋನು ಅಂತ ನಾವ್ ಹೇಳ್ತೇವೆ. ಬಟ್ ಆತಾಗ 1 ವರ್ಷ ಹಿಂದಿಂದು ಕೇಳಿಲ್ಲ, 2 ವರ್ಷ ಹಿಂದಿಂದ. ಕರೆಂಟ್ ಅಫೇರ್ಸ್ ಅಂತಂದ್ರೆ ಏನೋ ಅದ್ರೊಳಗಡೆ ಏನ್ ಅಪ್ಡೇಟ್ ಆಗಿರ್ತದಲ್ಲ, ಎಲ್ಲಿವರೆಗೂ ಅಪ್ಡೇಟ್ ಆಗಿರ್ತದಲ್ಲ ಅದು ಅಪ್ಡೇಟೆಡ್ ಮಾತ್ರ ಕೇಳ್ತಾನೆ. ಈಗ DRDO ಅನ್ನೋದು ಹೋದ್ ವರ್ಷನ ಅಷ್ಟೇ ಅಪ್ಡೇಟೆಡ್ ನ್ಯೂಸ್ ಇತ್ತಪ್ಪ ಅಂತಂದ್ರೆ ಈಗ ನೆಕ್ಸ್ಟ್ ನಾವು 2 years ಬಿಟ್ಟು ಎಕ್ಸಾಮ್ ಬರೆದ್ರು ಆತ ಏನ್ ಕೇಳ್ತಾನ ಹೋದ್ ವರ್ಷದಿಂದ ಕೇಳ್ತಾನ. ಅಂದ್ರೆ ನಾವು ಹೋಗಿ ಏನ್ 3 ವರ್ಷ ಹಿಂದಿಂದ ಕರೆಂಟ್ ಅಫೇರ್ಸ್ ಅನ್ನು ಕೇಳೋಣ ಅಂತ ನಾವ್ ಅನ್ಕೋತೀವಿ. ಯಾವತ್ತೂ ಕರೆಂಟ್ ಅಫೇರ್ಸ್ 3 ವರ್ಷದಿಂದ 4 ವರ್ಷದಿಂದ ಅಂತ ಇರಂಗಿಲ್ಲ. ನಿಮ್ಗೆ ಏನಿರ್ತದೆ ಟಾಪಿಕ್ ಬೇಸ್ ಕ್ವಶನ್ ಕೇಳ್ತಾನೆ. ಅದು ಎಲ್ಲಿವರೆಗೂ ಅಪ್ಡೇಟ್ ಆಗಿರ್ತದ ಅತ್ತ ಅದ್ರ ಮೇಲೆ ಅಷ್ಟೇ ಕ್ವಶನ್ ಅನ್ನ ಕೇಳ್ತಾರೆ. ಈಗ DRDO ಎಲ್ಲಿವರೆಗೂ ಈ ವರ್ಷ ತನ ಅಪ್ಡೇಟೆಡ್ ಇತ್ತಪ್ಪ ಅಂದ್ರೆ ಈ ವರ್ಷದೇ ಕೇಳ್ತಾರೆ. ಈಗ ಅಪ್ಡೇಟೆಡ್ ಎಲ್ಲಿ ತನ ಇರ್ತದೆ ಅಲ್ಲಿ ಮಟ್ಟ ಕೇಳ್ತಾನೆ. ಬಟ್ ನಮಗೆ ಏನಿಸ್ತದೆ ಹೋದ್ ವರ್ಷ ನಾವು ಅದಕ್ಕೆ 2 ವರ್ಷ 3 ವರ್ಷ ಕರೆಂಟ್ ಅಫೇರ್ಸ್ ಇಷ್ಟು ದೊಡ್ಡ ಏನ್ ಮಾಡಿರ್ತೇವೆ ಬುಕ್ಕ ಹಾಕೊಂಡು ಓದ್ಕೊಂಡು ಅವ ನಮಗೆ ಎಂದೂ ಲಿಂಕ್ ಸಿಗಂಗಿಲ್ರಿ. ಲಿಂಕ್ಸ್ ಅಂತೂ ಸಿಗಂಗೇ ಇಲ್ಲ ನಮಗೆ. ಅದಕ್ಕೆ ಈ ತರ ನೀವು ಟಾಪಿಕ್ ವೈಸ್ ಮಾಡ್ಕೊಂಡು ಹೋದ್ರ ನಿಮಗ ಡೆಫಿನೆಟ್ಲಿ ಲಿಂಕ್ ಸಿಗ್ತದ. ಅಂಡ್ ಅತ್ತ ಕ್ವಶನ್ ಹೆಂಗ್ ಕೇಳ್ಯಾನ ಯಾಕೆ ಕೇಳ್ಯಾನ ಅನ್ನೋದನ್ನು ಗೊತ್ತದ. ಸ್ವಲ್ಪ DRDO ರಿಲೇಟೆಡ್ ಏನೇ ನ್ಯೂಸ್ ನಾಗಿರ್ಲಿ ನಿಮ್ಗೆ ಎಕ್ಸಾಮಿಗೆ ಕೇಳ್ಬಿಡ್ತು. ರೈಟ್? ಗೊತ್ತೈತ್ರಿ ಆರ್ಗನೈಸೇಷನ್ಸ್ ಮೇಲೆ ಯಾವ ತರ ಕ್ವಶನ್ಸ್ ಅನ್ನ ಕೇಳ್ತಾನ ಅಂತೇಳಿ. ಸೊ ಆ ತರನ ಏನ್ ಲಿಂಕ್ಸ್ ಹೇಳ್ಕೊಡತ್ತೀನಿ, ಏರಿಯಾಸ್ ಹೇಳ್ಕೊಡ್ಲಿಕತ್ತೀನಿ, ಆ ತರ ಸ್ವಲ್ಪ ದಯಮಾಡಿ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ಟಾಪಿಕ್ ನೋಡ್ರಿ, ಇಂಪಾರ್ಟೆಂಟ್ ಡೇಸ್ ಅಂಡ್ ಥೀಮ್ಸ್ ಅಂತ ಹೇಳ್ತೀವಿ. ಇಂಪಾರ್ಟೆಂಟ್ ಡೇಸ್ ಅಂಡ್ ಥೀಮ್ಸ್ ಅಂತ ಹೇಳ್ತೀವಿ. ಇಂಪಾರ್ಟೆಂಟ್ ಡೇಸ್ ಅಂಡ್ ಥೀಮ್ಸ್ ಅಂತಂದ್ರೆ ಇಲ್ಲಿ ನಿಮ್ಗೆ ಎಕ್ಸಾಮ್ಸ್ ಈಗ ಫಿಕ್ಸ್ ಒಂದು ಕ್ವಶನ್ ಕೇಳ್ತಾನೆ. ಇಂಪಾರ್ಟೆಂಟ್ ಡೇಸ್ ಅಂದ್ರ ಜನವರಿ ಟು ಡಿಸೆಂಬರ್ ತನ ಏನೇನ್ ಇಂಟರ್ನ್ಯಾಷನಲ್ ಇಂಡಿಯನ್ ಇಂಪಾರ್ಟೆಂಟ್ ಡೇಸ್ ಅದಾವಲ್ಲ ಆ ಡೇಸ್ ಮೇಲೆ ನಿಮ್ಗೆ ಏನ್ ಮಾಡ್ತಾನ ಕ್ವಶನ್ಸ್ ಅನ್ನ ಕೇಳ್ತಾನ, ಮತ್ತೆ ಥೀಮ್ಸ್ ಅನ್ನ ಕೇಳ್ತಾನ. ಒಂದ್ ವೇಳೆ ಈ ವರ್ಷ
ಆಲ್ರೆಡಿ ಅದು ಇಂಪಾರ್ಟೆಂಟ್ ಡೇ ಮುಗಿದ್ ಹೋಗಿತ್ತು, ಅದು ಥೀಮ್ ಬಿಡುಗಡೆ ಮಾಡಿದ್ರಪ್ಪ ಅಂದ್ರೆ ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮ್ ಒಳಗ ಡೆಫಿನೆಟ್ ಆ ಥೀಮ್ ಕೇಳೋ ಚಾನ್ಸಸ್ ಇರ್ತದೆ. ಒಂದ್ ವೇಳೆ ಇನ್ನ ಎಕ್ಸಾಮ್ ಅನೌನ್ಸ್ ಮಾಡಿಲ್ಲ, ಅದು ನೆಕ್ಸ್ಟ್ ಎಕ್ಸಾಮ್ ಐತಿ ಅಂತ ಅನ್ಕೋ. ಫಾರ್ ಎಕ್ಸಾಂಪಲ್ ಇವಾಗ ಜೂನ್ ಲಾಸ್ಟ್ ವೀಕ್ ನೀವು ಎಕ್ಸಾಮ್ ಬರೀಲಿಕತ್ತೀರಿ, ಜುಲೈ ಒಳಗಡೆ ಏನೋ ಒಂದು ಇಂಪಾರ್ಟೆಂಟ್ ಡೇ ಐತಿ, ಆ ಡೇ ಮೇಲೆ ಆತ ಕ್ವಶನ್ ಕೇಳಿದ್ರ ಥೀಮ್ ಯಾವ ವರ್ಷದ ಬರಿಬೇಕು ನೀವು, ಹೋದ್ ವರ್ಷದ ಥೀಮ್ ಕೇಳಿರ್ತಾನ, ಹೋದ್ ವರ್ಷದ ಥೀಮ್ ಯಾಕಂದ್ರೆ ಇನ್ನಾದ್ರು ಹೊಸ ಡೇಟ್ ಏನಾಗಿರ್ತದ ಬಿಡುಗಡೆ ಆಗಿರಂಗಿಲ್ಲಲ್ಲ. ಸೊ ಲಾಸ್ಟ್ ಇಯರ್ ಏನ್ ಮಾಡ್ತಾನ ಅಂತ ಥೀಮ್ ಅನ್ನ ಕೇಳ್ತಾನ ಅಂತ ಹೇಳ್ತಾರೆ, ರೈಟ್. ಸೊ ಇಲ್ಲಿ ಒಂದಿಷ್ಟು ಇಂಪಾರ್ಟೆಂಟ್ ಡೇಸ್, ಎಸ್ಪೆಷಲಿ ನಿಮಗೆ ಎಕ್ಸಾಮಿಂಗ್ ನೋಡ್ರಿ ಜಾಸ್ತಿ ಕ್ವಶನ್ಸ್ ಕೇಳೋದಂತಂದ್ರೆ ಎನ್ವಿರಾನ್ಮೆಂಟ್ ಬೇಸ್ಡ್ ಇಂಪಾರ್ಟೆಂಟ್ ಡೇಸ್ ಬಾಳ ಕೇಳ್ತಾನ ಕ್ವಶನ್ಸ್. ಬಾಳ ಅನ್ನೋಕ್ಕಿಂತಲೂ ಅಟ್ಲೀಸ್ಟ್ ಒಂದ್ ಇಂಪಾರ್ಟೆಂಟ್ ಡೇಸ್ ರಿಲೇಟೆಡ್ ಅಥವಾ ಥೀಮ್ಸ್ ರಿಲೇಟೆಡ್ ಕ್ವಶನ್ಸ್ ಕೇಳಿದ್ನಪ್ಪ ಅಂದ್ರೆ ಒಂದ್ 2 ಕ್ವಶನ್ಸ್ ಕೇಳಿದ್ನಂತಂದ್ರೆ ಅದ್ರ ಫಿಕ್ಸ್ ಒಂದು ಎನ್ವಿರಾನ್ಮೆಂಟ್ ಪರಿಸರ ರಿಲೇಟೆಡ್ ಒಂದು ಫಿಕ್ಸ್ ಕ್ವಶನ್ ಇರ್ತದೆ. ಪರಿಸರ ರಿಲೇಟೆಡ್ ಒಂದು ಫಿಕ್ಸ್ ಕ್ವಶನ್ ಅಂತ ನಿಮಗೆ ಇದ್ದೇ ಇರ್ತದೆ, ರೈಟ್. ಪರಿಸರ ರಿಲೇಟೆಡ್ ನಿಮ್ಗೊಂದು ಕ್ವಶನ್ ಇದ್ದೇ ಇರ್ತದೆ. ಪರಿಸರ ರಿಲೇಟೆಡ್ ಆರ್ಗನೈಸೇಷನ್ಸ್ ಯಾವ್ದಾವ್, ಎನ್ವಿರಾನ್ಮೆಂಟ್ ರಿಲೇಟೆಡ್ ಆರ್ಗನೈಸೇಷನ್ಸ್ ಯಾವ್ದಾವು, ಪರಿಸರ ರಿಲೇಟೆಡ್ ಏನು ಸಂಸ್ಥೆಗಳು ಯಾವ್ದಾವು, ಅವುಗಳನ್ನ ಹೋಗಿ ನೀಟಾಗಿ ನೋಡ್ಕೋರಿ. ಅಂಡ್ ಪರಿಸರ ರಿಲೇಟೆಡ್ ಯಾವ್ಯಾವ SDG ಗೋಲ್, ಸುಸ್ಥಿರ ಅಭಿವೃದ್ಧಿ ಗುರಿಗಳು ಲಿಂಕ್ ಆಗ್ತಾವು, ಅದನ್ನ ಹೋಗಿ ಸ್ವಲ್ಪ ನೋಡ್ಕೋರಿ. ಲೈಫ್ ಆನ್ ಲ್ಯಾಂಡ್, ಲೈಫ್ ಆನ್ ವಾಟರ್, ಹೌದಾ. ಸೊ ಈ ರೀತಿ ಆಮೇಲೆ ಅಫೋರ್ಡೆಬಲ್ ಕ್ಲೀನ್ ಎನರ್ಜಿ ಅನ್ನೋದೊಂದು ಗುರಿ ಬರ್ತೈತಿ. ಸೊ ಇವೆಲ್ಲಾ ಗುರಿಗಳನ್ನ ಹೋಗಿ ಸ್ವಲ್ಪ ನೀವು ನೋಡ್ಕೋರಿ, ಸ್ವಲ್ಪ ಅಲ್ರಿ ಬಾಳೆ ನೋಡ್ಕೋರಿ, ರೈಟ್. ಇಲ್ಲಿ ನೋಡ್ರಿ, ಫಸ್ಟ್ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಈಸ್ ಅಬ್ಸರ್ವ್ಡ್ ಆನ್ ಅಂತ ಹೇಳ್ತೀವಿ. ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ, ವಿಶ್ವ ಪರಿಸರ ದಿನ. ವಿಶ್ವ ಪರಿಸರ ದಿನ ಯಾವಾಗ ನಾವು ಆಚರಿಸ್ತೇವಪ್ಪ ಅಂತಂದ್ರ ಜೂನ್ 5ನೇ ತಾರೀಕು ನಾವು ಆಚರಿಸ್ತೇವಿ ಅಂತ. ಇನ್ 2 ದಿವಸ ಬಿಟ್ರ ನಾವು ವಿಶ್ವ ಪರಿಸರ ದಿನವನ್ನ ಆಚರಿಸ್ತೇವಿ. ಅದರದ್ದು ಥೀಮ್ ಏನ್ ಬಿಡುಗಡೆ ಮಾಡ್ತಾನ ಹೋಗಿ ನೋಡ್ಕೋರಿ. ನಾನ್ ನಿಮಗ ಹಿಂಟ್ ಏರಿಯಾಸ್ ಕೊಡ್ಕೊಂತ ಹೋಗ್ತೀನ್ರಿ, ಎಲ್ಲಾನು ಹೇಳ್ಕೊಂತ ಹೋಗಂಗಿಲ್ಲ. ಯಾಕಂದ್ರೆ ನನಗೆ ಇಂಪಾರ್ಟೆಂಟ್ ಏನು ನಿಮಗೆ ಎಕ್ಸಾಮಿಗ ಏನ್ ಕೇಳ್ತಾನ ಏನ್ ಕೇಳಂಗಿಲ್ಲ ಅನ್ನೋದು ನಾನ್ ನಿಮ್ಗೆ ಏರಿಯಾಸ್ ಹೇಳ್ಕೊಂತ ಹೋಗ್ತೀನಿ. ಯಾಕಂದ್ರೆ ನಾ ಒಂದೊಂದ್ ಲೈನ್ ಹೇಳ್ಕೊಂತ ಕುಂತ್ರ ಇನ್ನ 1 ವರ್ಷ ಆದ್ರೂ ಏನಾಗ್ತದ ಟಾಪಿಕ್ಸ್ ಕವರ್ ಆಗಂಗಿಲ್ಲ. ಸೊ ಅದಕ್ಕ ನಾನ್ ನಿಮ್ಗೆ ಏರಿಯಾಸ್ ಹೇಳ್ಕೊಂತ ಹೋಗ್ತೀನಿ. ಅದೇ ಏರಿಯಾಸ್ ಮೇಲೆ ನೀವು ವರ್ಕ್ ಮಾಡ್ಕೊಂತ ಹೋಗ್ಬೇಕು. ನೀವ್ ಅಲ್ಲಿ ಮಟ್ಟ ವರ್ಕ್ ಮಾಡಂಗಿಲ್ಲ, ಅಲ್ಲಿ ಮಟ್ಟ ನೀವು ಸಕ್ಸಸ್ ಆಗಂಗಿಲ್ಲ. ನಾವು ಬಾಳಿಕಾಯಿನ ಏನ್ ಮಾಡ್ತೇವೆ, ಸಿಪ್ಪಿ ತೆಗದ ನಿಮ್ಮ ಬಾಯಾಗ ತಂದಿಡ್ಬೋದು, ಬಟ್ ಅದನ್ನ ತಿಂದು ಡೈಜೆಸ್ಟ್ ಮಾಡ್ಕೊಳ್ಳೋದು ನಿಮಗ್ ಬಿಟ್ಟಿದ್. ನಾವು ಕೈ ಹಾಕಿ ಡೈಜೆಸ್ಟ್ ಮಾಡೋದಂತೂ ಆಗಂಗಿಲ್ಲ, ರೈಟ್. ಅದನ್ನ ಬಾಳೆಕಾಯಿ ಸಿಪ್ಪಿ ತೆಗೆದು ಬೇಕಿದ್ರೆ ಬಾಳೆಕಾಯಿ ತಂದು ಕೊಡ್ತೀವಿ, ಅಥವಾ ಬಾಳೆಹಣ್ಣನ್ನ ಸಿಪ್ಪಿ ತೆಗೆದು ನಿಮ್ ಬಾಯಲ್ಲಿ ತಂದು ಇಡ್ಬೋದು, ಅಷ್ಟೇ ನಾವು ಮಾಡೋದ್ ಕೆಲಸ. ಬಟ್ ಅದನ್ನ ತಿಂದು ಡೈಜೆಸ್ಟ್ ಮಾಡ್ಕೊಳ್ಳೋದು ಕೆಪಾಸಿಟಿ ನಿಮ್ಮಲ್ಲಿ ಇರ್ಬೇಕು, ರೈಟ್. ಸೊ ನಾವು ಏರಿಯಾಸ್ ಅನ್ನ ಹೇಳ್ಕೊಂತ ಹೋಗ್ತೀವಿ, ಅದ್ರ ಮೇಲೆ ನಿಮ್ದು ವರ್ಕ್ ಇರ್ಲಿ, ರೈಟ್. ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಅನ್ನೋದ್ ಏನೈತಿ, ಯಾವಾಗ ನಾವು ಆಚರಿಸ್ತೇವಪ್ಪ ಅಂತಂದ್ರ ಜೂನ್ 5 ಇನ್ 2 ದಿವಸ ಬಿಟ್ರ ನಾವು ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಆಚರಿಸ್ತೇವಿ. ಅದ್ರ ಥೀಮ್ ಏನೈತಿ ನೋಡ್ಕೋರಿ. ಸ್ವಲ್ಪ ಥೀಮ್ ಏನೈತಿ, ಅದ್ರ ರಿಲೇಟೆಡ್ ಆರ್ಗನೈಸೇಷನ್ಸ್ ಯಾವ ಲಿಂಕ್ ಆಗ್ತಾವು ಸ್ವಲ್ಪ ನೋಡ್ಕೋರಿ. ಅದೇ ರೀತಿ ನೆಕ್ಸ್ಟ್ ನ್ಯಾಷನಲ್ ಯೂತ್ ಡೇ ಇಸ್ ಸೆಲೆಬ್ರೇಟೆಡ್ ಆನ್, ರಾಷ್ಟ್ರೀಯ ಯುವ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವ್ರಿ? ಬಹಳ ಜನ ಜನವರಿ ಮತ್ತೆ ಆಗಸ್ಟ್ ಒಳಗಡೆ ಕನ್ಫ್ಯೂಷನ್ ಆಗ್ತೀರಿ. ನಾನು ಕೇಳಿದ್ದು ರಾಷ್ಟ್ರೀಯ ಯುವ ದಿನ ಅಂತ ಕೇಳಿದ್, ಆಯ್ತಾ. ರಾಷ್ಟ್ರೀಯ ಯುವ ದಿನ ಅಂತಂದ್ರೆ ಜನವರಿ 12 ಅಂತ ಬರ್ತದ. ಅಂತಾರಾಷ್ಟ್ರೀಯ ಯುವ ದಿನ ಅಂತ ಬಂದ್ರೆ ಆಗಸ್ಟ್ 15 ಅಂತ ಬರ್ತದ. ಓಕೆ, ಕ್ವಶನ್ ಒಳಗಡೆ ಈ ರೀತಿ ಟ್ವಿಸ್ಟಿಂಗ್ ಇರ್ತದ. ಅದಕ್ಕ ಕ್ವಶನ್ 1 ಅಲ್ಲ 2 ಸತಿ ಓದ್ರಿ, ನೀಟಾಗಿ ಓದ್ರಿ. 1 ಅಲ್ಲ 2 ಸತಿ ಓದ್ರಿ, ಖರೆ ನೀಟಾಗಿ ಕ್ವಶನ್ ಓದ್ರಿ. ಅಲ್ಲಿ ರಾಷ್ಟ್ರೀಯ ಕೇಳ್ಯಾನ ಅಂತಾರಾಷ್ಟ್ರೀಯ ಕೇಳ್ಯಾನ ಅನ್ನೋದನ್ನ ನೀಟಾಗಿ ಓದ್ರಿ. ಸೊ ನಾಳೆ ನನಗ ಕಮೆಂಟ್ ಮಾಡ್ರಿ ಇದ್ರದ್ದು ಥೀಮ್ ಏನೈತ್ ಅನ್ನೋದು. ಕನ್ನಡ ಮೀಡಿಯಂದವ್ರು ಇದ್ದವ್ರು ಕನ್ನಡದ ಕಮೆಂಟ್ ಮಾಡ್ರಿ, ಇಂಗ್ಲಿಷ್ ಮೀಡಿಯಂದವ್ರು ಇಂಗ್ಲಿಷ್ ನ ಕಮೆಂಟ್ ಮಾಡ್ರಿ. ಐ ಹೋಪ್ ಕಮೆಂಟ್ ಮಾಡ್ತೀರಂತ ನಾನು ಅನ್ಕೊಂಡಿನಿ. ಇಂಟರ್ನ್ಯಾಷನಲ್ ಯೂತ್ ಡೇ ಈಸ್ ಸೆಲೆಬ್ರೇಟೆಡ್ ಆನ್ ಜನವರಿ 12. ಆಲ್ರೆಡಿ ನಾವು ಸೆಲೆಬ್ರೇಟ್ ಮಾಡೇವಿ. ಓಕೆ, ಇದು ಆಲ್ರೆಡಿ ನಾವು ಸೆಲೆಬ್ರೇಟ್ ಮಾಡೇವಿ. ಸೊ ಇದ್ರದ್ದು ಥೀಮ್ ಏನಿತ್ತು ಅನ್ನೋದನ್ನ ಹೇಳ್ರಿ. ಓಕೆ, ಥೀಮ್ ಏನಿತ್ತು ಅನ್ನೋದನ್ನ ಹೇಳ್ರಿ. ಸೊ ಇಂಪಾರ್ಟೆಂಟ್ ಡೇಸ್ ಅಂಡ್ ಥೀಮ್ಸ್ ಮೇಲೆ ನಿಮ್ಗೆ ಜಾಸ್ತಿ ಕ್ವಶನ್ ಕೇಳೋದಂದ್ರ ಆ ಇಂಪಾರ್ಟೆಂಟ್ ದಿನ ಏನು, ಅದರ ಥೀಮ್ ಏನು, ಇದನ್ನ ಬಿಟ್ರೆ ಇದ್ರ ಮೇಲೆ ಜಾಸ್ತಿ ಕ್ವಶನ್ಸ್ ನಿಮ್ಗೆ ಕೇಳಂಗಿಲ್ಲ. ಬಟ್ ಫಿಕ್ಸ್ ಒಂದ್ ಕ್ವಶನ್ ಅಂತೂ ಫಿಕ್ಸ್ ಇರ್ತದೆ. ಅದನ್ನು ಹೆಂಗ್ ಕೇಳ್ತಾನಪ್ಪ ಅಂತಂದ್ರ ಸಬ್ಜೆಕ್ಟ್ ರಿಲೇಟೆಡ್ ಲಿಂಕ್ ಮಾಡಿ ಕೇಳ್ತಾನ ಅಂತ ನಾನು ಹೇಳ್ತೀನಿ, ರೈಟ್. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಯಾವ್ದ್ರಿ? ನೆಕ್ಸ್ಟ್ ಕಾನ್ಸೆಪ್ಟ್ ನೋಡ್ರಿ, ಸ್ಪೋರ್ಟ್ಸ್ ಅವಾರ್ಡ್ಸ್ ಅಂಡ್ ವೆನ್ಯೂಸ್ ಅಂತ ಹೇಳ್ತೇವೆ. ಕ್ರೀಡಾ ಪ್ರಶಸ್ತಿಗಳು ಮತ್ತು ಕ್ರೀಡಾಂಗಣಗಳು ಅಂತ ಹೇಳ್ತೇವೆ. ರೈಟ್. ಈಗ ಕ್ರೀಡೆಗಳಿಗೆ ಸಂಬಂಧಪಟ್ಟಂತ ಪ್ರಶಸ್ತಿ ಕೊಡ್ತಾರ, ಮತ್ತೆ ಅದ್ರ ರಿಲೇಟೆಡ್ ಯಾವ ಕ್ರೀಡಾಂಗಣದಲ್ಲಿ ಆಡಿಸಲಾಯ್ತು ಅಂತ ಫೇಮಸ್ ಯಾವ್ದಾದ್ರು ಇದ್ವಪ್ಪ ಅಂದ್ರೆ ಸ್ಟೇಡಿಯಮ್ಸ್, ಅದ್ರ ರಿಲೇಟೆಡ್ ನಿಮ್ಗೆ ಕ್ವಶನ್ಸ್ ಕೇಳ್ತಾರ. ಅಥವಾ ಯಾವ್ದಾದ್ರು ಸ್ಟೇಡಿಯಂ ಮರು ನಾಮಕರಣ ಮಾಡಿದ್ರಪ್ಪ ಅಂತಂದ್ರೆ ಅದ್ರ ಮೇಲೆ ನಿಮ್ಗ ಕ್ವಶನ್ಸ್ ಇರ್ತಾವು ಎಕ್ಸಾಮ್ಸಿಗೆ ಅಂತ ನಾನು ಹೇಳ್ತೀನಿ, ರೈಟ್. ಸೊ ಈಗ ಫಸ್ಟ್ ಕ್ವಶನ್ ಏನ್ ಕೇಳಿದಾರ, ಪ್ರೀವಿಯಸ್ ಇಯರ್ ನಿಮ್ಗೆ ಕೇಳಿದ್ರು, ರಾಜೀವ್ ಗಾಂಧಿ ಖೇಲ್ ರತ್ನ ಈಸ್ ಅಸೋಸಿಯೇಟೆಡ್ ವಿತ್.
ರಾಜೀವ್ ಗಾಂಧಿ ಖೇಲ್ ರತ್ನ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾನೆ. ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಅಂತಂದ್ರೆ ನೋಡ್ರಿ, ನಾವು ಆಲ್ರೆಡಿ ಡಿಸ್ಕಸ್ ಮಾಡತ್ತಿದ್ದು ಸ್ಪೋರ್ಟ್ಸ್ ರಿಲೇಟೆಡ್. ಸ್ವಲ್ಪ ಸ್ಮಾರ್ಟ್ ವರ್ಕ್ ಮಾಡ್ರಿ. ಸ್ಪೋರ್ಟ್ಸ್ ರಿಲೇಟೆಡ್ ಏನ್ ಮಾಡ್ತಾರೆ, ಈ ಅವಾರ್ಡ್ ಅನ್ನ ಕೊಡ್ತಾರ. ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ರ, ರಾಜೀವ್ ಗಾಂಧಿ ಖೇಲ್ ರತ್ನ ಅನ್ನೋದನ್ನು ಸ್ಪೋರ್ಟ್ಸ್ ಕ್ರೀಡೆಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತೀವಿ. ಕ್ರೀಡೆಗೆ ಸಂಬಂಧಪಟ್ಟಿದ್ದು. ಬಹಳ ಜನ ರಾಜೀವ್ ಗಾಂಧಿ ಅಂತ ಬಂದ್ರೆ ಇಲ್ಲಿ ಒಂದ್ ವೇಳೆ ಆಪ್ಷನ್ ಪೊಲಿಟಿಷಿಯನ್ ಏನಾದ್ರು ಇತ್ತಂದ್ರೆ ಬಹಳ ಜನ ಏನ್ ಮಾಡ್ತೀರಿ, ಪಾಲಿಟಿಕ್ಸ್ ಅಂತ ಹಾಕ್ಬಿಡ್ತೀರಿ. ಪಾಲಿಟಿಕ್ಸ್ ಅಂತ ಆಗ್ಯಾವ್ರ ಇಂದ ಕೇಸಸ್. ಬಹಳ ಜನ ಕನ್ಫ್ಯೂಷನ್ ಮಾಡ್ಕೊಂಡು ಏನ್ ಮಾಡ್ತೀರಿ, ಪಾಲಿಟಿಕ್ಸ್ ಅಂತ ಹಾಕ್ಬಿಡ್ತೀರಿ. ಪಾಲಿಟಿಕ್ಸ್ ಅನ್ನೋ ಒಂದು ಕ್ಷೇತ್ರ. ಯಾಕಂದ್ರೆ ಇವ್ರು ರಾಜೀವ್ ಗಾಂಧಿ ಅನ್ನೋರು ಪಾಲಿಟಿಕ್ಸ್ ಸಂಬಂಧ ಇದ್ರಪ್ಪ ಅಂತಂದ್ರೆ ಪಾಲಿಟಿಕ್ಸ್ ರಿಲೇಟೆಡ್ ಕೊಡ್ಬೇಕಂತೇನಿಲ್ಲ. ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಯಾವ್ದಕ್ ಸಂಬಂಧಪಟ್ಟಿದೈತಿ, ಕ್ರೀಡೆಗೆ ಸಂಬಂಧಪಟ್ಟಿದ್ದೈತಿ ಅಂತ ಹೇಳ್ತೀವಿ. ಕ್ರೀಡೆಗೆ ಸಂಬಂಧಪಟ್ಟಿದ್ದೈತಿ ಅಂತ ಹೇಳ್ತೀವಿ. ಇನ್ನೊಂದು ನಿಮಗೆ ಎಕ್ಸಾಮಿಗೆ ಇಂಪಾರ್ಟೆಂಟ್ ಏನ್ ಹೇಳ್ಬೇಕಂದ್ರೆ ಡಿಸ್ಕಷನ್ ನಡೆದೈತ್ರಿ, ಬಟ್ ಅದು ಫೈನಲ್ ಆಗೇದೇನಿಲ್ಲ, ಗೊತ್ತಿಲ್ಲ. ಏನಪ್ಪಾ ಅಂದ್ರೆ ಇಷ್ಟು ದಿವಸ ನಿಮ್ಗೆ OMR ಶೀಟ್ ಒಳಗಡೆ ABCD 4 ಆಪ್ಷನ್ಸ್ ಇದ್ದು ನಿಮ್ಗೆ ಗೊತ್ತಿರ್ಲಿಲ್ಲ ಅಂದ್ರೆ ಏನ್ ಮಾಡ್ತಿದ್ರಿ, ಆ ಕ್ವಶನ್ ಅನ್ನು ಬಿಟ್ಟು ಬ್ಲಾಂಕ್ ಆಗಿ ಬಿಟ್ಟು ಬರ್ತಿದ್ರಿ. ಬಟ್ ಇವಾಗ ಏನ್ ಆಗೋ ಚಾನ್ಸಸ್ ಐತಿ, ಇನ್ನ ಸ್ಟಿಲ್ ಡೋಂಟ್ ನೋ, ಅದನ್ನ ತಿಳ್ಕೊಬೇಕ್ರಿ ಏನೈತದ ಕಾನ್ಸೆಪ್ಟ್ ಅಂತ ಹೇಳಿ. ಈ ಆಪ್ಷನ್ ಇನ್ನೋದನ್ನ ಕೊಡ್ಲಿಕ್ಕತ್ತಾರ. ಸೊ ಟೋಟಲ್ ಎಷ್ಟು ಆಪ್ಷನ್ಸ್ ಇರ್ತಾವ ನಿಮಗೆ ಎಕ್ಸಾಮ್ಸಿಗ, 5 ಆಪ್ಷನ್ಸ್ ಇರ್ತಾವ. ಈ 5ನೇ ಆಪ್ಷನ್ ಏನೈತಲ್ಲ ಅಂದ್ರೆ ಇದು ಇದ್ರ ಮೀನಿಂಗ್ ಏನಪ್ಪಾ ಅಂದ್ರೆ ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ ಅಂತ ಅರ್ಥ. ಯಾಕ ಕರಪ್ಷನ್ ಜಾಸ್ತಿ ಆಗೋದ್ರ ಕಾರಣ ಏನ್ ಮಾಡ್ಲಿಕ್ಕತ್ತಾರ, ನಮ್ಮ ಸರ್ಕಾರದವ್ರು ಏನ್ ಮಾಡ್ಲಿಕ್ಕತ್ತಾರ, ಏನೋ ಒಂದು ಹೊಸ ಹೆಜ್ಜೆಗಳನ್ನ ಇಡ್ಲಿಕ್ಕತ್ತಾರ. ನಾವು ಅದನ್ನ ಅಪ್ರಿಶಿಯೇಟ್ ಮಾಡ್ಬೇಕು. ಅದು ನಮ್ಮ ಕರ್ತವ್ಯ ಅಪ್ರಿಶಿಯೇಟ್ ಮಾಡೋದು. ಬರೀ ಸ್ಟ್ರೈಕ್ ಮಾಡಿದ್ರೆ ಅಷ್ಟೆಲ್ಲ ಅಪ್ರಿಶಿಯೇಟ್ ಮಾಡ್ಬೇಕು. ಏನೋ ಒಂದು ಹೊಸ ಹೆಜ್ಜೆ ಇಡ್ಲಿಕ್ಕತ್ತಾರ ಕರಪ್ಷನ್ ತಡೆಗಟ್ಲಿಕ್ಕೆ ಅಂತಂದ್ರೆ ನಾವು ಅಪ್ರಿಶಿಯೇಟ್ ಮಾಡ್ಬೇಕು. ಯಾಕಿದು ಈ ಅನ್ನೋ ಆಪ್ಷನ್ ಇಟ್ಟಾನಂತಂದ್ರ, ಈಗ ನೀವು ABCD ಯಾವ್ದೋ ಒಂದು ಕ್ವಶನ್ದಾಗ ಒಂದು ಕ್ವಶನ್ ಫುಲ್ಫಿಲ್ ಮಾಡ್ತೀರಿ, ಬಟ್ ಇನ್ನೊಂದು ಕ್ವಶನ್ ಒಳಗಡೆ ಈ ಕ್ವಶನ್ ನಿಮಗ ಗೊತ್ತೇ ಇರಂಗಿಲ್ಲ, ಆನ್ಸರ್ ಗೊತ್ತಿರ್ಲ. ಅದಕ್ಕೆ ನಾವ್ ಏನ್ ಮಾಡ್ತೀವಿ, ಖಾಲಿ ಬಿಟ್ಟು ಬರ್ತಿದ್ವಿ. ಸೊ ಇಲ್ಲಿ ಖಾಲಿ ಬಿಟ್ಟಾಗ ಏನಾಗ್ತದ, ಕರಪ್ಷನ್ ಆಗೋ ಚಾನ್ಸಸ್ ಇರ್ತದ. ಅಲ್ಲಿ ಬೇರೆಯವ್ರು ಏನಾದ್ರು ಡೀಲಿಂಗ್ಸ್ ಅದು ಆಗಿದ್ವಪ್ಪ ಅಂತಂದ್ರ ಅಲ್ಲಿ ಏನಾಗ್ತದ, ಫಿಲ್ಲಿಂಗ್ ಮಾಡ್ಕೊಂತಾರ. ಬಟ್ ಇಲ್ಲಿ ಏನಾಗ್ತದ, ಈ ಅನ್ನೋ ಆಪ್ಷನ್ ಕೊಡೋದ್ರಿಂದ, ಈ ಅನ್ನೋ ಆಪ್ಷನ್ ಏನ್ರಿ, ಅದು ಅದ್ರ ಅರ್ಥನೇ ನನಗೆ ಗೊತ್ತಿಲ್ಲ ಅಂತ ಅರ್ಥ. ನನಗೆ ಗೊತ್ತಿಲ್ಲ. ನಿಮ್ಗೆ ಯಾವ್ದೇ ಕ್ವಶನ್ ಅದ ಆನ್ಸರ್ ಗೊತ್ತಿರ್ಲಿಲ್ಲ ಅಂತಂದ್ರ ನೀವೇನ್ ಮಾಡ್ಬೇಕು, ಇದನ್ನ ಫಿಲ್ ಮಾಡಿ ಬರ್ಬೇಕು. ಅಂದ್ರ ನಿಮ್ದು OMR ಶೀಟ್ ಒಳಗಡೆ ಯಾವ ಒಂದು ಕ್ವಶನ್ ಅನ್ನು ಫಿಲ್ ಮಾಡದೆ ಖಾಲಿ ಬಿಡಂಗಿಲ್ಲ. ಓಕೆ, ಅಂದ್ರೆ ಇಲ್ಲಿ ಈ ಆಪ್ಷನ್ ಅಂದ್ರೆ ಏನು ನನಗೆ ಗೊತ್ತಿಲ್ಲ. ಈ ಕ್ವಶನ್ ನಿಮಗ್ ಗೊತ್ತಿರ್ಲಿಲ್ಲ ಅಂದ್ರ ಈ ಆಪ್ಷನ್ ಅನ್ನ ನೀವೇನ್ ಮಾಡ್ಬೇಕು, ಫಿಲ್ ಮಾಡ್ಬಿಡ್ಬೇಕು. ಈ ಆಪ್ಷನ್ ಫಿಲ್ ಮಾಡ. ಸೊ ಅದಕ್ಕ ನಾನು ನಿಮಗೆ ಬೆಸ್ಟ್ ಏನ್ ಹೇಳ್ತೀನಪ್ಪಾ ಅಂತಂದ್ರೆ, ಗೊತ್ತಿಲ್ಲ ಅಂತೇಳಿ ಸ್ಟಾರ್ಟಿಗೆ ಫಿಲ್ ಮಾಡ್ಬೇಡ್ರಿ. ಯಾಕಂದ್ರೆ ನಿಮ್ದು ಎಕ್ಸಾಮ್ ಕ್ವಶನ್ ಪೇಪರ್ ಹೆಂಗಿರ್ತದಪ್ಪ ಅಂದ್ರೆ ಅಟ್ಲೀಸ್ಟ್ 3 ರಿಂದ 4 ಕ್ವಶನ್ಸ್ ಏನಿರ್ತಾವಲ್ಪ ಅಂದ್ರೆ ಒಂದಕ್ಕೊಂದು ಲಿಂಕ್ ಇರ್ತವ್ರಿ. ಎಲ್ಲೋ ಒಂದು ಕ್ವಶನ್ ಅದ ಆನ್ಸರ್ ಆಪ್ಷನ್ ಇನ್ನೊಂದ್ ಯಾವ್ದೋ ಕ್ವಶನ್ ಹಿಂಟ್ ಇರ್ತದ. ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ 5ನೇ ಕ್ವಶನ್ ಅಂತ ಅನ್ಕೋರಿ. 5ನೇ ಕ್ವಶನ್ ನಿಮ್ಗೆ ಗೊತ್ತಿರಂಗಿಲ್ಲ. ಆ 5ನೇ ಕ್ವಶನ್ ಹಿಂಟ್ ಎಲ್ಲಿ ಡೆಕ್ಕೊಂಡಿರ್ತದಪ್ಪ ಅಂತಂದ್ರೆ ಎಲ್ಲೋ ಒಂದು 75th ಅಥವಾ 85th ಕ್ವಶನ್ ಒಳಗಡೆ ಏನಾಗಿರ್ತದ, ಅದು ಡೆಕ್ಕೊಂಡಿರ್ತದ ಅಂತ ಹೇಳ್ತೀವಿ. ಸೊ 85th ಕ್ವಶನ್ ಆನ್ಸರ್ ಒಳಗಡೆ ಫಸ್ಟ್ ಅಥವಾ ಸೆಕೆಂಡ್ ಕ್ವಶನ್ ಏನಿರ್ತದ, ಏನೋ ಒಂದು ಹಿಂಟ್ ಅಡಿಗೆ ಅಂದ್ರೆ ನಾ ಫಸ್ಟ್ ಸೆಕೆಂಡ್ ಹಿಂಗೆ ಬರ್ಬೇಕಂತಿಲ್ಲ, ಜಸ್ಟ್ ನಾ ನಿಮ್ಗೆ ಎಕ್ಸಾಂಪಲ್ ಹೇಳಕತ್ತೀನಿ. ಸೊ ಅದಕ್ಕೆ ಒಂದ್ ಸ್ವಲ್ಪ ಎಲಿಮಿನೇಷನ್ ಮೆಥಡ್ಸ್ ಅನ್ನ ಯೂಸ್ ಮಾಡ್ಕೋರಿ ನಿಮ್ಗೆ ಎಕ್ಸಾಮಿಗೆ. ಎಲಿಮಿನೇಷನ್ ಮೆಥಡ್, ಆಮೇಲೆ ಫಸ್ಟ್ ಒಂದ್ಸತಿ ಪೂರ್ತಿ ಕ್ವಶನ್ಸ್ ಅನ್ನ ಏನ್ ಮಾಡ್ರಿ, ಗ್ಲಾನ್ಸ್ ಮಾಡ್ರಿ. ಪೂರ್ತಿ ಪೇಪರ್ ಅನ್ನ ಏನ್ ಮಾಡ್ರಿ, ಅನಾಲಿಸ್ ಮಾಡ್ರಿ. ಓಕೆ, ನಿಮಗ್ ಫಸ್ಟ್ ಯಾವ್ದು ಪರ್ಫೆಕ್ಟ್ ಗೊತ್ತಿರ್ತದಲ್ಲ ಅದನ್ನ ಅಷ್ಟೇ OMR ಒಳಗಡೆ ಹಾಕೊಂತ ಹೋಗ್ರಿ. OMR ಒಳಗಡೆ ಫಿಲ್ ಮಾಡ್ಕೊಂತ ಹೋಗ್ರಿ. ಓಕೆ, ಆಮೇಲೆ ಏನ್ ಮಾಡ್ರಿ, ಎಲ್ಲಾ ಕ್ವಶನ್ಸ್ ಒಂದ್ಸತಿ ಅನಾಲಿಸ್ ಮಾಡ್ಬೇಕು. ಎಲ್ಲೋ ಒಂದ್ ಕಡೆ ನಿಮ್ಮ ಲಿಂಕಿಂಗ್ ಸಿಕ್ತಪ್ಪ ಅಂತಂದ್ರೆ ಅದನ್ನ ಹಿಡ್ಕೊಂಡು ಏನ್ ಮಾಡ್ರಿ, ನಿಯರ್ ಬೈ ಆನ್ಸರ್ ನ ಚೂಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಆದಷ್ಟು ಎಷ್ಟ್ ಆಗತ್ತಲ್ಲ ಅಷ್ಟ ಕರೆಕ್ಟ್ ಆನ್ಸರ್ ಹಾಕ್ಲಿಕ್ಕೆ ಏನ್ ಮಾಡ್ರಿ, ಎಫರ್ಟ್ ಹಾಕ್ರಿ, ಪ್ರಾಕ್ಟೀಸ್ ಮಾಡ್ರಿ. ಅದಕ್ಕ ವೀಕ್ಲಿ ಟೆಸ್ಟ್ ಸೀರೀಸ್ ಅನ್ನ ಪ್ರಾಕ್ಟೀಸ್ ಮಾಡ್ರಿ. ಟೆಸ್ಟ್ ಸೀರೀಸ್ ಅನ್ನ ತಗೋರಿ, ಟೆಸ್ಟ್ ಸೀರೀಸ್ ಅನ್ನ ಬೈ ಮಾಡ್ರಿ ಅಂತ ನಾನು ಹೇಳ್ತೀನಿ. ಎಷ್ಟ್ ನೀವು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ನಿಮಗೆ ಏನಾಗ್ತದ, ಸ್ಟ್ರಾಟಜೀಸ್ ಏನಾಗ್ತದ, ಗ್ರಿಪ್ಸ್ ಕೊಡ್ತದೆ. ಸುಮ್ನೆ ಸ್ಟ್ರಾಟಜಿ ಗೊತ್ತಿದ್ರೆ ಅದು ವರ್ಕ್ ಆಗಂಗಿಲ್ಲ. ಆ ಸ್ಟ್ರಾಟಜಿನ ನೀವು ಏನ್ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡೋದ್ರಿಂದ ಎಫೆಕ್ಟಿವ್ ಮ್ಯಾನರ್ ಒಳಗಡೆ ನೀವು ತರಬೇಕಾಗ್ತದೆ. ರೈಟ್, ಓಕೆ. ಸೊ ಇದು ಒಂದು ನಿಮಗ ಹೇಳ್ಬೇಕನ್ಸಿತ್ತು, ಹೇಳ್ದೆ. ರೈಟ್, ಓಕೆ, ಫೈನ್. ಸೊ ಇಲ್ಲಿ ರಾಜೀವ್ ಗಾಂಧಿ ಖೇಲ್ ರತ್ನ ಅನ್ನೋ ಒಂದು ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟೈತೆ, ಕ್ರೀಡೆ ಅನ್ನೋ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟೈತಿ ಅಂತ ನಾವು ಹೇಳ್ತೀವಿ. ಕ್ರೀಡೆ ಅನ್ನೋ ಕ್ಷೇತ್ರಕ್ಕೆ ಸಂಬಂಧಪಟ್ಟೈತಿ ಅಂತ ನಾವು ಹೇಳ್ತೀವಿ. ರೈಟ್, ನೆಕ್ಸ್ಟ್, ಈಡನ್ ಗಾರ್ಡನ್ ಸ್ಟೇಡಿಯಂ ಈಸ್ ಲೊಕೇಟೆಡ್ ಇನ್. ಈಡನ್ ಗಾರ್ಡನ್ ಅನ್ನೋ ಒಂದು ಕ್ರೀಡಾಂಗಣ, ಫೇಮಸ್ ಕ್ರೀಡಾಂಗಣ, ಅದು ಎಲ್ಲಿ ಐತಿ ಅಂತ ಕೇಳಿ. ಎಲ್ಲೈತ್ರಿ ಅದು? ಕೋಲ್ಕತ್ತಾ. ಯಾವುದು?
ಕೋಲ್ಕತ್ತಾ ಒಳಗಡೆ ಐತಿ. ಈಡನ್ ಗಾರ್ಡನ್ ಸ್ಟೇಡಿಯಂ ಎಲ್ಲೈತಿ? ಕೋಲ್ಕತ್ತಾ ಒಳಗಡೆ ಐತಿ ಅಂತ ನಾವು ಹೇಳ್ತೀವಿ, ಕೋಲ್ಕತ್ತಾ. ಸೊ ನೋಡ್ರಿ, ನಿಮಗ ಎಕ್ಸಾಮ್ಸ್ ಈಗ ಮತ್ತೆ ಬೇರೆ ಟೈಪ್ ಕ್ವಶನ್ಸ್ ಏನ್ ಕೇಳ್ಬೋದಪ್ಪ ಅಂತಂದ್ರ, ಆ ಪ್ರಶಸ್ತಿ ಯಾವಾಗ ಸ್ಥಾಪನೆ ಆಯ್ತು? ಓಕೆ, ಆ ಪ್ರಶಸ್ತಿ ಯಾರ್ಯಾರಿಗೆ ಕೊಡ್ತಾರ? ರೈಟ್, ಯಾರ್ಯಾರಿಗೆ ಕೊಡ್ತಾರ? ಆ ಪ್ರಶಸ್ತಿ ಒಳಗಡೆ ಏನ್ ಕೊಡ್ತಾರ? ಅಮೌಂಟ್ ಕೊಟ್ರೆ ಅಮೌಂಟ್ ಕೊಡ್ತಾರೋ ಅಥವಾ ಏನ್ ಸರ್ಟಿಫಿಕೇಟ್ ಕೊಡ್ತಾರೋ, ಏನ್ ಕೊಡ್ತಾರ, ಏನೇನ್ ಕೊಡ್ತಾರ ಅದನ್ನ ನೋಡ್ಕೊಳ್ರಿ. ಎಷ್ಟ್ ಕ್ಯಾಶ್ ಪ್ರೈಸ್ ಕೊಡ್ಬೋದು, ಕ್ಯಾಶ್ ಪ್ರೈಸ್ ಕೊಟ್ರೆ ಎಷ್ಟು ಕ್ಯಾಶ್ ಪ್ರೈಸ್ ಕೊಡ್, ಎಷ್ಟು ವರ್ಷಕ್ಕೊಮ್ಮ ಆ ಪ್ರಶಸ್ತಿಯನ್ನ ಕೊಡ್ಬೋದು, ಯಾರ್ಯಾರಿಗೆ ಕೊಡ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಾಗ ಆಡ್ದವ್ರಿಗೆ ಕೊಡ್ತಾರೋ, ರಾಜ್ಯ ಮಟ್ಟದಾಗ ಆಡ್ದವ್ರಿಗೆ ಕೊಡ್ತಾರೋ, ಝೋನಲ್ ಲೆವೆಲ್ ಆಡ್ದವ್ರಿಗೆ ಕೊಡ್ತಾರೋ, ಓಕೆ, ರಾಷ್ಟ್ರೀಯ ಮಟ್ಟದಲ್ಲಿ ಆಡ್ದವ್ರಿಗೆ ಕೊಡ್ತಾರೋ, ಯಾರಿಗ್ ಕೊಡ್ತಾರ ಅನ್ನೋದನ್ನ ಸ್ವಲ್ಪ ಹೋಗಿ ನೋಡ್ಕೊ. ಇಲ್ಲಿವರೆಗೂ ಆ ಪ್ರಶಸ್ತಿಯನ್ನ ಎಷ್ಟು ಜನ ತಗೊಂಡಾರ? ಫಸ್ಟ್ ತಗೊಂಡವ್ರು ಯಾರು? ಈಗ ಸದ್ಯಕ್ಕೆ ಯಾರಾದ್ರೂ ಆ ಪ್ರಶಸ್ತಿ ತಗೊಂಡಿದ್ರಿ ಯಾರು? ಅಂಡ್ ಅವರು ಯಾವ ಕ್ರೀಡಾ ಕ್ಷೇತ್ರದಲ್ಲಿ ತಗೊಂಡಾರ, ಯಾವ ಸ್ಪೋರ್ಟ್ಸ್ ಒಳಗಡೆ ತಗೊಂಡಾರ, ಅದೇ ರೀತಿ ಅವ್ರದ್ದು ಯಾವ ಸ್ಟೇಟ್, ಆ ಪ್ರಶಸ್ತಿ ತಗೊಂಡಂತ ವ್ಯಕ್ತಿದು ಯಾವ ಸ್ಟೇಟ್ ಅಥವಾ ಯಾವ ರಾಜ್ಯ ಅನ್ನೋದೊಂದ್ ಸ್ವಲ್ಪ ಹೋಗಿ ನೋಡ್ಕೊರಿ. ಇಷ್ಟ ಸ್ಪೋರ್ಟ್ಸ್ ರಿಲೇಟೆಡ್ ನಿಮ್ಗೆ ಎಕ್ಸಾಮ್ಸ್ ಈಗ ಕೇಳ್ತಾನ, ರೈಟ್? ಓಕೆ, ಸೊ ನೆಕ್ಸ್ಟ್ ಬುಕ್ಸ್ ಅಂಡ್ ಆಥರ್ಸ್, ಪುಸ್ತಕಗಳು ಮತ್ತು ಲೇಖಕರು ಅಂತ ಹೇಳ್ತೇವೆ. ಪುಸ್ತಕಗಳು ಮತ್ತು ಲೇಖಕರು. ಸೊ ನೋಡ್ರಿ, ನಿಮ್ ಪುಸ್ತಕಗಳು ಮತ್ತು ಲೇಖಕರು ಏನು? ಬುಕ್ಸ್ ಅಂಡ್ ಆಥರ್ಸ್ ಮತ್ತು ಅವಾರ್ಡ್ಸ್ ಅಂಡ್ ಹಾನರ್ಸ್ ಅಂತ ಬರ್ತದೆ. ಅವಾರ್ಡ್ಸ್ ಅಂಡ್ ಹಾನರ್ಸ್, ಬುಕ್ಸ್ ಅಂಡ್ ಆಥರ್ಸ್ ಅಂತ ಕಾನ್ಸೆಪ್ಟ್ ಇರ್ತದೆ. ಇದ್ರ ಮೇಲೆ ಫಿಕ್ಸ್ ಒಂದು ಕ್ವಶನ್ ಅಂತ ಇರ್ತದೆ. ಬುಕ್ಸ್ ಅಂಡ್ ಆಥರ್ಸ್ ಮೇಲೆ ಒಂದ್ ಕ್ವಶನ್ ಇತ್ತಂದ್ರೆ ಅವಾರ್ಡ್ಸ್ ಅಂಡ್ ಆನರ್ಸ್ ಮೇಲೆ ಒಂದ್ ಕ್ವಶನ್ ಇರ್ತದೆ, ಫಿಕ್ಸ್ ಇರ್ತದ. ಜಾಸ್ತಿ ಮೊದಲೆಲ್ಲ ಹೆಂಗ್ ಕೇಳ್ತಿದಪ್ಪ ಅಂದ್ರೆ ಡೈರೆಕ್ಟ್ ಕ್ವಶನ್ ಅನ್ನ ಕೇಳ್ತಿದ, ಬಟ್ ಇವಾಗ ಏನ್ ಮಾಡ್ಲಿಕ್ಕೆ ಸ್ಟೇಟ್ಮೆಂಟ್ ಒಳಗೆ ಆದಷ್ಟು ಸ್ವಲ್ಪ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ರಿ. ಯಾಕಂತಂದ್ರೆ ಆಫ್ಟರ್ 2021 ಮೇ ಬಿ 2021 2022ರಿಂದ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ PSI 545 ಫಸ್ಟ್ ಎಕ್ಸಾಮ್ ಏನ್ ಬರ್ದಿದ್ವಲ್ಲ, ಸೊ ಅವಾಗಿಂದ PSI 545 ಫಸ್ಟ್ ಟೈಮ್ ಎಕ್ಸಾಮ್ ಬರ್ದಾಗ ಅದನ್ನ ಕ್ವಶನ್ ಪೇಪರ್ ನೋಡ್ರಿ ಎಷ್ಟು ಸ್ಟ್ಯಾಂಡರ್ಡ್ ಇತ್ತು. ಅದು ಕ್ವಶನ್ ಪೇಪರ್ ಹೆವಿ ಸ್ಟ್ಯಾಂಡರ್ಡ್ ಇತ್ತು. ಅದ್ರೊಳಗೆ ಅದು UPSC ಲೆವೆಲ್ಗೆ ತೆಗ್ದಿದ್ದಂತೆಲ್ಲ ನಾವೆಲ್ಲ ಹೇಳಿದ್ವಿ, ಬಟ್ ಆಕ್ಚುಲಿ ಅದೇ ಸ್ಟ್ಯಾಂಡರ್ಡ್ ರೀ, ಕ್ವಶನ್ ಪೇಪರ್ ಸ್ಟ್ಯಾಂಡರ್ಡ್ ಅದೇ ಐತಿ. ಓಕೆ, ಅಲ್ಲಿಂದ ಏನಾಯ್ತು, ಸ್ಟೇಟ್ಮೆಂಟ್ಸ್ ಕ್ವಶನ್ ಅನ್ನೋ ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಆಯ್ತು, ರೈಟ್? ವಾಕ್ಯಗಳ ರೂಪದಲ್ಲಿ ಕ್ವಶನ್ಸ್, ಪ್ರಶ್ನೆಗಳನ್ನ ಏನ್ ಮಾಡ್ಲಿ, ರಚಿಸಲಿಕ್ಕಾಗುತ್ತೆ. ಸೊ ಅದರಿಂದ ಏನಾಗ್ತದಪ್ಪ ಅಂತಂದ್ರ, ಪರ್ಟಿಕ್ಯುಲರ್ ಬ್ಯೂರೋಕ್ರಾಟ್ ಆಗ್ಬೇಕಂದ್ರೆ ಆತನಲ್ಲಿ ಯಾವ ರೀತಿ ಜ್ಞಾನದ ಮಟ್ಟ ಇರ್ಬೇಕಲ್ಲ, ಅಷ್ಟು ಜ್ಞಾನದ ಮಟ್ಟ ಬೆಳವಣಿಗೆ ಆಗ್ತದ ಅಂತ ನಾವು ಹೇಳ್ತೀವಿ, ರೈಟ್? ಸೊ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಒಂದ್ ಲೈನ್ ಅನ್ನು ಬಿಡ್ರಿ, ಸ್ಟಾಟಿಕ್ ಅನ್ನ ಓದ್ಕೋರಿ, ಕಾನ್ಸೆಪ್ಟ್ಸ್ ಅನ್ನ ಕ್ಲಿಯರ್ ಮಾಡ್ಕೊಂಡ್ರೆ ಅಷ್ಟ ನೀವು ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಅನ್ನ ಕ್ರ್ಯಾಕ್ ಮಾಡ್ಲಿಕ್ಕೆ ಆಗ್ತದೆ. ಕಾನ್ಸೆಪ್ಟ್ ಕ್ಲಿಯರ್ ಇಲ್ಲ, ಸುಮ್ಮನೆ ಬಾಯ್ ಹೊಡ್ಕೊಂಡ್ ಕೂತ್ರೆ ಒಂದ್ ಲೈನ್ ನೀವು ಬಾಯ್ ಹೊಡೆದ್ರೆ, ಒಂದ್ ಲೈನ್ ಸ್ಟಾಟಿಕ್ ನ ನೀವು ಬಾಯ್ ಹೊಡೆದ್ರೆ ನಿಮ್ ಸ್ಟೇಟ್ಮೆಂಟ್ಸ್ ಕ್ರ್ಯಾಕ್ ಆಗಂಗಿಲ್ರಿ. ಅದಕ್ಕೆ ಬಸ್ ಫಸ್ಟ್ ಯಾವ್ದೇ ಟಾಪಿಕ್ ಹೋದ್ರಿ ಅದ್ರದ್ದು ಕಾನ್ಸೆಪ್ಟ್ ಏನ್ ಮಾಡ್ರಿ, ಕ್ಲಿಯರ್ ಮಾಡ್ಕೊರಿ. ಯಾಕಂದ್ರೆ ವೇಟೇಜ್ ಕಾನ್ಸೆಪ್ಟ್ ಒಳಗಡೆ ಇರ್ತದೆ, ರೈಟ್? ಸೊ ಇಲ್ಲಿ ನೋಡ್ರಿ, ಬುಕ್ಸ್ ಅಂಡ್ ಆಥರ್ಸ್ ಅಂತ ಹೇಳ್ತೇವೆ, ಪುಸ್ತಕಗಳು ಮತ್ತು ಲೇಖಕರು. ಹೂ ರೋಟ್ ವಿಂಗ್ಸ್ ಆಫ್ ಫೈರ್? ವಿಂಗ್ಸ್ ಆಫ್ ಫೈರ್ ಪುಸ್ತಕವನ್ನು ಯಾರು ಬರೆದಿದ್ದಾರೆ? ವಿಂಗ್ಸ್ ಆಫ್ ಫೈರ್ ಯಾರಿ? APJ ಅಬ್ದುಲ್ ಕಲಾಂ ಅವರು. ನಮ್ಮ ಭಾರತದ ಶ್ರೇಷ್ಠ ವಿಜ್ಞಾನಿಗಳಲ್ಲಿ ಇವರು ಒಬ್ರು ಅಂತ ಹೇಳ್ತೇವೆ. ಫೇಮಸ್ ಸೈಂಟಿಸ್ಟ್ ಇನ್ ಅವರ್ ಇಂಡಿಯಾ ಅಂತ ಹೇಳ್ತೇವೆ, ಫೇಮಸ್ ಸೈಂಟಿಸ್ಟ್ ಇನ್ ಅವರ್ ಇಂಡಿಯಾ. APJ ಅಬ್ದುಲ್ ಕಲಾಂ ಅವರು ಬರೆದಂತಹ ಬುಕ್, ಬಹಳಷ್ಟು ಬುಕ್ಸ್ ಬರ್ದಾರ. ಯಾವ್ಯಾವ ಬುಕ್ ಬರ್ದಾರ ಹೋಗಿ ಲಿಸ್ಟ್ ಮಾಡ್ಕೊಡಿ. ಅದೇ ರೀತಿ ಇವ್ರು ಇಷ್ಟು ಜನ ಯಾವ ಬುಕ್ಸ್ ಗಳನ್ನ ಬರ್ದಾರ ಅದ್ನು ಹೋಗಿ ಏನ್ ಮಾಡ್ರಿ, ಲಿಂಕ್ ಮಾಡ್ಕೋರಿ ಅಂತ ನಾ ಹೇಳ್ತೇವೆ, ಓದ್ಕೋರಿ, ಬರ್ಕೋರಿ ಅಂತ ಹೇಳ್ತೀನಿ. ಯಾಕಂದ್ರೆ ನೀವು ಎಕ್ಸಾಮ್ ಒಳಗಡೆ ಹೆಂಗಿರ್ತದಪ್ಪ ಅಂತಂದ್ರ, ನೀವು ಪ್ರಾಕ್ಟೀಸ್ ಮಾಡ್ತಿರ್ತಿರಲ್ಲ, ಅವಾಗ ಆಪ್ಷನ್ಸ್ ಅನ್ನ ಏನ್ ಮಾಡ್ರಿ, ಹೋಗಿ ಓದ್ಕೋರಿ. ಆಪ್ಷನ್ಸ್ ಬಗ್ಗೆ ಸರ್ಚ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ಎಷ್ಟು ಟೆಸ್ಟ್ ಸೀರೀಸ್ ತಗೊಂಡ್ ನೀವು ಪ್ರಾಕ್ಟೀಸ್ ಮಾಡ್ತಿರಲ್ಲ, ಆ ಟೆಸ್ಟ್ ಸೀರೀಸ್ ಒಳಗಡೆ ಬರೀ ಆನ್ಸರ್ ಇರೋ ಅಂತ ಆಪ್ಷನ್ ಮೇಲೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡ್ಬೇಡ್ರಿ. ಬೇರೆ ಆಪ್ಷನ್ಸ್ ಏನದಾವಲ್ಲ ಅದ್ರ ಮೇಲೂ ಕಾನ್ಸಂಟ್ರೇಟ್ ಮಾಡ್ರಿ. ಆ ಆಪ್ಷನ್ ಎದಕ್ ಕೊಟ್ಟಾನ, ಈ ಆಪ್ಷನ್ ರಿಲೇಟೆಡ್ ಏನ್ ಕರೆಂಟ್ ಅಫೇರ್ಸ್ ಐತಿ ಏನೋ ಹೋಗಿ ಸ್ವಲ್ಪ ನೋಡ್ಕೋರಿ. ಯಾಕಂದ್ರ ಆಪ್ಷನ್ಸ್ ಏನ್ ತಯಾರ್ ಮಾಡ್ತಾರ, 4 ಆಪ್ಷನ್ ಸುಮ್ನೆ ರ್ಯಾಂಡಮ್ ಆಗಿ ಕೊಡಂಗಿಲ್ರಿ. ಆಪ್ಷನ್ಸ್ ಗಳನ್ನ ಸುಮ್ನೆ ರ್ಯಾಂಡಮ್ ಆಗಿ ಕೊಡಂಗಿಲ್ಲ, ಲಿಂಕ್ ಇರ್ತದ್ರಿ. ಆ ಕ್ವಶನಿಗೂ ಲಿಂಕ್ ಇರ್ತದ, ಒಂದ್ ಆಪ್ಷನ್ ಇನ್ನೊಂದು ಆಪ್ಷನ್ಗೂ ಲಿಂಕ್ ಇರ್ತದ. ಅದೇ ರೀತಿ ಪ್ರತಿಯೊಂದು ಆಪ್ಷನ್ಸ್ ಏನಿರ್ತಾವಪ್ಪ ಅಂದ್ರ ರೀಸೆಂಟ್ ಕರೆಂಟ್ ಅಫೇರ್ಸ್ ಗ ಲಿಂಕ್ ಇರ್ತಾವ, ಅದಕ್ಕ ಪ್ರತಿಯೊಂದು ಆಪ್ಷನ್ ಹೋಗಿ ನೀಟಾಗಿ ಏನ್ ಮಾಡ್ರಿ, ಅನಾಲಿಸಿಸ್ ಮಾಡ್ರಿ ಅಂತ ನಾ ಹೇಳ್ತೇವೆ. ಸೊ ವಿಂಗ್ಸ್ ಆಫ್ ಫೈರ್ ಅನ್ನೋ ಬುಕ್ ಯಾರು ಬರ್ದಾರ? APJ ಅಬ್ದುಲ್ ಕಲಾಂ ಅವರು ಬರ್ದಾರ ಅಂತ ಹೇಳ್ತಾರೆ, ರೈಟ್? ಸೊ ಅದೇ ರೀತಿ ಕುವೆಂಪು ಅನ್ನೋರು ಯಾವ ಲ್ಯಾಂಗ್ವೇಜ್ ಲಿಟ್ರೇಚರ್ಗೆ ಸಂಬಂಧಪಟ್ಟವರು? ಕುವೆಂಪು ಅನ್ನೋರು ಯಾವ ಭಾಷೆಯ ಸಾಹಿತ್ಯಕ್ಕೆ ಸಂಬಂಧಿಸಿದವರು ಅಂತ ಹೇಳ್ತಾರೆ. ನಾನು ಅದಕ್ಕ ನಿಮ್ಗ ಹೇಳಿದ್ನೆಲ್ಲ, ಸ್ಪೋರ್ಟ್ಸ್ ಒಳಗಡೆ ಹೇಳಿದ್ನೆಲ್ಲ, ಆತ ಯಾವ ರಾಜ್ಯದ ಸಂಬಂಧಪಟ್ಟದ್ದು ಅಂತ ಅದನ್ನು ಹೋಗಿ ನೋಡ್ಕೋರಿ ಅಂತ ಹೇಳಿದ್ನೆಲ್ಲ. ಸೊ ನಿಮ್ಗೆ ಈ ರೀತಿ ಕ್ವಶನ್ ಆದ್ರೂ ಕೇಳ್ಬೋದು. ಓಕೆ, ಇಲ್ಲಿ ಏನು ಬುಕ್ಸ್ ಮತ್ತು ಆಥರ್ಸ್ ಅಂತ ಬಂತು, ಅವಾರ್ಡ್ಸ್ ಅಂಡ್ ಹಾನರ್ಸ್ ಅಂತ ಬಂದಾಗ, ಅಲ್ಲಿ ಪ್ರತಿಯೊಂದು ಪರ್ಟಿಕ್ಯುಲರ್ ಯಾರ್ದೋ ಒಬ್ರದ್ದು ಹೆಸರು ತಗೊಂಡು ಅವ್ರು ಯಾರ ರಾಜ್ಯಕ್ಕೆ ಸಂಬಂಧಪಟ್ಟವ್ರು ಅಂತಾನು ನಿಮಗೆ ಎಕ್ಸಾಮಿಗೆ ಕೇಳ್ತಾನೆ ಕ್ವಶನ್ಸ್, ರೈಟ್? ಸೊ ಕುವೆಂಪು ಅನ್ನೋರು ಯಾವ ಸಾಹಿತ್ಯ ರಾಜ್ಯಕ್ಕೆ ಸಂಬಂಧಪಟ್ಟರು? ಅಫ್ಕೋರ್ಸ್ ಕನ್ನಡ, ನಮ್ಮ ಹೆಮ್ಮೆಯ
ಕನ್ನಡ, ನಮ್ಮ ಹೆಮ್ಮೆಯ ಕನ್ನಡ ಅಂತ ಹೇಳ್ತೇವೆ. ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಶ್ರೇಷ್ಠ ಸಾಹಿತ್ಯಗಾರ ಯಾರಪ್ಪ ಅಂತಂದ್ರ ನಮ್ಮ ಕುವೆಂಪು ಅವ್ರು ಏನೇನ್ ಎಷ್ಟು ಸಾಹಿತ್ಯಗಳ ಬರ್ದಾರ. ಭಾರತ ರತ್ನ ಪ್ರಶಸ್ತಿ ಅವ್ರಿಗ ಸಿಕ್ಕೈತಿ, ಯಾವಾಗ ಸಿಕ್ಕೈತಿ, ಏನ್ ಸಿಕ್ಕೈತಿ, ಓಕೆ, ಅವುಗಳೆಲ್ಲ ಸ್ವಲ್ಪ ಹೋಗಿ ನೋಡ್ಕೋರಿ. ರೈಟ್, ಸಾಹಿತ್ಯಗಾರರ ಬಗ್ಗೆ, ಲಿಟ್ರೇಚರ್ ವರ್ಕ್ಸ್ ಮೇಲೆ ಒಂದ್ ಸ್ವಲ್ಪ ನೀಟಾಗಿ ನೋಡ್ಕೋರಿ, ಲೇಖಕರ ಮೇಲೆ ಒಂದ್ ಸ್ವಲ್ಪ ನೀಟಾಗಿ. ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಜ್ಞಾನಪೀಠ ಪ್ರಶಸ್ತಿ ಬರ್ದಾರ ಪ್ರತಿಯೊಬ್ಬರದು ಹೋಗಿ ಸ್ವಲ್ಪ ಓದ್ಕೋರಿ. ಪ್ರತಿಯೊಬ್ಬರದ ಮೇಲೂ ನಿಮಗ್ ಫಿಕ್ಸ್ ಒಂದು ಕ್ವಶನ್ ಇರ್ತದ, ಜ್ಞಾನಪೀಠ ಪುರಸ್ಕೃತರು. ರೈಟ್, ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಎಷ್ಟು ಲೇಖಕರದಾವ, ಪ್ರಸ್ತುತವಾಗಿ ಯಾರು ತಗೊಂಡಾರ, ಫಸ್ಟ್ ಯಾರು ತಗೊಂಡಿದ್ರು, ಸೆಕೆಂಡ್ ಯಾರು ತಗೊಂಡಿದ್ರು, ಈಗ ಪ್ರಸ್ತುತವಾಗಿ ಯಾರು ತಗೊಂಡಾರ, ಯಾವ ಸಾಹಿತ್ಯದ ಮೇಲೆ ತಗೊಂಡಾರ, ಎಲ್ಲಾ ಲೇಖಕರದು ಏನು ಜ್ಞಾನಪೀಠ ಪ್ರಶಸ್ತಿ ಯಾರ್ಯಾರು ಬರ್ದಾರಲ್ಲ ಎಲ್ಲಾರ್ದು ಏನ್ ಮಾಡ್ರಿ, ಸಾಹಿತ್ಯಗಳನ್ನ ಒಂದ್ ಲಿಸ್ಟ್ ಮಾಡ್ಕೋರಿ. ಅವ್ರು ಯಾವ್ಯಾವ ಸಾಹಿತ್ಯಗಳನ್ನ ರಚಿಸಿದಾರ ಅನ್ನೋದನ್ನ ಸ್ವಲ್ಪ ಹೋಗಿ ಓದ್ಕೋರಿ. ನಿಮ್ಗೆ ಯಾಕಂದ್ರೆ ನೀವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಫ್ಕೋರ್ಸ್ ನೋಡಿರ್ತೀರಿ, ಅದ್ರ ಒಳಗಡೆ ಎಲ್ಲಾದ್ರೊಳಗಡೆ ಏನ್ ಮಾಡ್ಯಾನ, ಒಂದಿಲ್ಲ ಒಂದು ಕ್ವಶನ್ಸ್ ಕೇಳ್ತಾನ್ರಿ ಸ್ಟಾಟಿಕ್ ಪಾರ್ಟ್. ಆದ್ರೆ ಕರ್ನಾಟಕ ರಿಲೇಟೆಡ್, ಸ್ಟೇಟ್ ರಿಲೇಟೆಡ್ ಯಾವ್ದಾದ್ರು ಎಕ್ಸಾಮ್ಸ್ ಬರ್ಲಿಕ್ಕೆ ಅಂದ್ರೆ ಫಿಕ್ಸ್ ಕ್ವಶನ್ ಕೇಳ್ತಾನೆ. ರೈಟ್, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಬ್ರ್ಯಾಂಡ್ ಅಂಬಾಸಿಡರ್ಸ್ ಅಂತ ಅಂತೀವಿ. ಬ್ರ್ಯಾಂಡ್ ಅಂಬಾಸಿಡರ್ಸ್, ರಾಯಭಾರಿಗಳು ಅಂತ ಹೇಳ್ತೀವಿ. ರಾಯಭಾರಿಗಳು ಅಕ್ಷಯ್ ಕುಮಾರ್ ಆಗಿರ್ಬೋದು, ಅಕ್ಷಯ್ ಕುಮಾರ್ ಒಬ್ಬರದ್ದು ರಾಯಭಾರಿ ಅದನ್ನ ದೀಪಿಕಾ ಪಡ್ಕೋನೆ ಆಗಿರ್ಬೋದು. ಅಂದ್ರೆ ಪರ್ಟಿಕ್ಯುಲರ್ ಏನೋ ಒಂದರದ್ದು ಏನದಾರ ಅವರು ಅಡ್ವರ್ಟೈಸ್ಮೆಂಟ್ ಒಳಗಡೆ ತೋರಿಸಿ, ಪರ್ಟಿಕ್ಯುಲರ್ ಏನೋ ಅಂದ್ರೆ ಗೌರ್ಮೆಂಟ್ ಸ್ಕೀಮ್ಸ್ ಒಳಗಡೆ ಅವರ ರಾಯಭಾರಿ ಆಗಿರ್ತಾರ ಅಂತ ಹೇಳ್ತೀವಿ. ಗೌರ್ಮೆಂಟ್ ರಿಲೇಟೆಡ್ ಏನೋ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡಿದ್ರಪ್ಪ ಅಂತಂದ್ರ ಯಾವ್ದಾದ್ರದ್ದು ಏನಾಗಿರ್ತಾರ, ರಾಯಭಾರಿಗಳೇ ಆಗಿರ್ತಾರ ಅಂತ ಹೇಳ್ತೀವಿ. ಮತ್ತ ಕೇಸರ್ ಅಲ್ರಿ, ಕೇಸರ್ ಇಟ್ ಈಸ್ ನಾಟ್ ಅ ಗೌರ್ಮೆಂಟ್ ಸ್ಕೀಮ್, ಹಿಂಗ್ ಮಾಡೋದಲ್ರಿ ಮತ್ತೆ. ರೈಟ್, ಸೊ ಬ್ರ್ಯಾಂಡ್ ಅಂಬಾಸಿಡರ್ ಪ್ರಮೋಟ್ಸ್. ಈ ಬ್ರ್ಯಾಂಡ್ ಅಂಬಾಸಿಡರ್ಗಳು ಏನನ್ನು ಪ್ರಚಾರ ಮಾಡ್ತಾರ, ಈ ಬ್ರ್ಯಾಂಡ್ ಅಂಬಾಸಿಡರ್ಗಳು ಏನನ್ನು ಪ್ರಚಾರ ಮಾಡ್ತಾರ ಅಂತ ನಾವು ಹೇಳ್ತೀವಿ. ಏನ್ ಪ್ರಚಾರ ಮಾಡ್ಬೋದು ಬ್ರ್ಯಾಂಡ್ ಅಂಬಾಸಿಡರ್ಸ್ ಆದವರು? ಇಲ್ಲಿ ಒಂದು ಕಂಪನಿ ಬಗ್ಗೆ ಪ್ರಚಾರ ಮಾಡ್ತಾರೋ, ಅಥವಾ ಪ್ರಾಡಕ್ಟ್ ಬಗ್ಗೆ ಪ್ರಚಾರ ಮಾಡ್ತಾರೋ, ಅಥವಾ ಸಂವಿಧಾನದ ಬಗ್ಗೆ ಪ್ರಚಾರ ಮಾಡ್ತಾರೋ, ಅಥವಾ ಕೋರ್ಟ್ ರಿಲೇಟೆಡ್ ಏನಾದ್ರು ಪ್ರಚಾರ ಮಾಡ್ತಾರೋ, ಅಥವಾ ಪಾರ್ಲಿಮೆಂಟ್ ರಿಲೇಟೆಡ್ ಏನಾದ್ರು ಪ್ರಚಾರ ಮಾಡ್ತಾರೋ. ಈ ಗೌರ್ಮೆಂಟ್ ಸ್ಕೀಮ್ಸ್ ಅಂತಂದ್ರೆ ಕಾನ್ಸ್ಟಿಟ್ಯೂಷನ್, ಕೋರ್ಟ್, ಪಾರ್ಲಿಮೆಂಟ್ ಇವೆಲ್ಲಾನು ಸೇರ್ಕೊಂಡ್ರೆ ಗೌರ್ಮೆಂಟ್ ಸ್ಕೀಮ್ ಅಂತ ನಾವು ಹೇಳ್ತೀವಿ. ಹೌದಾ, ಯಾವ್ದೋ ಒಂದು ರಿಲೇಟೆಡ್. ಬಟ್ ಈ ಗೌರ್ಮೆಂಟ್ ಸ್ಕೀಮ್ಸ್ ಬರೀ ಗೌರ್ಮೆಂಟ್ ದವ್ರು ಅಷ್ಟೇ ಲಾಂಚ್ ಮಾಡಲ್ರಿ, ಇವ್ರು ಯಾರೋ ಒಬ್ರದು ಪ್ರೈವೇಟ್ ಕಂಪ್ನಿದವ್ರ ಜೊತೆ ಸೇರ್ಕೊಂಡು ಏನೋ ಒಂದು ಸ್ಕೀಮ್ ನ ಲಾಂಚ್ ಮಾಡಿರ್ತಾರ. ಸೊ ಇಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ಸ್ ಅನ್ನೋರು ಕಂಪ್ನಿ ಅಥವಾ ಪ್ರಾಡಕ್ಟ್ ಗಳ ಬಗ್ಗೆ ಏನ್ ಮಾಡ್ತಾರ, ಪ್ರಚಾರ ಮಾಡ್ತಾರ ಅಂತ ಹೇಳ್ತೀವಿ. ಕಂಪ್ನಿ ಅಥವಾ ಉತ್ಪನ್ನಗಳ ಬಗ್ಗೆ ಏನ್ ಮಾಡ್ತಾರ, ಪ್ರಚಾರ ಮಾಡ್ತಾರ ಅಂತ ನಾವು ಹೇಳ್ತೀವಿ. ಅರ್ಥ ಆಯ್ತು? ಕಂಪನಿ ಅಥವಾ ಉತ್ಪನ್ನಗಳ ಬಗ್ಗೆ ಏನ್ ಮಾಡ್ತಾರ, ಅವರು ಪ್ರಚಾರವನ್ನ ಮಾಡ್ತಾರ ಅಂತ ನಾವು ಹೇಳ್ತೀವಿ. ಅಂಡರ್ಸ್ಟುಡ್? ನೆಕ್ಸ್ಟ್, ಸೊ ಈಗ ಇಲ್ಲಿ ಯಾವ್ದಾದ್ರು ಒಂದು ಅಂಬಾಸಿಡರ್ ಇತ್ತಪ್ಪ ಅಂತಂದ್ರೆ, ಬ್ರ್ಯಾಂಡ್ ಅಂಬಾಸಿಡರ್ ಯಾವ್ದಾದ್ರು ಒಂದು ಆರ್ಗನೈಸೇಷನ್ ಇತ್ತಪ್ಪ ಅಂದ್ರೆ ಅದು ಎದಕ್ಕೆ ಸಂಬಂಧಪಟ್ಟಿದ್ದು ಅಂತಾನು ಕೇಳ್ಬೋದು. ಯಾವ್ದಾದ್ರು ಒಂದು ಅಂಬಾಸಿಡರ್ ಆರ್ಗನೈಸೇಷನ್ ಇತ್ತಪ್ಪ ಅಂತಂದ್ರೆ, ಅಂಬಾಸಿಡರ್ ಯಾವ್ದೋ ಒಂದು ಅಂಬಾಸಿಡರ್ ಗಾಡಿ ಅಂತ ಅನ್ಕೋಬ್ಯಾಡ್ರಿ. ಓಕೆ, ರಾಯಭಾರಿಗಳು ಅಂತ ಅಂತೀವಿ. ಅಂಬಾಸಿಡರ್ಸ್ ನಾವೇನಂತೀವಿ, ರಾಯಭಾರಿಗಳು ಅಂತ ಅಂತೀವಿ. ಈ ರಾಯಭಾರಿಗಳು ಇರ್ತಲ್ಲ, ಯಾವ್ದೋ ಒಂದು ಆರ್ಗನೈಸೇಷನ್ ಅಂಡರ್ ಇವ್ರು ಏನಾಗಿರ್ತಾರ, ರಾಯಭಾರಿ ಆಗಿರ್ತಾರ. ಆ ಆರ್ಗನೈಸೇಷನ್ ಅಥವಾ ಆ ಸಂಸ್ಥೆ ಎದಕ್ಕೆ ಸಂಬಂಧಪಟ್ಟಿದ್ದು ಅಂತ ಎದಕ್ ಸಂಬಂಧಪಟ್ಟಿದ್ದು ಅಂತ. ಎಕ್ಸಾಂಪಲ್, ಯುನಿಸೆಫ್ ಗುಡ್ ವಿಲ್ ಅಂಬಾಸಿಡರ್ಸ್ ಆರ್ ರಿಲೇಟೆಡ್ ಟು ಯುನಿಸೆಫ್, UNICEF. ಇದ್ರದ್ದು ಫಸ್ಟ್ ಫುಲ್ ಫಾರ್ಮ್ ಗೊತ್ತಿರ್ಬೇಕು ನಿಮ್ಗೆ. ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ ಎಮರ್ಜೆನ್ಸಿ ಫಂಡ್ ಅಂತ ಹೇಳ್ತೀವಿ. ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ ಎಮರ್ಜೆನ್ಸಿ ಫಂಡ್ ಅಂತ ಹೇಳ್ತೇವಿ. ಇಂಟರ್ನ್ಯಾಷನಲ್ ಚಿಲ್ಡ್ರನ್ ಎಮರ್ಜೆನ್ಸಿ ಫಂಡ್. ಚಿಲ್ಡ್ರನ್ ಅಂತ ಬಂತ ಇಲ್ಲ, ಚಿಲ್ಡ್ರನ್ ಅಂತ ಬಂತ. ಸೊ ಚಿಲ್ಡ್ರನ್ ಏನು, ಚಿಲ್ಡ್ರನ್ ರಿಲೇಟೆಡ್ ರಕ್ಷಣಾ ಇಲಾಖೆಗೋ, ಬ್ಯಾಂಕಿಂಗ್ ರಿಲೇಟೆಡ್, ಪ್ರವಾಸೋದ್ಯಮ ರಿಲೇಟೆಡ್ ಅಂತ ಕೇಳಿದ್ರ ಚಿಲ್ಡ್ರನ್ ವೆಲ್ಫೇರ್ ಅಂತ ಬರ್ತವೆ. ಮಕ್ಕಳ ಕಲ್ಯಾಣಕ್ಕಾಗಿ ಇದು ಒಂದು ಸಂಸ್ಥೆ ಐತಿ. ಈ ಸಂಸ್ಥೆ ಒಳಗಡೆ ಇರುವಂತ ಅಂಬಾಸಿಡರ್ಸ್ ಯಾರಿಗೋಸ್ಕರ ಕೆಲಸ ಮಾಡ್ತಾರಪ್ಪ ಅಂದ್ರ ಮಕ್ಕಳ ಕಲ್ಯಾಣಕ್ಕಾಗಿ ಕೆಲಸ ಮಾಡ್ತಾರ. ಮಕ್ಕಳ ಕಲ್ಯಾಣಕ್ಕೋಸ್ಕರ ಅವ್ರು ಏನ್ ಮಾಡ್ತಾರ, ಆ ಕಂಪನಿ ಅಥವಾ ಆ ಉತ್ಪನ್ನವನ್ನ, ಏನೋ ಒಂದು ಉತ್ಪನ್ನವನ್ನ ಏನ್ ಮಾಡ್ತಾರ, ಪ್ರಚಾರ ಮಾಡ್ತಾರ ಅಂತ ನಾವು ಹೇಳ್ತೀವಿ. ಪ್ರಚಾರ ಮಾಡ್ತಾರ ಅಂತ ನಾವು ಹೇಳ್ತೀವಿ. ಯುನಿಸೆಫ್, ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ ಎಮರ್ಜೆನ್ಸಿ ಫಂಡ್ ಅಂತ ಹೇಳ್ತೀವಿ. ಇಂಟರ್ನ್ಯಾಷನಲ್ ಚಿಲ್ಡ್ರನ್ ಎಮರ್ಜೆನ್ಸಿ ಫಂಡ್ ಅಂತ ಹೇಳ್ತೀವಿ. ಅದಕ್ಕ ನೋಡ್ರಿ, ಯಾವುದೇ ಆರ್ಗನೈಸೇಷನ್ ಇರ್ಲಿ, ಪ್ಲೀಸ್ ಹೋಗಿ ಅದ್ರದ್ದು ಏನೋ ಫುಲ್ ಫಾರ್ಮ್ಸ್ ಅನ್ನ ನೋಡ್ಕೋರಿ. ಫುಲ್ ಫಾರ್ಮ್ಸ್ ಅನ್ನ ನೋಡ್ಕೋರಿ. ಎಸ್ಪೆಷಲಿ ಎನ್ವಿರಾನ್ಮೆಂಟ್ ರಿಲೇಟೆಡ್ ಏನೇನ್ ಅದಾವಲ್ಲ ಆರ್ಗನೈಸೇಷನ್, ಅವೆಲ್ಲದರದ್ದು ಫುಲ್ ಫಾರ್ಮ್ಸ್ ನೋಡ್ಕೋರಿ. ಎಲ್ಲದರದ್ದು ಫುಲ್ ಫಾರ್ಮ್ಸ್ ನೋಡ್ಕೋರಿ. ರೈಟ್, ಸೊ ಯುನಿಸೆಫ್ ಗುಡ್ ವಿಲ್ ಅನ್ನೋ ಒಂದು ಅಂಬಾಸಿಡರ್ ಯಾವ್ದೋ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದೈತಿ,
ರಾಯಭಾರಿ ಯಾವುದಕ್ಕೆ ಸಂಬಂಧಿಸಿದ್ದಾರೆ? ಮಕ್ಕಳ ಕಲ್ಯಾಣಕ್ಕೆ ಸಂಬಂಧಿಸಿದ್ದಾರೆ. ಮಕ್ಕಳ ಕಲ್ಯಾಣಕ್ಕೋಸ್ಕರ, ಮಕ್ಕಳ ಏಳಿಗೆಗೋಸ್ಕರ ಇವ್ರು ಏನ್ ಮಾಡ್ತಾರ? ಶ್ರಮ ವಹಿಸ್ತಾರ ಅಂತ ನಾವು ಹೇಳ್ತೀವಿ. ಮಕ್ಕಳ ಏಳಿಗೆಗೋಸ್ಕರ ಇವರು ಶ್ರಮ ವಹಿಸ್ತಾರ ಅಂತ ಹೇಳ್ತೀವಿ, ರೈಟ್? ಸೊ ಇಲ್ಲಿ ಕಂಪನಿ ಮತ್ತೆ ಅಂಬಾಸಿಡರ್ಸ್ ನೋಡ್ರಿ. ಮತ್ತೆ ಕಂಪನಿದು ಫೌಂಡರ್ಸ್ ಮತ್ತೆ ಸಿಇಒಸ್ ಇಂಪಾರ್ಟೆಂಟ್ ಅಲ್ಲ ನಿಮಗೆ ಎಕ್ಸಾಮಿಗೆ. ಆ ಕಂಪನಿ ಯಾರು ಸ್ಥಾಪನೆ ಮಾಡಿದ್ರು ಮತ್ತೆ ಅದ್ರ ಸಿಇಒಗಳು ಯಾರು ಅದಾರ ಅನ್ನೋದು ಎಕ್ಸಾಮಿಗೆ ನಿಮ್ಗೆ ಇಂಪಾರ್ಟೆಂಟ್ ಬಾಳ ಐತಿ. ಎಕ್ಸಾಮಿಗೆ ಟೆಸ್ಲಾ ಫಾರ್ ಎಕ್ಸಾಂಪಲ್ ನಿಮ್ಗ ಇತ್ತಲ್ಲ, ಟೆಸ್ಲಾ ಅನ್ನೋದು ಬಹಳ ನ್ಯೂಸ್ ನಾಗಿತ್ತು. 2022ರಿಂದ 23ರಿಂದ ಟೆಸ್ಲಾ ಅನ್ನೋದು ಬಹಳ ಯೂಸ್ ಐತಿ. ಟೆಸ್ಲಾ ಅನ್ನೋ ಕಂಪ್ನಿ ಅದ್ರ ಫೌಂಡರ್ ಯಾರದಾರಿ? ಎಲಾನ್ ಮಸ್ಕ್ ಹೌದಲ್ಲ? ಅದ್ರ ಫೌಂಡರ್ ಎಲಾನ್ ಮಸ್ಕ್ ಅದಾರಲ್ಲ. ಸೊ ಅದು ನಮ್ಮ ಭಾರತಕ್ಕೆ ಟೆಸ್ಲಾ ಅನ್ನೋ ಕಂಪನಿ ಬರ್ಬೇಕಾಗಿತ್ತು, ಇನ್ನೂ ತನ ಬಂದಿಲ್ಲ. ಯಾಕೆ ಬಂದಿಲ್ಲ, ಎದಕ್ ಬಂದಿಲ್ಲ ಹೋಗಿ ಸ್ವಲ್ಪ ನೋಡ್ಕೊರಿ. ಯಾಕಂದ್ರೆ ಇದು ಇಂಟರ್ನ್ಯಾಷನಲ್. ಇಲ್ಲಿ ನಿಮಗೆ ಏನಾಗ್ತದಪ್ಪ ಅಂದ್ರೆ ಎಕನಾಮಿಕ್ ಪಾರ್ಟ್ ಸ್ವಲ್ಪ ಲಿಂಕ್ ಆಗ್ತದೆ. ಅರ್ಥಶಾಸ್ತ್ರ ಸ್ವಲ್ಪ ನಿಮ್ಗೆ ಇಲ್ಲಿ ಎಕನಾಮಿಕ್ ಪಾರ್ಟ್ ಏನಾಗ್ತದ ಲಿಂಕ್ ಆಗ್ತದ ಅಂತ ಹೇಳ್ತೀವಿ, ಹೌದಾ? ಹೆಂಗಪ್ಪ ಅಂತಂದ್ರೆ ಇಲ್ಲಿ ಏನೋ ಲೈಕ್ ಇಂಡಿಯಾದವ್ರಿಗೆ ಅವ್ರದ್ದು GDP ರೇಂಜ್ ಮ್ಯಾಚ್ ಆಗಿರ್ಲಿಕ್ಕಿಲ್ಲ, ಅಥವಾ ಅವ್ರಿಗೆ ನಮ್ದು ಇಂಡಿಯಾ GDP ರೇಂಜ್ ಒಪ್ಪಿಗೆ ಆಗಿರಂಗಿಲ್ಲ. ಯಾಕಂದ್ರೆ ಅವ್ರು ನಮ್ಮ ಭಾರತ ದೇಶಕ್ಕೆ ಬಂದು, ಅದ್ರಾಗ ನಮ್ಮ ಕರ್ನಾಟಕ ಬಂದ, ನಮ್ಮ ಕರ್ನಾಟಕದ ಏನೈತಿಲ್ಲ ರಿಸೋರ್ಸ್ ಸಂಪನ್ಮೂಲಗಳನ್ನು ಉಪಯೋಗಿಸ್ಕೊಂಡು ಇಲ್ಲಿ ಏನ್ ಮಾಡ್ಲಿಕತ್ತಾರ ಅವರು? ತಮ್ಮ ವೆಹಿಕಲ್ಸ್ ನ, ಟೆಸ್ಲಾ ಕಂಪ್ನಿದವ್ರು ಅವ್ರ ವೆಹಿಕಲ್ಸ್ ನ ಏನ್ ಮಾಡ್ಲಿಕತ್ತಾರ? ತಯಾರು ಮಾಡ್ಲಿಕತ್ತಾರ ಅಂತಂದ್ರ ನೀನ್ ಇಲ್ಲಿಂದ ಬೇರೆ ದೇಶಕ್ಕ, ಬೇರೆ ಕಂಟ್ರಿಗೆ ನೀನ್ ಮಾಡು, ಓಕೆ, ನೀನ್ ಬೇರೆ ಕಂಟ್ರಿಗೆ ವರ್ಗಾವಣೆ ಮಾಡು. ಬಟ್ ಅದ್ರ ಪರ್ಟಿಕ್ಯುಲರ್ ಚಾರ್ಜಸ್ ಬೇಕಲ್ಲ, ಅದ್ರ ತಕ್ಕ. ಯಾಕಂದ್ರೆ ನಮ್ ರಿಸೋರ್ಸಸ್ ಯೂಸ್ ಮಾಡ್ಕೊಳಕತ್ತಾರ, ನಮ್ದು ಹ್ಯೂಮನ್ ಪವರ್ ರಿಸೋರ್ಸ್ ಯೂಸ್ ಮಾಡ್ಕೊಳಕತ್ತಾರ ಅಂತಂದ್ರ. ಬಟ್ ಟೆಸ್ಲಾ ಕಂಪ್ನಿ ಬರೋದು ಒಳ್ಳೇದೇ. ಬಂದ್ರೆ ಇಲ್ಲಿ ಏನಾಗ್ತದೆ? ನಮ್ಗ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತದೆ. ಇಲ್ಲಿ ಏನಾಗ್ತದೆ? ಜಾಬ್ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತದೆ. ಏನೋ ಒಂದು ಇನ್ಫ್ರಾಸ್ಟ್ರಕ್ಚರ್, ಇನ್ನೋವೇಷನ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಒಂದು SDG ಗುರಿ ಐತಿ, ಒಂದು ಗೋಲ್ ಐತಿ, ರೈಟ್? ಇಂಡಸ್ಟ್ರಿ, ಇನೋವೇಷನ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಅದನ್ನು ಒಂದು ಏನೋ ಸುಸ್ಥಿರ ಅಭಿವೃದ್ಧಿ ಗುರಿ ಐತಿ. ಅಂದ್ರೆ ಇಲ್ಲಿ ನಮ್ಮ ಭಾರತ ಅಂದ್ರೆ ಒಂದು ದೇಶ ಡೆವಲಪ್ಮೆಂಟ್ ಆಗ್ಬೇಕಂತಂದ್ರೆ ಪರ್ಟಿಕ್ಯುಲರ್ ಆಗಿ ಒಬ್ಬ ಸಿಟಿಸನ್, ಒಬ್ಬ ನಾಗರಿಕ ಏನ್ ಮಾಡ್ಬೇಕು? ಡೆವಲಪ್ಮೆಂಟ್ ಆಗ್ಬೇಕು, ಅಭಿವೃದ್ಧಿ ಆಗ್ಬೇಕು. ನಾಗರಿಕ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಅವನಿಗೆ ಮೂಲ ಸೌಕರ್ಯಗಳ ಅಭಿವೃದ್ಧಿ ಆಗ್ಬೇಕು. ಅಂದ್ರೆ ಅವನಲ್ಲಿ ಜಾಬ್ ಇತ್ತು, ಅವತ್ತ ಎಂಪ್ಲಾಯ್ಡ್ ಇತ್ತ, ಆತನ ಹತ್ರ ನೌಕರಿ ಇತ್ತಂದ್ರೆ ಅಷ್ಟೇ ಏನಾಗ್ತದ? ಆತಂದ ಏಳಿಗೆ ಆಗ್ತದ. ಆತನ ಜೊತೆ ಯಾರಾಗ್ತದ? ತನ್ನ ಕುಟುಂಬದ ಏನಾಗ್ತದೆ? ಏಳಿಗೆ ಆಗ್ತದ ಅಂತ ಹೇಳ್ತೀವಿ. ನೌಕರಿನೇ ಇರ್ಲಿಲ್ಲ ಅಂತಂದ್ರ ಏಳಿಗೆ ಆಗೋ ಮಾತೇ ಇಲ್ಲ ಅಂತ ಹೇಳ್ತೀವಿ. ನೌಕರಿನೇ ಇರ್ಲಿಲ್ಲ ಅಂದ್ರೆ ಏಳಿಗೆ ಆಗೋ ಮಾತೆ, ಆತನ ಏಳಿಗೆ ಆಗಂಗಿಲ್ಲ ಅಂದ್ರೆ ಆತನ ಕುಟುಂಬವನ್ನ ಯಾವ ರೀತಿ ಆತ ಪೋಷಿಸಬೇಕು ಅಂತ ಕಾನ್ಸೆಪ್ಟ್ ಇಲ್ಲಿ ಬರ್ತದೆ. ಸೊ ಅದಕ್ಕೆ ಈ SDG ಗೋಲ್ಸ್ ಯಾರನ್ನ ಮೈಂಡ್ ಸೆಟ್ ನಾಗ ಇಟ್ಕೊಂಡ್ ಮಾಡ್ಯಾರಪ್ಪ ಅಂದ್ರೆ ಪ್ರತಿಯೊಬ್ಬರು ನಾಗರಿಕರು ಮತ್ತ ಪ್ರತಿಯೊಂದು ಅಂದ್ರೆ ಇಲ್ಲಿ ಪರಿಸರನ ಮತ್ತೆ ಪ್ರತಿಯೊಬ್ಬ ನಾಗರಿಕರು ಇವ್ರಿಬ್ರದ್ದು ಗುರಿ ಇಟ್ಕೊಂಡು ಈ SDG ಗೋಲ್ಸ್ ಗಳನ್ನ ಏನ್ ಮಾಡ್ಯಾರ? ರಚನೆ ಮಾಡ್ಯಾರ. ನೋಡ್ರಿ ನಾ ಈಗ ಏನೇನ್ ಟಾಪಿಕ್ಸ್ ಹೇಳಕತ್ತೀನಲ್ಲ, ಎಲ್ಲಾ ಟಾಪಿಕ್ಸ್ ಸುಸ್ಥಿರ ಅಭಿವೃದ್ಧಿ ಗುರಿ. ಯಾಕಂದ್ರೆ ಈಗ ನಿಮ್ಗೆ ಹೊಸ ಕರೆಂಟ್ ಅಫೇರ್ಸ್ ಏನೇ ಬರ್ಲಿ, ಅದು ಯಾರಿಗ್ ಡೈರೆಕ್ಟ್ಲಿ ಇಂಡೈರೆಕ್ಟ್ ಅಲ್ರಿ, ಡೈರೆಕ್ಟ್ಲಿ ಯಾರಿಗ್ ಲಿಂಕ್ ಇರ್ತಾರಪ್ಪ ಅಂತಂದ್ರ ಸುಸ್ಥಿರ ಅಭಿವೃದ್ಧಿ ಗುರಿಗಳಿಗೆ ಲಿಂಕ್ ಅದ, ಹೌದಾ? ಅಂದ್ರೆ ನಾವು ಇಷ್ಟು ಗಿಗಾವ್ಯಾಟ್ ಎನರ್ಜಿನ ನಾವು ಪ್ರೊಡ್ಯೂಸ್ ಮಾಡ್ತೀವಿ ನಮ್ಮ ಭಾರತದಲ್ಲಿ. 2030 500 ಗಿಗಾವ್ಯಾಟ್ ನಾವು ಪ್ರೊಡ್ಯೂಸ್ ಮಾಡ್ತೀವಿ. ಇವಾಗ ಇಲ್ಲಿವರೆಗೂ ನಾವ್ ಎಷ್ಟ್ ಮಾಡೀವಿ? 275 ಗಿಗಾವ್ಯಾಟ್ ಏನ್ ಮಾಡೇವಿ? ಎನರ್ಜಿನ ನಾವು ಪ್ರೊಡ್ಯೂಸ್ ಮಾಡೇವಿ, ಶಕ್ತಿಯನ್ನ ನಾವು ಉತ್ಪನ್ನ ಮಾಡೇವಿ. ಓಕೆ, 2030 ತನ ನಾವ್ ಏನ್ ಮಾಡ್ತೀವಿ? 500 ಗಿಗಾವ್ಯಾಟ್ ಶಕ್ತಿಯನ್ನ ಏನ್ ಮಾಡ್ತೀವಿ? ಉತ್ಪನ್ನ ಮಾಡ್ತೀವಿ ಅಂತ ನಾವ್ ಏನ್ ಮಾಡಿದ್ವಿ? ಪ್ರಾಮಿಸ್ ನ ತಗೊಂಡಿದ್ವಿ, ಗೋಲ್ ಅನ್ನ, ಟಾರ್ಗೆಟ್ ಅನ್ನ, ನಾವೇನ್ ಗುರಿಯನ್ನ ಇಟ್ಟಿದ್ವಿ, ರೈಟ್? ಓಕೆ, ಈ ತರ, ರೈಟ್? ಇಲ್ಲಿ ಏನ್ ಬಂತು? ಕಂಪನಿ ಫೌಂಡರ್ಸ್ ಅಂಡ್ CEOs. ಇದು ನಿಮಗೆ ಎಕ್ಸಾಮಿಗೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಹೂ ಇಸ್ ದ CEO ಆಫ್ ಗೂಗಲ್? ಗೂಗಲ್ ದ CEO ಯಾರಿ? ಹೂ ಇಸ್ ದ CEO ಆಫ್ ಗೂಗಲ್? ಸುಂದರ್ ಪಿಚೈ ಅಂತ ಹೇಳ್ತೀವಿ. ಸುಂದರ್ ಪಿಚೈ ಅವರು ಗೂಗಲ್ ದ CEO ಅದಾರ ಅಂತ ಹೇಳ್ತೀವಿ, ರೈಟ್? CEO ಅದಾರ ಅಂತ ಹೇಳ್ತೀವಿ. ಅದೇ ರೀತಿ ಇನ್ಫೋಸಿಸ್ ಅನ್ನೋ ಒಂದು ಅಭಿವೃದ್ಧಿ ಹೊಂದಂತಹ ನಮ್ಮ ಭಾರತ ದೇಶದಲ್ಲಿ ಒಂದು ಶ್ರೇಷ್ಠ ಅಭಿವೃದ್ಧಿ ಹೊಂದಂತ ಒಂದು ಕಂಪನಿ ಅಂತ ಹೇಳ್ತೇವೆ ನಾವು, ಹೌದಾ? ಸೊ ಅದ್ರದ್ದು CEO ಇನ್ಫೋಸಿಸ್ ಯಾರು ಸ್ಥಾಪನೆ ಮಾಡ್ಯಾರ? CEO ಇನ್ಫೋಸಿಸ್ ನ ಸ್ಥಾಪನೆ ಮಾಡಿದವ್ರು ಯಾರು ಅಪ್ಪ ಅಂತಂದ್ರ ನಾರಾಯಣ ಮೂರ್ತಿ ಅವರ ಧರ್ಮ ಪತ್ನಿ ಯಾರು? ಸುಧಾಮೂರ್ತಿ ಅವರು. ನಾವು ಎಷ್ಟು ಇವ್ರ ಬಗ್ಗೆ ಕೇಳ್ತೀವಿ. ಇವರು ನಮ್ಮ ಕರ್ನಾಟಕ ರಾಜ್ಯದ ಏಳಿಗೆಗಾಗಿ ಎಷ್ಟೆಲ್ಲ ಕೆಲಸಗಳನ್ನ ಮಾಡ್ಲಿಕ್ಕತ್ತಾರ, ಎಷ್ಟೆಲ್ಲ ಎಂಪ್ಲಾಯ್ಮೆಂಟ್ಸ್ ಅನ್ನ ಕೊಡ್ಲಿಕ್ಕತ್ತಾರ ಇವ್ರು, ಹೌದಾ? ಈ ಇನ್ಫೋಸಿಸ್ ಅನ್ನೋ ಒಂದು ಕಂಪನಿ ಸ್ಥಾಪನೆ ಆಗಿದ್ರಿಂದ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಯುವ ಜನತೆಗೆ ಇಲ್ಲಿ ಏನಾಗ್ಲಿಕ್ಕತ್ತದ? ಜಾಬ್ ಅಂದ್ರೆ ಎಂಪ್ಲಾಯ್ಡ್ ಅನ್ಎಂಪ್ಲಾಯ್ಮೆಂಟ್ ಇದ್ದವ್ರು ಎಲ್ಲಾರು ಏನಾಗ್ಲಿಕ್ಕತ್ತಾರ? ಎಂಪ್ಲಾಯ್ಡ್ ಆಗ್ಲಿಕ್ಕತ್ತಾರ. ಅಂದ್ರೆ ನೋಡ್ರಿ, ಯಾವ್ದೋ ಒಂದು ಕಂಪ್ನಿ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ ನಮ್ಮ ಯಾವ್ದೋ ಒಂದು ಸ್ಥಾನದಲ್ಲಿ, ಯಾವ್ದೋ ಒಂದು ದೇಶದಲ್ಲಿ ಅಥವಾ ಯಾವ್ದೋ ಒಂದು ರಾಜ್ಯದಲ್ಲಿ ಏನಾದ್ರೂ ಒಂದು ಕಂಪ್ನಿ ಸ್ಥಾಪನೆ ಆಯ್ತು ಅಂದ್ರೆ ಅಲ್ಲಿ ಏನಾಗ್ತದೆ? ಏಳಿಗೆ ಶುರು ಆಗ್ತದ ಅಂತ ಹೇಳ್ತೀವಿ. ಜನರ ಏಳಿಗೆ ಶುರು ಆಗ್ತದ ಅಂತ ನಾವು ಹೇಳ್ತೀವಿ. ಅಂದ್ರೆ ಇಂಡಸ್ಟ್ರಿ, ಇನೋವೇಷನ್, ಇನ್ಫ್ರಾಸ್ಟ್ರಕ್ಚರ್ ಅನ್ನೋ ಒಂದು ಗುರಿಯಲ್ಲಿ ಇದು ಬರ್ತದ ಅಂತ ಹೇಳ್ತೀವಿ, ರೈಟ್? ಅರ್ಥ ಆಯ್ತ್ರಿ? ಸೊ ನೆಕ್ಸ್ಟ್
ನೋಡ್ರಿ, ಇಂಪಾರ್ಟೆಂಟ್ ಆರ್ಗನೈಸೇಷನ್ಸ್ ಒಳಗಡೆ ಅದ್ರ ರಿಲೇಟೆಡ್ ಏನ್ ಕೇಳ್ಬೋದಪ್ಪ ಅಂತ ನಾವು ಆರ್ಗನೈಸೇಷನ್ ಚೀಫ್ ಯಾರದಾರ, ಹೆಡ್ ಕ್ವಾರ್ಟರ್ಸ್ ಎಲ್ಲೈತಿ, ಮತ್ತ ಅದ್ ಯಾವಾಗ ಫೌಂಡೇಶನ್ ಆಗೈತಿ ಅಂತ ಕೇಳ್ತಾರೆ. ಓಕೆ, ಪ್ರಮುಖ ಸಂಸ್ಥೆಗಳು, ಇಂಪಾರ್ಟೆಂಟ್ ಆರ್ಗನೈಸೇಷನ್ ಅಂದ್ರೆ ಇಂಟರ್ನ್ಯಾಷನಲ್ ಇರ್ಲಿ, ನ್ಯಾಷನಲ್ ಇರ್ಲಿ, ಅಂತಾರಾಷ್ಟ್ರೀಯ ಅಥವಾ ರಾಷ್ಟ್ರೀಯ ಯಾವುದೇ ಒಂದು ಸಂಸ್ಥೆಗಳೇ ಇರ್ಲಿ, ಅದರದ್ದು ಸ್ಥಾಪಕರು ಯಾವ್ದು, ಕೇಂದ್ರ ಕಚೇರಿ ಯಾವ್ದು, ಮತ್ತು ಸ್ಥಾಪನೆ ಯಾವಾಗ ಆಗ್ಯದ ಅನ್ನೋದ್ರ ಮೇಲೆ ಕೇಳ್ಬೋದು ನಿಮಗೆ ಎಕ್ಸಾಮ್ಸ್, ರೈಟ್. ಸೊ ಇಲ್ಲಿ ಹೆಡ್ ಕ್ವಾರ್ಟರ್ಸ್ ಆಫ್ ಯುಎನ್ಒ ಅಂದ್ರೆ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್. ರಾಷ್ಟ್ರೀಯ ಒಕ್ಕೂಟ ಸಂಸ್ಥೆ ಅಂತ ಹೇಳ್ತೀವಿ. ಅಂತಾರಾಷ್ಟ್ರೀಯ ಒಕ್ಕೂಟ, ರಾಷ್ಟ್ರೀಯ ಒಕ್ಕೂಟ ಸಂಸ್ಥೆ ಅಂತ ನಾವು ಹೇಳ್ತೀವಿ. ಎಲ್ಲಾ ರಾಷ್ಟ್ರಗಳು ಸೇರಿ ಒಂದ ಒಕ್ಕೂಟವನ್ನು ಮಾಡ್ತಾರ, ಒಂದು ಸಂಸ್ಥೆಯನ್ನ ಮಾಡ್ತಾರ, ಅದಕ್ಕ ನಾವೇನಂತೀವಿ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್. ಈ ಯುಎನ್ಒ ಅಂಡರ್ ಏನ್ ಬರ್ತಾವ, ಎಷ್ಟಕ್ಕೊಂದು ಆರ್ಗನೈಸೇಷನ್ಸ್ ಬರ್ತಾವ, ಎಷ್ಟಕ್ಕೊಂದು. ಈ ಯುಎನ್ಒ ಅಂಡರ್ ಅಂದ್ರೆ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ಸ್. ಎಲ್ಲಾ ರಾಷ್ಟ್ರಗಳು ಸೇರಿ ಒಂದು ಒಕ್ಕೂಟದಿಂದ ಏನ್ ಮಾಡ್ತಾರ, ವಿವಿಧ ರೀತಿಯಾದಂತಹ ಸಂಸ್ಥೆಗಳನ್ನ ಏನ್ ಮಾಡ್ತಾರ, ಉದ್ಭವಿಸ್ತಾರ ಅಂತ ನಾವು ಹೇಳ್ತೀವಿ. ಸೊ ಹೆಡ್ ಕ್ವಾರ್ಟರ್ಸ್ ಆಫ್ ಯುಎನ್ಒ, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಹೆಡ್ ಕ್ವಾರ್ಟರ್ಸ್, ಕೇಂದ್ರ ಸಂಯುಕ್ತ ರಾಷ್ಟ್ರಗಳ ಸಂಸ್ಥೆ, ಸಂಯುಕ್ತ ರಾಷ್ಟ್ರ ಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲೈತಿ ಅಂತ ಎಲ್ರಿ, ನ್ಯೂಯಾರ್ಕ್ ಒಳಗಡೆ ಐತಿ. ಎಲ್ಲೈತಿ? ನ್ಯೂಯಾರ್ಕ್ ಒಳಗಡೆ, ರೈಟ್, ನ್ಯೂಯಾರ್ಕ್ ಒಳಗಡೆ ಐತಿ. ಸೊ ಈ ರೀತಿ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳ್ತಾನೆ. ಅದೇ ರೀತಿ ಮತ್ತೆ ಯಾವ್ದು, WHO ನೋಡ್ರಿ, WHO ಪೂರ್ಣ ರೂಪ ಏನು, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಸ್ ಅಂತ ಹೇಳ್ತೀವಿ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಸ್ ಅಂತ ಹೇಳ್ತೇವೆ. ಸೊ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ರಿಲೇಟೆಡ್ ನಿಮ್ಗೆ ಯಾವ ತರ ಕ್ವಶನ್ಸ್ ಕೇಳ್ತಾನಂತ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ನಾನು ನಿಮ್ಗೆ ಆಲ್ರೆಡಿ ಹೇಳಿನಿ. ಆ ಆರ್ಗನೈಸೇಷನ್ ಸ್ಥಾಪನೆ ಆಗಿದ್ ಯಾವಾಗ, ಫೌಂಡೆಡ್, ಅದರ ಫೌಂಡರ್ ಯಾರು ಸ್ಥಾಪಕರು ಯಾರು, ಸ್ಥಾಪನೆ ಆಗಿದ್ ಯಾವಾಗ, ಸ್ಥಾಪಕರು ಯಾರು, ಮತ್ತ ಅದರದ್ದು ಹೆಡ್ ಕ್ವಾರ್ಟರ್ ಅಂದ್ರೆ ಕೇಂದ್ರ ಕಚೇರಿ ಎಲ್ಲೈತಿ, ಅದರ ಒಳಗಡೆ ಎಷ್ಟು ಮೆಂಬರ್ಸ್ ಅದಾರ, ಎಷ್ಟು ಕಂಟ್ರಿ ಮೆಂಬರ್ಸ್, ಅದ್ರೊಳಗಡೆ ಯಾವ್ಯಾವ ಕಂಟ್ರಿಗಳದಾವ್, ಮೆಂಬರ್ ಕಂಟ್ರೀಸ್ ಎಷ್ಟ್ ಅದಾವು, ಮತ್ತ ಯಾವ್ಯಾವ ಕಂಟ್ರೀಸ್ ಅದರಲ್ಲಿ ಅದಾರ. ಒಂದ್ ವೇಳೆ ನಮ್ ಇಂಡಿಯಾಕ ಸಂಬಂಧಪಟ್ಟಿತ್ತಪ್ಪ, ನಾವ್ ಇಂಡಿಯಾ ರಿಲೇಟೆಡ್ ನಾವ್ ಎಕ್ಸಾಮ್ ಬರೀಲಿಕತ್ತೀವಪ್ಪ ಅಂತಂದ್ರ ನಾವ್ ಇಂಡಿಯಾ ಪರ್ಸ್ಪೆಕ್ಟಿವ್ ಆಗಿ ಇಟ್ಕೊಂಡು ನಾವೇನ್ ಮಾಡ್ತದ ಎಕ್ಸಾಮ್ಸಿಗೆ ಓದ್ಬೇಕಾಗ್ತದ. ಅವಾಗ ಏನಪ್ಪಾ ಅಂತಂದ್ರ ಇಂಡಿಯಾ ಅದ್ರೊಳಗಡೆ ಐತೋ ಇಲ್ಲೋ, ಇಂಡಿಯಾ ಆ ಪರ್ಟಿಕ್ಯುಲರ್ ಆರ್ಗನೈಸೇಷನ್ ಒಳಗಡೆ ಐತೇನ್ ಇಲ್ಲ ಅನ್ನೋದನ್ನ ನೋಡ್ಕೋಬೇಕು. ಒಂದ್ ವೇಳೆ ಇತ್ತಂದ್ರ ಅದು ಯಾವ ವರ್ಷದಾಗ ಅದು ಏನಾಯ್ತು, ಜಾಯಿನ್ ಆಯ್ತು ಆ ಗ್ರೂಪಿಗೆ, ಮತ್ ಇವಾಗ ರೀಸೆಂಟ್ ಆಗಿ ಯಾರಾದ್ರೂ ಜಾಯಿನ್ ಆಗಿದ್ರೆ ಅಥವಾ ಯಾರಾದ್ರೂ ಗ್ರೂಪ್ ಇಂದ ಎಕ್ಸಿಟ್ ಆಗಿದ್ರ, ಯಾರ್ ಎಕ್ಸಿಟ್ ಆಗ್ಯಾರ, ಆಮೇಲೆ ಈ ಗ್ರೂಪ್ ಇಂದ ಮುಖ್ಯ ಕೆಲಸ ಏನಿದ್ರ ಪರ್ಪಸ್ ಅನ್ನೋದನ್ನ ನೋಡ್ಕೋಬೇಕು. ಅದೇ ರೀತಿ ಇಲ್ಲಿ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಬರ್ತದ, ಕಾಪ್ ಅಂತ ಬರ್ತದ. ಓಕೆ, ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಹೇಳ್ತೀವಿ, ರೈಟ್. ಈ ಎಲ್ಲಾ ಪಾರ್ಟೀಸ್ ಸೇರಿ ಒಂದು ಕಾನ್ಫರೆನ್ಸ್ ಮಾಡಿದಾಗ ಆ ಕಾನ್ಫರೆನ್ಸ್ ಒಳಗಡೆ ಇವ್ರದ್ದು ಮುಖ್ಯ ಉದ್ದೇಶ ಏನಾಗಿತ್ತು, ಇವ್ರ ಎದುರಾಗ ಡಿಸಿಷನ್ ತಗೊಂಡ್ರು, ಏನ್ ಚೇಂಜಸ್ ಅನ್ನ ಮಾಡ್ಬೋದು, ಏನ್ ಪ್ರಾಜೆಕ್ಟ್ಸ್ ಅನ್ನ ಮಾಡಿದ್ರು, ಅವನ್ನೆಲ್ಲಾ ನೀವು ನೋಡ್ಕೋಬೇಕಾಗ್ತದೆ. ಸೊ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅನ್ನೋದು ಒಂದು ದೊಡ್ಡ ಕಾನ್ಸೆಪ್ಟ್. ಸೊ ಈ ಕಾನ್ಸೆಪ್ಟ್ ನ ಆದಷ್ಟು ನೀವು ಡಿವೈಡ್ ಮಾಡಿ ಪ್ರತಿಯೊಂದು ಆರ್ಗನೈಸೇಷನ್ ಡಿವೈಡ್ ಮಾಡಿ ಓದಿದ್ರ ನಿಮ್ಗೆ ಈ ಕಾನ್ಸೆಪ್ಟ್ ಈಸಿ ಅನಿಸ್ತೈತಿ. ಓಕೆ, ಈ ಕಾನ್ಸೆಪ್ಟ್ ಏನಾಗ್ತದೆ, ಈಸಿ ಅನಿಸ್ತೈತಿ ಅಂತ ಅನ್ಕೊಂಡಿ. ಓಕೆ, ರೈಟ್. ಸೊ ನೆಕ್ಸ್ಟ್ ಏನ್ ಕೇಳ್ಬೋದು, ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸಸ್, ಸಂಯುಕ್ತ ಸೈನಿಕ ಅಭ್ಯಾಸಗಳು ಅಂತ ಹೇಳ್ತೀವಿ. ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸಸ್ ಯಾಕೆ ಇದು ಮಾಡೋದು, ಯಾಕೆ ಇಂಪಾರ್ಟೆಂಟ್, ಬೇರೆ ದೇಶಗಳು ನಮ್ಮ ದೇಶಗಳ ಜೊತೆಗೆ ಯುದ್ಧಾಭ್ಯಾಸಗಳನ್ನ ಮಾಡ್ತಾರೆ. ಯಾಕಪ್ಪ ಅಂತಂದ್ರ ಅವ್ರ ಮತ್ತ ನಮ್ದು ಇಲ್ಲಿ ಏನೈತಿ, ಟ್ರೇಡ್ ರೂಟ್ ಏನೈತಿ, ಸಿ ರಿಲೇಟೆಡ್ ಐತಿ, ಸೀನೇ ಐತಿ. ಸೊ ಇಲ್ಲಿ ಸಿ ಒಳಗಡೆ ಕಳ್ಳ ಸಾಗಾಣಿಕೆ ಆಗ್ತಿರ್ತದ, ಹೌದಾ. ಪೈರೇಟ್ಸ್ ಆಫ್ ದ ಸಿ ಅಂತ ಹೇಳ್ತೀವಿ, ಕಳ್ಳರು ಜಾಸ್ತಿ ಇರ್ತಾರ. ಇವರು ನಮ್ಮ ವಸ್ತುಗಳನ್ನ ಬೇರೆ ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ನಾವು ಕಳಿಸ್ತಿರ್ಬೇಕಾದ್ರ ಇದನ್ನ ಪ್ರೊಟೆಕ್ಷನ್ ಮಾಡ್ಬೇಕಲ್ಲ ಸಿ ರೂಟ್ ಒಳಗಡೆ. ಅಂದ್ರೆ ಒಂದಲ್ಲಿ ಝೋನ್ ಇರ್ತದ, ಆ ಝೋನ್ ನಾವು ದಾಟಬಾರ್ದು, ಅಲ್ಲಿಂದ ಬೇರೆ ಕಂಟ್ರಿದು ಸ್ಟಾರ್ಟ್ ಆಗ್ತದ ಅಂತ ಹೇಳ್ತೀವಿ. ಸೊ ಈ ಝೋನ್ ನಡ್ಬರ್ಕ ಏನ್ ಮಾಡ್ತಾರಪ್ಪ ಅಂದ್ರೆ ಪೈರೇಟ್ಸ್, ಕಡಗಳ್ಳರು ಅಂತ ನಾವು ಹೇಳ್ತೀವಿ. ಇವರಿಂದ ರಕ್ಷಣೆ ಮಾಡೋದಕ್ಕೋಸ್ಕರ ಎರಡೆರಡು ಕಂಟ್ರಿಗಳು ಸೇರ್ಕೊಂಡು ಬೇರೆ ಕಂಟ್ರಿಗಳು ಸೇರ್ಕೊಂಡು ಯುದ್ಧಾಭ್ಯಾಸಗಳನ್ನ ಮಾಡ್ತಾರೆ. ಅಂದ್ರೆ ಅಲ್ಲಿ ಪ್ರೊಟೆಕ್ಷನ್ ಸಂಬಂಧ ಏನೋ ಒಂದು ಗೂಡ್ಸ್ ಆಗಿರ್ಬೋದು, ಅಲ್ಲಿ ಏನೋ ಒಂದು ಸಾಗಾಣಿಕೆ ಮಾಡ್ತಿರ್ಬೇಕಾದ್ರೆ ಕಡಗಳ್ಳರಿಂದ ನಾವು ಕಾಪಾಡ್ಕೊಳ್ಳೋಕೋಸ್ಕರ ಏನ್ ಮಾಡ್ತೀವಿ, ಅಲ್ಲಿ ಯುದ್ಧಾಭ್ಯಾಸಗಳನ್ನ ಮಾಡ್ತೀವಿ. ಯುದ್ಧಾಭ್ಯಾಸ ಮಾಡೋದ್ರಿಂದ ಏನಾಗ್ತದೆ, ಅವ್ರು ಏನೋ ಒಂದು ಪ್ರಾಡಕ್ಟ್ ನ ಲಾಂಚ್ ಮಾಡಿರ್ತಾರ, ಅದು ನಮ್ಗೆ ಓಕೆ ಆಗ್ಯದೋ ಇಲ್ಲೋ ನಾವಿಲ್ಲಿ ಡಿಸೈಡ್ ಮಾಡ್ಕೊ, ಅದನ್ನ ಏನಾದ್ರೂ ಇಂಪ್ರೂವ್ಮೆಂಟ್ ಮಾಡಿದ್ರೆ ಮಾಡ್ಬೋದು.
ಓಕೆ, ಸೊ ಇಲ್ಲಿ ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸಸ್ ನಿಮಗೆ ಎಕ್ಸಾಮಿಗೆ ಬಹಳ ಇಂಪಾರ್ಟೆಂಟ್. ಇದು ಒಂದು ಪೂರ್ತಿ ಚಾರ್ಟೇ ಬರ್ತದೆ. ಈ ಟಾಪಿಕ್ ಬಂದ ನಾನು ನಿಮ್ಗೆ ಚಾರ್ಟ್ ಅಂದ್ರೆ ಇಂಡಿಯಾ ಯಾವ್ಯಾವ ಕಂಟ್ರಿ ಜೊತೆ ಸೇರ್ಕೊಂಡು ಏನೇನ್ ಎಕ್ಸರ್ಸೈಸ್ ಮಾಡೈತೆ ಜಸ್ಟ್ ಒಂದು 2 ಎಕ್ಸಾಂಪಲ್ ತಗೊಂಡು. ಮಲಬಾರ್ ಎಕ್ಸರ್ಸೈಸ್, ಮಲಬಾರ್ ಸೈನಿಕ ಅಭ್ಯಾಸವನ್ನು ಭಾರತ ಯಾವ ದೇಶಗಳೊಂದಿಗೆ ನಡೆಸುತ್ತದೆ? ಯಾವ ದೇಶ? USA ಮತ್ತು ಜಪಾನ್. ಮಲಬಾರ್ ಅನ್ನೋ ಎಕ್ಸರ್ಸೈಸಸ್ ಇಂಡಿಯಾ ಜೊತೆ ಯಾರ್ಯಾರು ಮಾಡ್ಕೊಂಡ್ರಪ್ಪ ಅಂತಂದ್ರೆ USA ಮತ್ತು ಜಪಾನ್ದವರು ಮಾಡ್ಕೊಂಡಾರ. USA ಮತ್ತು ಜಪಾನ್ದವರು ಮಾಡ್ಕೊಂಡಾರ ಮಲಬಾರ್ ಎಕ್ಸರ್ಸೈಸ್ ಅಂತ ಹೇಳ್ತೀವಿ. ಮತ್ತೆ ಮಲಬಾರ್ ಎಕ್ಸರ್ಸೈಸ್ ಅನ್ನ ಮಲಬಾರ್ ಗೋಲ್ಡಿಗೆ ಹೋಗ್ಬೇಡ್ರಿ. ಈಗ ಎಲ್ಲಾರ್ದು ಚಿಂತಿ ಗೋಲ್ಡ್ ಒಳಗಡೆ ಐತಿ, ಗೋಲ್ಡಿಗೆ ಹೋಗ್ಬೇಡ್ರಿ. ಎಸ್ಪೆಷಲಿ ನಮ್ ಹೆಣ್ಮಕ್ಳ ಚಿಂತಿ ಅದ್ರಾಗೆ ಇರ್ತದೆ. ಹೌದಾ? ಮಲಬಾರ್ ಎಕ್ಸರ್ಸೈಸ್ ಅಂತ ಹೇಳ್ತೀವಿ. ಮಲಬಾರ್ ಎಕ್ಸರ್ಸೈಸ್ ಅನ್ನೋದು ಯಾವ ದೇಶಗಳ ನಡುವೆ ಆಗೈತಿ? ಇಂಡಿಯಾ, USA, ಜಪಾನ್ ಅಂತ ಹೇಳ್ತೀವಿ. ಇಂಡಿಯಾ, USA, ಜಪಾನ್, ರೈಟ್? ಅದೇ ರೀತಿ ಯುದ್ಧ ಅಭ್ಯಾಸ್ ಈಸ್ ಅ ಜಾಯಿಂಟ್ ಎಕ್ಸರ್ಸೈಸ್. ಯುದ್ಧ ಅಭ್ಯಾಸ ಭಾರತ ಮತ್ತು ಯಾವ ದೇಶದ ಸಂಯುಕ್ತ ಅಭ್ಯಾಸ ಅಂತ ಕೇಳ್ತೀವಿ. ಯಾವ ದೇಶ ರೀ? ಇಂಡಿಯಾ ಮತ್ತು USA ಅಂತ ಹೇಳ್ತಾರೆ, ರೈಟ್? ಇಲ್ಲಿ ಮಿಲಿಟರಿ ಎಕ್ಸರ್ಸೈಸ್ ಆಗಿರ್ಬೋದು, ನೇವಿ ಎಕ್ಸರ್ಸೈಸ್ ಆಗಿರ್ಬೋದು, ಓಕೆ, ಏರ್ ಫೋರ್ಸ್ ರಿಲೇಟೆಡ್ ಎಕ್ಸರ್ಸೈಸ್ ಆಗಿರ್ಬೋದು, ಆರ್ಮಿ ರಿಲೇಟೆಡ್ ಎಕ್ಸರ್ಸೈಸ್ ಆಗಿರ್ಬೋದು, ಓಕೆ, ಇವಿಷ್ಟು ಎಕ್ಸರ್ಸೈಸಸ್ ಏನದಾವ ನಿಮ್ಗೆ ಎಕ್ಸಾಮಿಗೆ ಬಹಳ ಇಂಪಾರ್ಟೆಂಟ್ ಆಗ್ತೈತ್ರಿ. ಓಕೆ, ಈ ಸತಿ ಅದನ್ನ ಎಲ್ಲಿ ನಡೆಸ್ಲಿಕ್ಕತ್ತಾರ? ಓಕೆ, ಹಿಂದೆ ಎಲ್ಲಿ ನಡೆಸಿದ್ರು, ಯಾವಾಗ ಸ್ಥಾಪನೆ ಮಾಡಿದ್ರು? ಹೌದಾ? ಇದ್ರ ಅಂದ್ರೆ ಏನೇನ್ ಪ್ರಾಜೆಕ್ಟ್ಸ್ ಗಳನ್ನ ತಂದ್ರು, ಹೊಸ ಏನಾದ್ರು ಹಡಗುಗಳನ್ನ ಅಥವಾ ಹೊಸ ಏನಾದ್ರು ಮಿಸೈಲ್ಸ್ ಅನ್ನ ಎಕ್ಸರ್ಸೈಸ್ ಮುಖಾಂತರ ಏನ್ ಮಾಡ್ತಾರ? ಸೃಷ್ಟಿಸ್ತಿರ್ಬೇಕಾದ್ರ ಅಂದ್ರೆ ಅವ್ರ ದೇಶದವರು ಏನೋ ಒಂದು ಹಡಗನ್ನ ಏನು ಸ್ಥಾಪನೆ ಮಾಡಿದ್ರ ಅಂದ್ರೆ ಏನ್ ಬಿಲ್ಟ್ ಮಾಡಿದ್ರಪ್ಪ ಅಂದ್ರೆ ಕನ್ಸ್ಟ್ರಕ್ಷನ್ ಮಾಡಿದ್ರಪ್ಪ ಅಂದ್ರೆ ಅದನ್ನಲ್ಲಿ ಏನ್ ಮಾಡ್ತಾರ? ಪ್ರದರ್ಶನಕ್ಕೆ ಇಡ್ತಾರ. ಅಂದ್ರೆ ಈ ಎಕ್ಸರ್ಸೈಸ್ ಅಂತಂದ್ರೆ ಅವರಲ್ಲಿ ಇರುವಂತಹ ಸೈನಿಕ ಯುದ್ಧ ವಿಮಾನಗಳಾಗಿರ್ಬೋದು ಅಥವಾ ಮಿಸೈಲ್ಸ್ ಆಗಿರ್ಬೋದು ಅಥವಾ ಬೋಟ್ಸ್, ಶಿಪ್ಸ್ ಆಗಿರ್ಬೋದು, ಅಲ್ಲಿ ಪ್ರದರ್ಶನಕ್ಕೆ ಇಟ್ಟಾಗ ಅದನ್ನ ಏನ್ ಮಾಡ್ತಾರೆ ಇವ್ರು ತಮ್ಮ ರಕ್ಷಣೆಗೋಸ್ಕರ ಅಂದ್ರೆ ರೂಟ್ ಒಳಗಡೆ ಅದ್ರ ಒಳಗಡೆ ಮತ್ ಇನ್ನ ಏನಾದ್ರು ನಾವು ಇಂಪ್ರೂವ್ಮೆಂಟ್ ಮಾಡ್ಬೋದಿತ್ತಪ್ಪ ಅಂದ್ರ ಪರ್ಟಿಕ್ಯುಲರ್ ಒಂದು ವೆಹಿಕಲ್ ಒಳಗಡೆ ಏನಾದ್ರು ಇಂಪ್ರೂವ್ಮೆಂಟ್ ಮಾಡ್ಬೋದಿತ್ತಂತಂದ್ರ ಎಲ್ಲಾ ದೇಶದವ್ರ ಒಕ್ಕೂಟದಿಂದ ಮಾಡ್ತಿರ್ತಾರಲ್ಲ ಆ ದೇಶದವ್ರಲ್ಲಿ ಸೇರ್ಕೊಂಡು ಡಿಸೈಡ್ ಮಾಡಿ ಅದನ್ನ ಏನ್ ಮಾಡ್ತಾರ? ಸಾಗಾಣಿಕೆಗೆ ಯೂಸ್ ಮಾಡ್ಕೊಂತಾರ ಅಂತ ಹೇಳ್ತಾರೆ. ಅದೊಂದು ಪ್ರದರ್ಶನ. ಎಕ್ಸರ್ಸೈಸ್ ಅಂದ್ರೆ ಪ್ರದರ್ಶನ ನಡೀತಿರ್ತದೆ. ಅವ್ರ ಕಡೆ ಇರುವಂತಹ ಶಕ್ತಿಯುತವಾದಂತ ಏನೋ ಒಂದು ಹಡಗು ಆಗಿರ್ಬೋದು, ಕ್ಷಿಪಣಿ ಆಗಿರ್ಬೋದು, ವಿಮಾನ ಆಗಿರ್ಬೋದು, ಅದನ್ನ ಏನ್ ಮಾಡ್ತಾರ? ಪ್ರದರ್ಶನಕ್ಕ ಇಡ್ತಾರ ಅಂತ ಹೇಳ್ತಾರೆ. ಪ್ರದರ್ಶನಕ್ಕ ಇಡ್ತಾರ. ಸೊ ಇನ್ನ ಕಾನ್ಸೆಪ್ಟ್ಸ್ ಅದಾವ್ರಿ, ಇನ್ನೊಂದಿಷ್ಟು ಕಾನ್ಸೆಪ್ಟ್ಸ್. ಇಲ್ಲಿವರೆಗೂ ಏನ್ ಹೇಳಿನಲ್ಲ, ಇವು ಕಾನ್ಸೆಪ್ಟ್ಸ್ ಏನದಾವಪ್ಪ ಅಂತಂದ್ರೆ ನಾರ್ಮಲ್ ಕಾನ್ಸೆಪ್ಟ್ಸ್ ಅಲ್ರಿ, ಫಿಕ್ಸ್ ನಿಮ್ಗೆ ಕ್ವಶನ್ಸ್ ಬರೋ ಕಾನ್ಸೆಪ್ಟ್ಸ್ ಅದಾವ. ಇನ್ನ ಒಂದಿಷ್ಟು ಕಾನ್ಸೆಪ್ಟ್ಸ್ ಅನ್ನ ಕಂಟಿನ್ಯೂಸ್ ಆಗಿ ಡಿಸ್ಕಷನ್ ಮಾಡೋಣ. ಇನ್ನೊಂದು 2 to 3 days ಒಂದ್ ಸ್ವಲ್ಪ ಕಾನ್ಸೆಪ್ಟ್ಸ್ ನಿಮ್ಗೆ ಮುಗಿತಪ್ಪ ಅಂತಂದ್ರೆ ಪ್ರತಿಯೊಂದು ಟಾಪಿಕ್ಸ್ ಮೇಲೆ ನಾ ಏನ್ ಮಾಡ್ತೀನಿ? ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಏನೇ ನಿಮ್ಗೆ ಕರೆಂಟ್ ಅಫೇರ್ಸ್ ಇಲ್ಲಿವರೆಗೂ ಏನೇನಿರ್ತಲ್ಲ ಅದು ನೀಟಾಗಿ ನಿಮ್ಗೆ ಕ್ರಿಸ್ಪ್ ಒಳಗಡೆ ನಿಮ್ಗೆ ಲಾಸ್ಟ್ ಮಿನಿಟ್ ರಿವಿಷನ್ ಆಗಾಕ್ ಬರೋಂಗ್ ಮತ್ತೆ ಅದ್ರೊಳಗಡೆ ನೀವು ಏನೋ ಕರೆಂಟ್ ಅಫೇರ್ಸ್ ಆದ್ರೂ ಯಾವ ರೀತಿ ನೀವು ಅಲ್ಲಿ ಕರೆಂಟ್ ಅಫೇರ್ಸ್ ನ ಆಡ್ ಮಾಡ್ಕೊಂತ ಹೋಗ್ಬೋದು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಂತ ಹೋಗ್ತೀನಿ. ಸೊ ನನ್ ಜೊತೆ ಕಂಟಿನ್ಯೂ ಆಗಿ ನಿಮ್ದು ವರ್ಕ್ ಇರ್ಲಿ. ನಾ ಏನೇನ್ ಏರಿಯಾ ಹೇಳ್ಕೊಂತ ಹೋಗ್ತೀನಲ್ಲ ಅದು ನಿಮ್ದು ಕಂಟಿನ್ಯೂ ಇರ್ಲಿ. ಎಕ್ಸರ್ಸೈಸ್ ರಿಲೇಟೆಡ್ ಏನೇನ್ ಕ್ವಶನ್ಸ್ ಕೇಳ್ತಾನ ಅಂತಂದ್ರೆ ಇದೇ ರಿಲೇಟೆಡ್ ಕ್ವಶನ್ಸ್ ಕೇಳ್ತಾನೆ, ಜಾಸ್ತಿ ಏನ್ ಕೇಳಂಗಿಲ್ಲ. ಎಲ್ಲಿ ಹೋಸ್ಟ್ ಆಗಿತ್ತು ಈ ಸತಿ ಆ ಎಕ್ಸರ್ಸೈಸ್ ನ ಎಲ್ಲಿ ನಡೆಸ್ಲಿಕ್ಕತ್ತಾರ, ಅದ್ರ ನಡೆಸಿದ ಮೇಲೆ ಅದ್ರೊಳಗಡೆಯಿಂದ ಏನೇನ್ ಇಂಪಾರ್ಟೆಂಟ್ ಘೋಷಣೆಗಳಾಗ್ಯಾವು, ಯಾವ ವೆಹಿಕಲ್ ನ ಯೂಸ್ ಮಾಡ್ತಾರೆ, ಯಾವ ವೆಹಿಕಲ್ ನ ಏನ್ ಮಾಡ್ಯಾರ, ಅನೌನ್ಸ್ ಅನ್ನ ಮಾಡ್ಯಾರ ಅನ್ನೋದನ್ನ ಏನ್ ಮಾಡ್ತಾರೆ? ಎಕ್ಸಾಮ್ಸ್ ನಿಮ್ ಕ್ವಶನ್ಸ್ ಅನ್ನ ಕೇಳ್ತಾರೆ, ರೈಟ್? ಸೊ ಇದ್ರ ಮೇಲೆ ಡೈರೆಕ್ಟ್ ಕ್ವಶನ್ಸ್ ಬರ್ತಾವೆ, ಜಾಸ್ತಿ ಡೈರೆಕ್ಟ್ ಕ್ವಶನ್ಸ್ ಬರ್ತಾವೆ. ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಅನ್ನೋಕ್ಕಿಂತ ಜಸ್ಟ್ ಟ್ರೂ ಆರ್ ಫಾಲ್ಸ್ ಟೈಪ್ ಇರ್ತಾರೆ ನಿಮ್ಗೆ, ರೈಟ್? ಯುದ್ಧ ಅಭ್ಯಾಸ ಇವ್ರಿಬ್ರು ನಡು ನಡೆದಿತ್ತು ಅಂತ ಹೇಳಿ ಇಂಡಿಯಾ USA ನಡಕ್ ನಡೆದಿತ್ತು, ಬಟ್ ನಿಮ್ಗೆ ಎಕ್ಸಾಮ್ ಕೊಟ್ರೆ ಇಂಡಿಯಾ ಮತ್ತೆ ಚೀನಾ ನಡ್ವರ್ಕ್ ಆ ಸ್ಟೇಟ್ಮೆಂಟ್ ರಾಂಗ್ ಆಗ್ಬಿಡ್ತು. ಸೊ ನಿಮ್ಗೆ ಗೊತ್ತಿರ್ಬೇಕು ಯಾವ ದೇಶಗಳ ನಡುವೆ ಆ ಯುದ್ಧ ಅಭ್ಯಾಸ ನಡೆದದ ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು, ರೈಟ್? ಓಕೆ, ನೆಕ್ಸ್ಟ್ ಕ್ಲಾಸ್ ಉಳ್ಕಿದ ಟಾಪಿಕ್ಸ್ ಹಂಗ ಕಂಟಿನ್ಯೂ ಮಾಡೋಣ. ಸೊ ಯಾರ್ಯಾರು ಇನ್ನ ಸೀರಿಯಸ್ ಆಗಿಲ್ಲ ಪ್ಲೀಸ್ ಸೀರಿಯಸ್ ಆಗಿ ಓದ್ರಿ. ನಾ ಏನ್ ಹೇಳ್ದೆ ನಿಮ್ಗ, ಏನು ಸಂಪುಟ ರಚನೆ ಆದ ತಕ್ಷಣ ಏನಾಗ್ತೈತಪ್ಪ ಅಂತಂದ್ರೆ ಇಲ್ಲಿ ನಿಮ್ಗ ಎನಿ ಕಂಡೀಷನ್ ಈ ಮಂತ್ ಲಾಸ್ಟ್ ವೀಕ್ ಒಳಗಡೆ ನೋಟಿಫಿಕೇಶನ್ಸ್ ಆಗ್ತಾವು. ಬಾಳ್ ಟೈಮ್ ಕೊಡಂಗಿಲ್ರಿ. ಆಗಸ್ಟ್ ತನ ನಿಮ್ಗೆ ಏನಾಗ್ತದೆ ಎಲ್ಲಾ ಎಕ್ಸಾಮ್ PC, PS ಎಲ್ಲ ಕಾಲ್ಫಾರ್ಮ್ಸ್ ಆಗಿ ಎಕ್ಸಾಮ್ ಆಗೋ ಚಾನ್ಸಸ್ ಐತಿ. ಸೊ ಓಕೆ, ಪ್ಲೀಸ್ ಯಾರು ಸೀರಿಯಸ್ ಇಲ್ಲ ಈಗ ಸೀರಿಯಸ್ ಆಗಿ ರಿವಿಷನ್ ಮಾಡ್ಕೊರಿ. ಸ್ವಲ್ಪ ಕರೆಂಟ್ ಅಫೇರ್ಸ್ ನ ನೀಟಾಗಿ ಓದಕ್ ಸ್ಟಾರ್ಟ್ ಮಾಡ್ರಿ. ಎಷ್ಟು ರಿವಿಷನ್ ಮಾಡ್ತಿರಲ್ಲ ಅಷ್ಟು ನಿಮ್ಗೆ ಎಕ್ಸಾಮಿಗೆ ಹೆಲ್ಪ್ ಆಗ್ತದೆ. ಸುಮ್ನ ನಾ ಓದ್ ಕೂತೀನಿ ಅಂತಂದ್ರೆ ನಡೆಯಂಗಿಲ್ಲ. ಓಕೆ, take care, bye. Stay tuned with our Classic Educational YouTube channel. Okay, take care, bye.